ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮ್ಮನ್ನ API ಅಂದ್ರೆ ಅಕ್ವೇರಿಯಂ ಪ್ರಾಡಕ್ಟ್ಸ್ ಇಂಡಿಯಾ ಅಂದ್ರೆ ಮಯೂರ್ ದೇವ್ ಸರ್ ಅವರ ಸ್ಟೋರ್ಗೆ ಕರ್ಕೊಂಡ್ಬಂದಿದ್ದೀನಿ. ಹೌದು, ಇದಿರೋದು ಜಯನಗರ 3rd ಬ್ಲಾಕ್ ಅಲ್ಲಿ ಬ್ರಾಹ್ಮಿನ್ಸ್ ಕಾಫಿ ಅಂಡ್ ಟಿಫನ್ ಸೆಂಟರ್ ಅಂತ ಇದೆ. ಆ ಹೋಟೆಲ್ ಹಿಂಭಾಗದಲ್ಲೇ ಪಕ್ಕದಲ್ಲೇ ಒಂದು ಡೋರ್ ಇದೆ. ನೀವು ಅದ್ರ ಮೂಲಕ ಒಳಗೆ ಬಂದ್ರೆ ನಿಮಗೆ ಈ ಒಂದು ಅಕ್ವಾಟಿಕ್ ಸೆಂಟರ್ ಸಿಗುತ್ತೆ. ಇದೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಹೌದು. ಇಲ್ಲಿ ಮಯೂರ್ ದೇವ್ ಸರ್ ಇದ್ದಾರೆ. ನಾವು ಅವ್ರ ಜೊತೆ ಮಾತಾಡೋಣ, ಸಾಕಷ್ಟು ನಾಲೆಜ್ ಅವರಿಂದ ನಾವು ಕೂಡ ತಿಳ್ಕೊಳ್ಳೋಣ. ಒಳಗೋಣ ಬನ್ನಿ. ಸೊ ವೀಕ್ಷಕರೇ, ಈಗ ನಾವು ಒಳಗೆ ಹೋಗೋಣ. ನೋಡ್ಬೋದು ಅಕ್ವಾಟಿಕ್ ಎಕ್ಸ್ಪರ್ಟ್ ಮೈ ಅಕ್ವೇರಿಯಂ ಸ್ಟೋರ್ ಅಂತ ಇಲ್ಲಿದೆ. ಇದು ಮಯೂರ್ ದೇವ್ ಸರ್ ಅವರ ಒಂದು ಸ್ಟೋರು. ಒಳಗೆ ಹೋಗೋಣ, ಅವರ ಹೊಸ ಲೈನ್ ಆಫ್ ಪ್ರಾಡಕ್ಟ್ಸ್ ಏನಿದೆ ತಿಳ್ಕೊಳ್ಳೋಣ, ಮತ್ತೆ ಯಾವ ಥರ ಪ್ರಾಡಕ್ಟ್ ಇದೆ, ಮತ್ತೆ ಯಾವ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅನ್ನೋದು ಕೂಡ ಸರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸೊ ನೋಡ್ಬೋದು, ಇದು ಅವರ ಸ್ಟೋರು. ಎಂಟ್ರ್ ಆಗ್ತದೆ. ನಿಮ್ಗೊಂದು ಒಳ್ಳೆ ಸೂಪರ್ ಆಗಿರೋ ಒಂದು ಟೆರೇರಿಯಂ ಬಿಲ್ಡ್ ಮಾಡಿದ್ದಾರೆ. ನೋಡಿ ಏನು ಸಕ್ಕದಾಗಿದೆ ಈ ಟೆರೇರಿಯಂ, ಅಂದರೆ ಅಷ್ಟೇ ಚೆನ್ನಾಗಿದೆ. ಒಳಗೋಣ. ಹಲೋ ಸರ್. ಯಶವಂತ್, ಹಾಯ್ ಸರ್. ತುಂಬಾ ದಿನ ಆಯ್ತಪ್ಪ. ಹೌದು ಸರ್, ಆಲ್ಮೋಸ್ಟ್ 1.5 year ಆದ್ಮೇಲೆ ಮತ್ತೆ. ಹೌದು, 1.5 year ಅಲ್ಲಪ್ಪ, ಮೊನ್ನೆ ಎಕ್ಸಿಬಿಷನ್ ಅಲ್ಲಿ ಭೇಟಿ ಮಾಡಿ. ಎಕ್ಸಿಬಿಷನ್ ಅಲ್ಲ, ವಿಡಿಯೋ ಯೂಟ್ಯೂಬ್ ಮಾಡಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದಿ ಆಫೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ನಿಮ್ಮ ಹತ್ರ ಬಂದಿರೋದು ನಮಗೆ ಒಂಥರ ಖುಷಿ ಆಗಿದೆ, ಯಾಕಂದ್ರೆ ನಿಮ್ಮ ಹತ್ರ ತಿಳ್ಕೊಳ್ಳುವಂತ ವಿಚಾರ ಸಾಕಷ್ಟಿದೆ. ಐ ಆಮ್ ಜಸ್ಟ್ ಹ್ಯಾಪಿ ಅಪ್ಪ. ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಫಾರ್ ದ ಹಾಬಿ. ನನಗೆ ಸಂತೋಷ, ಎಸ್ಪೆಷಲಿ ನೀವು ಕನ್ನಡದಲ್ಲಿ ವಿಡಿಯೋ ಮಾಡ್ತೀರಾ. ನನಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಕನ್ನಡದಲ್ಲಿ ಮಾತಾಡಕ್ಕೆ. ಥ್ಯಾಂಕ್ ಯು. ಐ ಆಮ್ ವೆರಿ ವೆರಿ ಹ್ಯಾಪಿ. ನಾವು ಅಷ್ಟೇ ಖುಷಿಯಾಗಿದ್ದೀವಿ ಸರ್. ನೀವು ನಮ್ಮವರು, ಕನ್ನಡದವರು, ನೀವು ಒಬ್ರು ಇಷ್ಟು ಅಕ್ವೇರಿಯಂ ಹಾಬಿ ಬಗ್ಗೆ ನೀವು ಇಷ್ಟು ಸ್ಪ್ರೆಡ್ ಮಾಡ್ತಾ ಇರೋದು ನಮಗೂ ತುಂಬಾ ಖುಷಿ ಇದೆ. ಸೊ ಸರ್ ಹೇಳಿ, ಹೊಸ ಪ್ರಾಡಕ್ಟ್ಸ್ ಏನಿದೆ, ಮತ್ತೆ ಶಾಪ್ ಟೂರ್ ಮಾಡೋಣ, ಎಲ್ಲದ್ರ ಬಗ್ಗೆ ನಮ್ಗೆ ತಿಳಿಸಿ. ಸೂಪರ್. ಸೊ ವೀಕ್ಷಕರೇ, ನಮ್ಮ ಜೊತೆ ಮಯೂರ್ ದೇವ್ ಸರ್ ಇದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ಕಮಿಂಗ್ ಅಸ್. ನಾನು ಪ್ರತಿ ಸರಿ ನಿಮ್ಮನ್ನ ಮೀಟ್ ಮಾಡಕ್ ಬರಬೇಕು ಅಂದಾಗ ಅಥವಾ ನಿಮ್ಮ ಸ್ಟೋರಿಗೆ ಬರಬೇಕು ಅಂದಾಗ ನನಗೆ ಫಸ್ಟು ತಲೆಯಲ್ಲಿ ಬರೋದು ಇಷ್ಟೇ, ಎಷ್ಟಾಗುತ್ತೋ ಅಷ್ಟು ಹಾಬಿ ಬಗ್ಗೆ ಇನ್ಫಾರ್ಮೇಶನ್ನ ನಾನು ನಿಮ್ಮ ಹತ್ರದಿಂದ ತಗೋಬೇಕು ಅಂತ. ಬಿಕಾಸ್ ಯು ಹ್ಯಾವ್ ಹೆಲ್ಪ್ ಲಾಟ್ ಆಫ್ ಅಸ್ ಟು ಗ್ರೋ ಇನ್ ದಿಸ್ ಹಾಬಿ. ನಿಮ್ಮ ವಿಡಿಯೋಸ್ ನೋಡಿ ಪ್ಲಾಂಟೆಡ್ ಟ್ಯಾಂಕ್ ಹೇಗಿಡಬೇಕು, ಫಿಶ್ ಹೇಗಿಡಬೇಕು, ಅಥವಾ ಒಂದು ಮೆಡಿಕೇಶನ್ ಹೇಗಿರಬೇಕು ಅಂತೆಲ್ಲ ತಿಳ್ಕೊಂಡವ್ರು ನಾವೆಲ್ಲ. ನಿಮ್ಮಿಂದ ಹಾಬಿ ಸಾಕಷ್ಟು ಜನ ಕಲ್ತಿದ್ದಾರೆ ಕೂಡ ಇಂಡಿಯಾದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನನಗೆ ನೋಡಪ್ಪ, ಏನಿಲ್ಲ, ನಾನು ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ಹಾಬಿ. ಆ ದಾರಿನಲ್ಲಿ ಎಷ್ಟೋ ಜನ ನನ್ನಿಂದ ಕಲ್ತಿದ್ದಾರೆ ಅಂತಾರೆ, ಬಟ್ ಅದು ಅವ್ರ ಎಫರ್ಟ್, ನಂದು ಏನಿಲ್ಲ. ಐ ಹ್ಯಾವ್ ಡನ್ ವಾಟ್ ಐ ಫೀಲ್ ಹ್ಯಾಪಿ ಅಬೌಟ್, ಅಷ್ಟೇನೆ ಅಲ್ವಾ? ಬಟ್ ತುಂಬಾ ಜನಕ್ಕೆ ಅದು ಇನ್ಸ್ಪೈರ್ ಆಗಿದೆ. ಬಿಕಾಸ್ ಐ ಆಮ್ ಸೋ ಗ್ಲಾಡ್ ಅಷ್ಟೇ. ಗಾಡ್ಸ್ ಬ್ಲೆಸ್ಸಿಂಗ್ಸ್, ಇನ್ನೇನಿಲ್ಲಪ್ಪ. ಸೊ ವೀಕ್ಷಕರೇ, ನಾವು ಸರ್ ಹತ್ರ ಸಾಕಷ್ಟು ಟ್ಯಾಂಕ್ಸ್ಗಳಿದೆ. ಸೂಪರ್ ಆಗಿರೋ ಒಂದು ಗೋಲ್ಡ್ ಫಿಶ್ ಕೂಡ ಇದೆ. ಸಾಕಷ್ಟು ಜನ ಎಕ್ಸಾಟಿಕ್ ಗೋಲ್ಡ್ ಫಿಶ್ ಅಂತ ಹೇಳ್ತಾನೆ ಇರ್ತೀರಾ. ನಾನು ಅದು ಎಕ್ಸಾಟಿಕ್ ಗೋಲ್ಡ್ ಫಿಶ್ ಅಂದ್ರೆ ಏನು, ಅದು ಹೇಗಿರುತ್ತೆ ಅಂತಾನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟು ಅಕ್ವೇರಿಯಂ ಪ್ರಾಡಕ್ಟ್ಸ್ ಇಂಡಿಯಾ ಅವರ ಯಾವ್ಯಾವ ಪ್ರಾಡಕ್ಟ್ಸ್ ಈಗ ಬಂದಿದೆ, ನನಗೆ ಗೊತ್ತಿರೋ ಹಾಗೆ ಮೋರ್ ದನ್ 300 ಪ್ರಾಡಕ್ಟ್ಸ್ ಲೈನಪ್ ಆಗಿದೆ ಈಗ, ಬಂದಿದೆ ಕೂಡ ಮಾರ್ಕೆಟ್ಗೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂತ ಹೋಗೋಣ. ಅಂಡ್ ಅಕ್ವೇರಿಯಂ ಪ್ರಾಡಕ್ಟ್ಸ್ ಇಂಡಿಯಾ ಅಲ್ಲಿ ಇರುವಂತ ಪ್ರಾಡಕ್ಟ್ ಬಗ್ಗೆ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ಆಲ್ ದೀಸ್ ಪ್ರಾಡಕ್ಟ್ಸ್ ಆರ್ 100% ಇಂಡಿಯನ್. 100% ಇಂಡಿಯನ್. ಅಂದ್ರೆ ಇದು ಎಷ್ಟು ಮಟ್ಟಿಗೆ ಅಂದ್ರೆ, ನಾವು ಪ್ಯಾಕಿಂಗ್ ಮೆಟೀರಿಯಲ್ ಯೂಸ್ ಮಾಡ್ತೀವಲ್ಲ, ಅದೂನು ಇಂಡಿಯನ್. ಆ ಪ್ಯಾಕಿಂಗ್ ಮೆಟೀರಿಯಲ್ ಯೂಸ್ ಮಾಡೋ ಪ್ಲಾಸ್ಟಿಕ್ ಇಂಡಿಯನ್. ಅಂದ್ರೆ ಲಿಟ್ರಲಿ ಎವ್ರಿಥಿಂಗ್ ಇಸ್ ಇಂಡಿಯನ್. ಸೊ ನಾವು ಯಾವುದೇ ಒಂದು ವಸ್ತು ಇನ್ನೊಂದು ಕಡೆಯಿಂದ ಇಂಪೋರ್ಟ್ ಮಾಡಿ ತರಿಸೋದಿಲ್ಲ. ಓಕೆ, ಇನ್ನೊಂದು, ನಾವು ಇನ್ನೊಬ್ರಿಗೆ ಹೇಳಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಪ್ಯಾಕ್ ಮಾಡೋದಿಲ್ಲ. ಇದೆಲ್ಲ ನಮ್ದೇ ಫ್ಯಾಕ್ಟ್ರಿ, ನಮ್ದೇ ಪ್ರೊಡಕ್ಷನ್. ಓಕೆ, ಸೊ
ತುಂಬಾ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇದೆ. ಓಕೆ, ಎಲ್ಲೆಲ್ಲಿಂದ ತಗೊಂಡ್ಬಂದ್ಬಿಡ್ತಾರೆ, ಆ ಥರ ಏನೂ ಇಲ್ಲ. ನನ್ನ ಹತ್ರ 7 ಫ್ಯಾಕ್ಟ್ರಿ ಇದೆ. ಓಕೆ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ, ಬೇರೆ ಬೇರೆ ಪ್ರಾಡಕ್ಟ್ಸ್ಗೋಸ್ಕರ, ಫುಡ್ ಸಪ್ರೇಟು, ಸಾಯಿಲ್ ಸಪ್ರೇಟು, ಫರ್ಟಿಲೈಸರ್ ಸಪ್ರೇಟ್, ಯಾಕೆಂದ್ರೆ ಆ ಥರ ಬೇಕು ನಮಗೆ. ಸೊ ಆ ಥರ ಸಪ್ರೇಟ್ ಮಾಡಿ ನಾವು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸೊ ಮಯೂರ್ ಸರ್ ಹೇಳಿ. ಸೊ ಇವಾಗ ನೋಡಪ್ಪ, ಸೊಲ್ಯೂಷನ್ ನಂಬರ್ 1, ತುಂಬಾ ಜನ ಚಿಕ್ಕ ಟ್ಯಾಂಕ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಇಟ್ಸ್ ನಾಟ್ ದ ರೈಟ್ ಥಿಂಗ್. ಸ್ವಲ್ಪ ದೊಡ್ಡ 2 feet ಇಂದ ಸ್ಟಾರ್ಟ್ ಮಾಡಬೇಕು. ಬಟ್ ಏನೋ ನಾವು ಶುರು ಮಾಡೋಣಪ್ಪ, ಆಮೇಲೆ ಹೆಂಗಾಗುತ್ತೆ ನೋಡೋಣ ಅಂತ ಚಿಕ್ಕದಾಗಿ ಶುರು ಮಾಡ್ತಾರೆ. ಸೊ ತುಂಬಾ ಜನ ನಮಗೆ ಹೇಳಿದ್ರು, ನೀವು ದೊಡ್ಡದಾಗಿ ಫುಡ್ ಪ್ಯಾಕೆಟ್ ಮಾಡ್ತೀರಾ, ತುಂಬಾ ಹೊತ್ತು ಇರುತ್ತದು, ಚಿಕ್ಕದ್ ಮಾಡಿ ಅಂತ. ಸೊ ವಿ ಮೇಡ್ 15 grams. ಇದರಲ್ಲಿ ಎಲ್ಲ 15 grams. ಇದರಲ್ಲಿ ನ್ಯೂ ಅಡಿಷನ್ಸ್ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಇಟ್ಸ್ ಅ ಸ್ಮಾಲ್ ಪ್ಯಾಕೆಟ್. ಸೊ ಇವಾಗ ನಾವು ಬೆಟ್ಟಾಗೋಸ್ಕರ ಅಂತ ಹೊಸದಾಗ ಒಂದು ರೆಡಿ ಮಾಡಿದ್ವಿ. ಮುಂಚೆ ನಮ್ಮ ಹತ್ರ ಬೆಟ್ಟಾಗಿ ಇರ್ಲಿಲ್ಲ. ಓಕೆ, ಅದಾದ್ಮೇಲೆ ನಾವು ಒಂದು ಆಲ್ಗೆ ಟ್ರೀಟ್ಸ್ ಅಂತ ರೆಡಿ ಮಾಡಿದ್ವಿ. ಇದೇನು ಅಂದ್ರೆ, ದಿಸ್ ಇಸ್ ಅ ಕೈಂಡ್ ಆಫ್ ಅನ್ ಮಿಕ್ಸ್ಡ್ ಆಲ್ಗೆ ಅಂಡ್ ವೆಜಿಟಬಲ್ ಫುಡ್ ವಿಚ್ ಇಸ್ ನಾಟ್ ವೆಜಿಟೇರಿಯನ್. ಇದ್ರಲ್ಲಿ ಸ್ವಲ್ಪ ಮೀನಿನ ಅಂಶನೂ ಇರುತ್ತೆ, ಶ್ರಿಂಪ್ ಅಂಶನೂ ಇರುತ್ತೆ. ಬಟ್ ಇಟ್ಸ್ ಗುಡ್ ಫಾರ್ ಆಲ್ ವೆಜಿಟಬಲ್ ಈಟಿಂಗ್ ಫಿಶ್ ಆರ್ ವೆಜಿಟೇರಿಯನ್ ಫಿಶ್. ಈವನ್ ನಾರ್ಮಲ್ ಫಿಶ್ ಅದನ್ನ ನೀವು ಹಾಕ್ಬೋದು, ಬೆಟ್ಟಾಗೂ ಹಾಕ್ಬೋದು, ಗೋಲ್ಡ್ ಫಿಶ್ಗೂ ಹಾಕ್ಬೋದು, ಮರೀನ್ ಟ್ಯಾಂಕ್ಸ್ಗೂ ಹಾಕ್ಬೋದು. ಇನ್ ಅ ಸೆನ್ಸ್ ವೇರ್ ಅದಕ್ಕೆ ಸ್ವಲ್ಪ ವೆಜಿಟಬಲ್ ಮ್ಯಾಟರ್ ಒಳಗೋದ್ರೆ ಒಳ್ಳೇದು, ಫೈಬರ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದು. ಸೊ ದಟ್ಸ್ ದ ಸೊಲ್ಯೂಷನ್. ಓಕೆ, ಅದಾದ್ಮೇಲೆ ನಾವು ಬೇಬಿ ಬೈಟ್ಸ್ ಅಂತ ಮುಂಚೆನೆ ಇತ್ತು ನಮ್ಮ ಹತ್ರ. ನಾವು ಇದನ್ನ ಆಡ್ ಮಾಡಿದ್ವಿ ಬೇಬಿಗೋಸ್ಕರ. ದೀಸ್ ಆರ್ ಜೆಲ್ ಮಿಕ್ಸಸ್. ಯಾವ ತರ ಅಂದ್ರೆ, ಇದು ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಅಪ್ಪ ಬ್ಲಡ್ ವರ್ಮ್ ಅಲ್ಲಿ ಮಾಡಿರೋದು, ಆರ್ಟೆಮಿಯನ್ ಅಲ್ಲಿ ಮಾಡಿರೋದು. ಇವಾಗ ಇದೆಲ್ಲ ಹೆಂಗೆ ಅಂದ್ರೆ, ಇವಾಗ ಮನೆಯಲ್ಲಿ ಬೇಬೀಸ್ ಇದೆ ಅನ್ಕೊಳ್ಳಿ, ಯಾವ್ದೋ ಬೆಟಾ ಫ್ರೈ ಆಗ್ಲಿ, ಗಪ್ಪಿ ಫ್ರೈ ಆಗ್ಲಿ, ಯಾವ್ದೋ ಒಂದು, ಅವ್ರೇನ್ ಮಾಡ್ತಾರೆ, ಬ್ರೈನ್ ಶ್ರಿಂಪ್ ಅದು ತಗೊಂಡು ಪೈಪ್ ಹಾಕಿ, ಇಟ್ಸ್ ಕಂಬರ್ಸಮ್. ನಾವೇನ್ ಮಾಡಿದೀವಿ, ಆರ್ಟೆಮಿ ಅದನ್ನೇನೆ ಪೌಡರ್ ಮಾಡಿ, ನೀವೇನ್ ಮಾಡ್ಬೇಕು, ಇದ್ರದ್ದು 1 ಚಮಚ ಈಕ್ವಲ್ ಕ್ವಾಂಟಿಟಿ ಕುದಿಯೋ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ, ನಾವು ಮಕ್ಕಳಿಗೆ ಹಾಕಲ್ವಾ ಫೇರೆಕ್ಸ್, ಅದರ ಜೆಲ್ಲಿ ಟೈಪ್ ಆಗುತ್ತೆ. ಅದನ್ನ ಸ್ವಲ್ಪ ನೀವು ಯು ಕ್ಯಾನ್ ಮೇಕ್ ಇಟ್ ಡೈಲ್ಯೂಟ್ ಆರ್ ವಾಟ್ ಎವರ್ ಯು ವಾಂಟ್ ಡಿಪೆಂಡಿಂಗ್ ಆನ್ ದ ಬೇಬಿ ಸೈಜ್. ಅದನ್ನ ಹಾಕಿದ್ರೆ ಟಕ್ 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 ಅಂತ ಬೇಬೀಸ್ ತಿನ್ಕೊಳ್ಳುತ್ತೆ. ದೇ ಆರ್ ವೆರಿ ಹೆಲ್ತಿ. ನಿಮಗೂ ಟೈಮ್ ಸೇವ್ ಆಗುತ್ತೆ. ಸೊ ಇದು ಬೇಬಿ ಬೈಟ್ಸ್ ಅಲ್ಲಿ ರೆಗ್ಯುಲರ್ ಆರ್ಟೆಮಿಯಾ ಬ್ಲಡ್ ವರ್ಮ್ ಜೆಲ್ ಮಿಕ್ಸು. ಬ್ಲಡ್ ವರ್ಮ್ ಅನ್ನೋದು ನಾವು ಎಲ್ಲಿ ಹೋಗಿ ಯಾವ್ದು ನದಿ, ನಾಲೆ, ಕೆರೆ, ಗಜರ, ಕಚರಾನಲ್ಲಿ ಬ್ಲಡ್ ವರ್ಮ್ ಕಲೆಕ್ಟ್ ಮಾಡಲ್ಲ, ನಾವೇ ಕಲ್ಚರ್ ಮಾಡ್ತೀವಿ. ಓಕೆ, ಅಂಡ್ ದಿಸ್ ಇಸ್ ಯುನಿಕ್ ಬಿಕಾಸ್ ಬೇರೆ ಯಾರು ಆ ಥರ ಮಾಡಲ್ಲ. ಸೊ ಇದರಲ್ಲಿ ಪ್ಯಾರಾಸೈಟ್ಸ್ ಇರಲ್ಲ. ಓಕೆ, ದರ್ ಇಸ್ ನೋ ಪ್ಯಾರಾಸೈಟ್ ಪ್ರಾಬ್ಲಮೇ ಬರಲ್ಲ ಬ್ಲಡ್ ವರ್ಮ್ ಅಲ್ಲಿ. ಯೂಶುವಲ್ ಲೈವ್ ಬ್ಲಡ್ ವರ್ಮ್ಸ್ ಕೂಡ ತುಂಬಾನೇ ಪ್ಯಾರಾಸೈಟ್ ಬರುತ್ತೆ, ಬಿಕಾಸ್ ದೇ ಕಲೆಕ್ಟ್ ಇಟ್ ಇನ್ ದ ಡರ್ಟಿಯೆಸ್ಟ್ ಆಫ್ ಪ್ಲೇಸಸ್. ಯಾಕಂದ್ರೆ ಬ್ಲಡ್ ವರ್ಮ್ ಬರೋದೇ ಆತರ. ಆಯ್ತಾ? ಸೊ ಅದು ಐ ಥಿಂಕ್ ದಿಸ್ ಸಾಲ್ವ್ಸ್ ಅ ಮೇಜರ್ ಪ್ರಾಬ್ಲಮ್. ಏನಾಗುತ್ತೆ, ಎಷ್ಟೋ ಜನ ಮನೆಯಲ್ಲಿ ಗಪ್ಪೀಸ್ ಮೋಲಿಸ್ ಹಾಕ್ಬಿಟ್ಟಿರುತ್ತೆ, ಮರಿ ಹಾಕ್ಬಿಟ್ಟಿರುತ್ತೆ, ಅದಕ್ಕೆ ಏನು ಫುಡ್ ಕೊಡಬೇಕು. ಸೊ ಇದು ಫುಲ್ ರೇಂಜೇ ಕೊಟ್ಟಿದೀವಿ ನಾವು. ಅದಲ್ದಿರ ನಾವು ಲಾಬ್ಸ್ಟರ್ಸ್ ಒಂದು ಫುಡ್ ತಗೊಂಡ್ಬಂದ್ವಿ. ಓಕೆ, ಇದರಲ್ಲಿ ರೆಡ್ ಬ್ಲೂ ಲಾಬ್ಸ್ಟರ್ಸ್ ಜಾಸ್ತಿ ಓಡೋದು. ಸೊ ಆ ಲಾಬ್ಸ್ಟರ್ಸ್ಗೆ ಅಂತ ತಗೊಂಡ್ಬಂದ್ವಿ. ಯುನಿಕ್ನೆಸ್ ಏನು ಅಂದ್ರೆ, ಇದರಲ್ಲಿ ದೇರ್ ಇಸ್ ಅ ಪ್ರಾಡಕ್ಟ್ ಕಾಲ್ಡ್ ಚಿಟಿನ್ ಅಂತ. ಚಿಟಿನ್ ವಿಚ್ ಹೆಲ್ಪ್ಸ್ ಟು ಮೋಲ್ಟ್. ಓಕೆ, ಹೊಸ ಎಕ್ಸೋಸ್ಕೆಲಿಟನ್ ತೆಗೆದು, ಸೇಮ್ ವಿತ್ ಶ್ರಿಂಪ್ ಆಲ್ಸೋ. ಓಕೆ, ಸೊ ಇದೇನಾಗುತ್ತೆ, ಮೋಲ್ಟಿಂಗ್ ಹೆಲ್ಪ್ ಆಗುತ್ತೆ, ಗ್ರೋತ್ ಅಲ್ಲಿ ಹೆಲ್ಪ್ ಆಗುತ್ತೆ. ಅಂಡ್ ಇದು ತುಂಬಾ ಇಷ್ಟಪಟ್ಟು ತಿನ್ನುತ್ತೆ, ಬಿಕಾಸ್ ಇಟ್ಸ್ ಗಾಟ್ ಏನು ಅಂದ್ರೆ, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಫುಡ್ಸ್. ಇವಾಗ ನಮ್ ಕನ್ನಡದವ್ರಿಗೆ ಗೊತ್ತಿರುತ್ತೆ, ನಮ್ಮ ಬೇಕರಿನಲ್ಲಿ ಆಪಲ್ ಕೇಕ್ ಇಸ್ ದ ಮೋಸ್ಟ್ ಟೇಸ್ಟಿ. ಯಾಕಂದ್ರೆ ಇರೋ ಬರೋದೆಲ್ಲ ಮಿಕ್ಸ್ ಮಾಡ್ತಾರೆ. ಇದು ಆ ತರ ಫುಡ್ ಇದು. ಬಿಕಾಸ್ ದ ಕ್ರಾಬ್ಸ್ ಆರ್ ಆಮ್ನಿವರಸ್. ಲಾಬ್ಸ್ಟರ್ಸ್ ಎಲ್ಲ ತಿನ್ನುತ್ತೆ, ಫಿಶ್ ತಿನ್ನುತ್ತೆ, ಪ್ಲಾಂಟ್ ತಿನ್ನುತ್ತೆ. ಸೊ ಇಟ್ಸ್ ಎಲ್ಲ ಮಿಕ್ಸ್ ಇದು. ಅಂಡ್ ತುಂಬಾ ಎಂಜಾಯ್ ಮಾಡಿ ತಿಂತವೆ. ಇದು ಲೋಚಸು, ಆಲ್ಗೆ ವೇಫರ್ಸು, ಆಮೇಲೆ ಕಾರಿಡೋರ್ ಫುಡ್, ಇದೆಲ್ಲ ನಮ್ಮ ಹತ್ರ ದೊಡ್ಡ ಪ್ಯಾಕೆಟ್ ಇತ್ತು ಮುಂಚೆ. ಇದು ಇವಾಗ ನಾವು ಚಿಕ್ಕ ಪ್ಯಾಕೆಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೇಮ್ ಥಿಂಗ್, ಎಕ್ಸಾಟಿಕ್ ಶ್ರಿಂಪ್ ಅಂಡ್ ರೆಗ್ಯುಲರ್ ಶ್ರಿಂಪ್. ಓಕೆ, ಈ ಎಕ್ಸಾಟಿಕ್ ಶ್ರಿಂಪ್ ಫುಡ್ಗೂ ರೆಗ್ಯುಲರ್ ಶ್ರಿಂಪ್ ಫುಡ್ಗೂ ಏನ್ ಡಿಫರೆನ್ಸ್ ಬರುತ್ತೆ ಸರ್? ಕ್ಯಾರಡಿನಾ, ನಿಯೋ ಕ್ಯಾರಡಿನಾ. ಓಕೆ ಓಕೆ, ಸೊ ಎಕ್ಸಾಟಿಕ್ ಅಲ್ಲಿ ಯು ಹ್ಯಾವ್ ದಿಸ್ ಬಂಬಲ್ ಬಿ, ರೆಡ್ ಅಂಡ್ ವೈಟ್. ಓಕೆ ಓಕೆ, ಸ್ಯಾಂಟಾ ಕ್ಲಾಸ್ ಅಂತಾರೆ, ಕ್ರಿಸ್ಟಲ್ ರೆಡ್ ಅಂತಾರೆ, ಕ್ರಿಸ್ಟಲ್ ಬ್ಲೂ, ಬ್ಲಾಕ್ ಅಂತಾರೆ, ಅದಕ್ಕೆಲ್ಲ. ಇದು ನಿಮ್ಮ ನಾರ್ಮಲ್ ಯೆಲ್ಲೋ, ರೆಡ್, ಬ್ಲೂ ಅದೆಲ್ಲ ಏನಿಲ್ಲ. ಇಟ್ ಇಸ್ ಜಸ್ಟ್ ಬೇಸಿಕ್ಲಿ ಇದರಲ್ಲಿ ವೆಜಿಟಬಲ್ ಮ್ಯಾಟರ್ ಡಿಫರ್ ಆಗುತ್ತೆ. ಬಿಕಾಸ್ ಒಂದು ಅದಕ್ಕೆ ಮೋಲ್ಟಿಂಗ್ ಸ್ವಲ್ಪ ಇಶ್ಯೂ ಆಗುತ್ತೆ ಎಕ್ಸಾಟಿಕ್ ವೆರೈಟಿಗೆ, ಇದರಲ್ಲಿ ಈಸಿಯಾಗಿ ಆಗುತ್ತೆ. ಸೊ ಅದರಲ್ಲಿ ನಾವು ಚೇಂಜ್ ಮಾಡಿದ್ದೀವಿ. ಓಕೆ, ಸೊ ಬೇಸಿಕ್ ಮೈನರ್ ಡಿಫರೆನ್ಸಸ್ ಅಷ್ಟೇ. ಪ್ಲಸ್ ಇದನ್ನ ನೀವು ಅಮೋನೋ ಶ್ರಿಂಪ್ ಅಂತದಕ್ಕೆಲ್ಲಾನು ಕೊಡ್ಬೋದು. ಸೊ ಕ್ಯಾರಡಿನಾ, ನಿಯೋ ಕ್ಯಾರಡಿನಾ ಆಲ್ಸೋ. ಇದೆಲ್ಲ ಸ್ಟ್ಯಾಂಡರ್ಡ್ ನಮ್ದು ವಾಟರ್ ಕೇರ್ ಕಿಟ್. ಓಕೆ, ಸೊ ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ದೊಡ್ಡ ದೊಡ್ಡ ಕಂಪನಿನಲ್ಲಿ ಸೂಪರ್ 4 ಅಂತಾರೆ. ಸೇಮ್ ಪ್ರಾಡಕ್ಟ್ ನಾವು ಲೆಸರ್ ಪ್ರೈಸ್ ಅಂಡ್ ಇಂಡಿಯನ್ ಇದಕ್ಕೆ ಸೇಮ್ ಥಿಂಗ್ ರೂಟ್ ಬೂಸ್ಟ್ ಅಂತ ಕೊಟ್ಟಿದ್ವಿ, ವಿಚ್ ಯು ಪುಟ್ ಅಂಡರ್ ದ ಸಾಯಿಲ್. ಓಕೆ, ಇದು ನಮ್ದು ಸಂಕನ್ ಗಾರ್ಡನ್ ಇನ್ನೊಂದು ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ರೂಟ್ ಟ್ಯಾಬ್ಸ್ ಇದೆ, ಬ್ಯಾಕ್ಟೀರಿಯಾ ಟ್ಯಾಬ್ಸ್ ಇದೆ. ಓಕೆ,
ಹೌ ಇಂಪಾರ್ಟೆಂಟ್ ಇಸ್ ಆಕ್ಚುಲಿ ಬ್ಯಾಕ್ಟೀರಿಯಾ ಟೈಪ್? ಸಾಕಷ್ಟು ಜನಕ್ಕೆ ನಾವು ಈಗ ಬ್ಯಾಕ್ಟೀರಿಯಾ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಹಾಬಿ. ನಮ್ಮ ಹಾಬಿನಲ್ಲಿ ನಾವು ಫಿಶ್ ಕೀಪಿಂಗ್ ಹಾಬಿನಲ್ಲಿ ಇಲ್ಲಪ್ಪ. ವಿ ಆರ್ ಇನ್ ದ ಹಾಬಿ ಆಫ್ ಕೀಪಿಂಗ್ ಗುಡ್ ಬ್ಯಾಕ್ಟೀರಿಯಾ. ನೀರಲ್ಲಿ ಬ್ಯಾಕ್ಟೀರಿಯಾ ಚೆನ್ನಾಗಿಲ್ಲ ಅಂದ್ರೆ ಮೀನ್ ಸಾಯುತ್ತೆ, ಗಿಡ ಸಾಯುತ್ತೆ, ಎಲ್ಲದಕ್ಕೂ ಬ್ಯಾಕ್ಟೀರಿಯಾ ಬೇಕು. ನಿಮಗೂ ನನಗೂ ಬ್ಯಾಕ್ಟೀರಿಯಾ ಬೇಕು, ಎಸೆನ್ಷಿಯಲ್ ಬ್ಯಾಕ್ಟೀರಿಯಾ ಬೇಕೇ ಬೇಕು. ನಮ್ಗೆ ಇಲ್ಲ ಅಂದ್ರೆ ಡೈಜೆಷನ್ ಆಗಲ್ಲ. ಸೊ ಬ್ಯಾಕ್ಟೀರಿಯಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಇಂಡಿಕಾ ಅಡಿಟಿವ್ಸ್ ಇಸ್ ಅ ವೆರಿ ಯುನೀಕ್ ಪ್ರಾಡಕ್ಟ್. ನಮ್ಮ ಸಾಯಿಲ್ ಜೊತೆ ಫ್ರೀ ಆಗಿ ಬರುತ್ತೆ ಇದು. ಓಕೆ, ಇದು ಅದು ಯಾವಾಗಲೂ ನಾನು ತಪ್ಪು ಮಾಡ್ತೀನಿ ಇನ್ ದ ವರ್ಡ್. ಇಟ್ಸ್ ಕಾಲ್ಡ್ ಮೈಕೋರಿಜಾ ಅನ್ನೋದು ಒಂದು ಟೆಕ್ನಾಲಜಿ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ಅ ಕಾನ್ಸೆಪ್ಟ್ ವಿಚ್ ಇಸ್ ಆಲ್ರೆಡಿ ಅವೈಲೇಬಲ್ ಇನ್ ನೇಚರ್. ಓಕೆ, ಹೆಂಗೆ ಅಂದ್ರೆ ದರ್ ಆರ್ ಸರ್ಟನ್ ಕೈಂಡ್ ಆಫ್ ಫಂಗೈ. ಇನ್ ಸಿಂಪಲ್ ಟರ್ಮ್ಸ್ ಮಶ್ರೂಮ್ ಅಂತ ಇಟ್ಕೊಳ್ಳಿ. ಒಂದು ಕಾಡಲ್ಲಿ ದೊಡ್ಡದೊಂದು ಮರ ಇದೆ, ಮರ ತುಂಬಾ ಹೆಲ್ತಿ ಇದೆ, ಅದ್ರ ಸುತ್ತೂರ ಮಶ್ರೂಮ್ ಇರುತ್ತೆ. ಆ ಮಶ್ರೂಮು ಸಾಯಿಲ್ ಒಳಗಡೆ ಒಂದು ಇಂಟರ್ನೆಟ್ ತರ ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಅಂಡ್ ಇಟ್ ಕನೆಕ್ಟ್ಸ್ ದ ಬಿಗ್ ಟ್ರೀ ಟು ಆಲ್ ದಿ ಅದರ್ ಟ್ರೀಸ್. ಸೊ ಇಫ್ ಒನ್ ಟ್ರೀ ವಾಂಟ್ಸ್, ಆ ಟ್ರೀಗೆ ಗ್ಲೂಕೋಸ್ ಬೇಕು ಅಂದ್ರೆ ದೊಡ್ಡ ಟ್ರೀಯಿಂದ ಅಲ್ಲಿಗೆ ಹೋಗುತ್ತೆ. ಅದೇ ತರ ಯಾವುದೋ ಒಂದು ಟ್ರೀಗೆ ಇದು ಹುಳ ಬಂದಿದೆ, ಸಾಯ್ತಾ ಇದೆ ಅಂದ್ರೆ ಎಲ್ಲ ಟ್ರೀಗೂ ಇನ್ಫಾರ್ಮ್ ಮಾಡುತ್ತೆ, ಆ ಟ್ರೀಯಿಂದ ದೂರ ಇರಿ, ಇಲ್ಲ ನಿಮಗೆ ಹುಳ ಬರುತ್ತೆ ಅಂತ. ದಿಸ್ ಇಸ್ ದ ಫಸ್ಟ್ ಟೈಮ್ ಎನಿಬಡಿ ಹಸ್ ಡನ್ ದಿಸ್ ಫಾರ್ ಅಕ್ವೇರಿಯಂ. ಸೊ ನಿಮ್ ಪ್ಲಾಂಟೆಡ್ ಟ್ಯಾಂಕ್ ಒಳಗೆ ಇವಾಗ ಅಲ್ಲಿ ತಿರುಗಿಸಿದ್ರೆ ನಮ್ ಪ್ಲಾಂಟೆಡ್ ಟ್ಯಾಂಕ್ ಇದೆ ನೋಡಿ, ಹೌದು, ಅದು 4 ವರ್ಷ ಹಳೆದು. ಓಕೆ, ದ ಪ್ಲಾಂಟ್ಸ್ ಆರ್ ಗ್ರೋಯಿಂಗ್ ಆನ್ ದೇರ್ ಓನ್. ಓಕೆ, ಬಿಕಾಸ್ ಆಫ್ ದೀಸ್ ಕೈಂಡ್ ಆಫ್ ಐಡಿಯಾಸ್. ಓಕೆ, ಅಂಡ್ ಇದನ್ನ ನೋಬಡಿ ಹಸ್ ಯೂಸ್ಡ್ ಇಟ್. ಇಟ್ಸ್ ದೇರ್, ಜನರೇಷನ್ಸ್ ಇಂದ ಇದೆ, ಜನಕ್ಕೆ ಗೊತ್ತು. ಬಟ್ ವಿ ವರ್ ದ ಫಸ್ಟ್ ಒನ್ಸ್ ಟು ಪುಟ್ ಇಟ್ ಇಂಟು ಅನ್ ಅಕ್ವೇರಿಯಂ ಕಾನ್ಸೆಪ್ಟ್. ಇವಾಗ ಟೂಲ್ಸ್ ಇದೆಲ್ಲ ಟೆಸ್ಟಿಂಗ್ ಬಂದಿದೆ. ಇದೆಲ್ಲ ಇಂಡಿಯನ್ ಮೇಡ್ ಟೂಲ್ಸ್. ಓಕೆ, ಹೈ ಕ್ವಾಲಿಟಿ ಇಂಡಿಯನ್ ಮೇಡ್, ಟೆಸ್ಟಿಂಗ್ಗೋಸ್ಕರ ಬಂದಿದೆ. ಇದು ಕ್ಲೀನಿಂಗ್ ಪ್ಯಾಡ್ಸ್, ಆಲ್ಗೆ ಕ್ಲೀನಿಂಗ್ ಪ್ಯಾಡ್ಸ್, ಸ್ಕ್ರಾಚ್ ರಿಮೂವ್ ಮಾಡಕ್ಕೆ. ಓಕೆ, ಸೊ ಗ್ಲಾಸ್ ಕ್ಲೀನ್ ಮಾಡಕ್ಕೆ ಸ್ಕ್ರಾಚ್ ಆಗಲ್ಲ, ಪ್ಲಸ್ ನಿಮ್ ವೈಟ್ ಸ್ಪಾಟ್ಸ್ ತೆಗೆದಾಕತ್ತೆ. ಇದರಲ್ಲಿ 2 ವೆರೈಟೀಸ್ ಇದೆ. ಒಂದು ಸ್ಲೈಟ್ಲಿ ಬೆಟರ್ ವೆರೈಟಿ, ಒಂದು ಸ್ಲೈಟ್ಲಿ ಲೆಸರ್ ವೆರೈಟಿ. ಓಕೆ, ಸೊ ಕ್ವಾಲಿಟಿನಲ್ಲಿ ಡಿಫ್ರೆನ್ಸ್ ಇದೆ ಅಷ್ಟೇ, ಮೆಟೀರಿಯಲ್ ಕ್ವಾಲಿಟಿನಲ್ಲಿ ಡಿಫ್ರೆನ್ಸ್ ಇದೆ. ಬಟ್ ವಿ ವಾಂಟೆಡ್ ಟು ಗಿವ್ ದಟ್. ಯಾಕಂದ್ರೆ ಯಾರಿಗೆ ಏನ್ ಇಷ್ಟನೋ ತಗೊಂಡೋಗ್ಬೋದು. ನನಗೆ ಮ್ಯಾಕ್ಸಿಮಮ್ ಇದು ತಗೊಂಡೋಗೋದು ಹೌಸ್ ವೈಫ್ಸ್ ತಗೊಂಡೋಗ್ತಾರೆ, ಅವ್ರ ಕಿಚನ್ ಕ್ಲೀನ್ ಮಾಡಕ್ಕೆ ತುಂಬಾ ವರ್ಕ್ ಆಗುತ್ತೆ ಅಂತ. ಅಲ್ಲ, ಜನ ಏನ್ ಮಾಡ್ತಾರೆ ಅಂದ್ರೆ ಈ ಸ್ಕ್ರಬ್ಬರ್ ಬರ್ತಲ್ಲ, ಅದು ತಗೊಂಡು ಅಕ್ವೇರಿಯಂ ಮುಚ್ಚಿಬಿಟ್ಟು ಫುಲ್ ಸ್ಕ್ರಾಚ್ ಮಾಡ್ಬಿಟ್ಟಿರ್ತಾರೆ. ಅದೇ ತರ ಸ್ಪೆಸಿಫಿಕಲಿ ಡಿಸೈನ್ ಫಾರ್ ಅಕ್ವೇರಿಯಂ ಪರ್ಪಸ್. ಅದೇ ತರ ಇವಾಗ ಇದು ರೆಪ್ಟೈಲ್ ಗಾರ್ಡನ್ ಹೊಸದು, ಐ ವಿಲ್ ಶೋ ಯು. ಇದು ಟರ್ಟಲ್ ಐ ಡ್ರಾಪ್ಸ್ ಅಂಡ್ ಇಗ್ವಾನಾ ಲಿಜರ್ಡ್ ಐ ಡ್ರಾಪ್ಸ್. ನೆಟ್ ಬ್ಯಾಗ್ ಬಂದು ಒನ್ ಆಫ್ ಮೈ ಸ್ಟಾರ್ ಪ್ರಾಡಕ್ಟ್ಸ್. ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್. ಅಂದ್ರೆ ಎಸ್, ಐ ಆಮ್ ಪ್ರೌಡ್ ಆಫ್ ಆಲ್ ಮೈ ಪ್ರಾಡಕ್ಟ್ಸ್. ಬಟ್ ಇದು ಏನು ಅಂದ್ರೆ, ಇಟ್ ವಾಸ್ ದ ಫಸ್ಟ್ ಪ್ರಾಡಕ್ಟ್ ದಟ್ ವಿ ಸ್ಟಾರ್ಟೆಡ್ ಇನ್ ಧಾರಾವಿ, ಮುಂಬೈ. ಧಾರಾವಿ ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಲಮ್, ಎಲ್ಲರಿಗೂ ಗೊತ್ತು. ಅಲ್ಲಿ ಹೌಸ್ ವೈಫ್ಸ್ ಮಾಡ್ತಾರೆ ಇದನ್ನ. ಓಕೆ, ಅಂಡ್ ಅದರಲ್ಲಿ ಪ್ರಿಂಟ್ ಆಗಿದೆ. ಇಟ್ ಇಸ್ ಪ್ರಿಂಟೆಡ್ ದೇರ್ ಸೇಯಿಂಗ್ ದಟ್ ಇಟ್ ಇಸ್ ಮೇಡ್. ನೋಡಿ, ಇಲ್ಲಿ ಪ್ರಿಂಟ್ ಆಗಿದೆ. ಓಕೆ, ಲೋಕಲ್ ಇಂಡಸ್ಟ್ರೀಸ್ ಇನ್ ಮುಂಬೈ, ಹ್ಯಾಂಡ್ ಕ್ರಾಫ್ಟೆಡ್ ಬೈ ವಿಮೆನ್. ಓಕೆ, ಇನ್ನೊಂದೇನು ಅಂದ್ರೆ ಇದರಲ್ಲಿ ನಮ್ಗೆ ಆಕ್ಚುಲಿ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ನೀವ್ ಏನಾದ್ರು ಒಂದು ಪರ್ಚೇಸ್ ಮಾಡಿದ್ರೆ ನೀವು ಕೊಡೋ ದುಡ್ಡು ಬರೀ ನಮ್ ಕಂಪನಿಗೆ ಬರಲ್ಲ, ಇಟ್ ಗೋಸ್ ಟು ಸಮ್ ಅದರ್ ಪೀಪಲ್ ಆಲ್ಸೋ. ಯಾಕೆ ಲೈಕ್ ದಿಸ್ ವಿಮೆನ್ ಬೆನಿಫಿಟ್. ನಮ್ ಫುಡ್ ಎಲ್ಲ ಬಂದು ಪನ್ವೇಲ್ ಅಂತ ಒಂದು ಊರಿದೆ ಬಾಂಬೆ ಆಚೆ, ನ್ಯೂ ಬಾಂಬೆ ಅಂತೀವಿ ನಾವು. ಅಲ್ಲಿಂದ ಆಚೆ ಒಂದು ಹಳ್ಳಿನಲ್ಲಿ ನಾವು ಪೂರ್ತಿ ಜನ ತಗೊಂಡು ಆ ಹಳ್ಳಿ ಒಳಗೆ ವಿಮೆನ್ ಬಂದು ಪ್ರೊಡಕ್ಷನ್ ಮಾಡ್ತಾರೆ, ಅಂಡ್ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಸೊ ನಮ್ದು ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಇವಾಗ ನಮ್ಮ ಆಲ್ಗೆ ಪ್ಯಾಡ್ ತಗೊಳ್ಳಿ, ಚಿತ್ತೂರಲ್ಲಿ ಒಂದು ಫ್ಯಾಕ್ಟ್ರಿನಲ್ಲಿ ಆಗುತ್ತೆ, ಅಲ್ಲಿ ಯಾರಿಗೋ ಬೆನಿಫಿಟ್ ಆಗ್ತಾ ಇದೆ. ಸೊ ಅಗೇನ್ ನೀವು ಕೊಡೋದು ಇಟ್ಸ್ ನಾಟ್ ಓನ್ಲಿ ಬಿಕಾಸ್ ಇಟ್ಸ್ ಅನ್ ಇಂಡಿಯನ್, 100% ಇಂಡಿಯನ್ ಅನ್ನೋದು ಬಿಕಾಸ್ ಇಂಡಿಯನ್ ಫ್ಯಾಮಿಲೀಸ್ ಆರ್ ಬೆನಿಫಿಟಿಂಗ್. ಇವಾಗ ಯಾವ್ದೋ ಚೈನಾ ಪ್ರಾಡಕ್ಟ್ ತಗೊಂಡ್ರೆ ಚೈನೀಸ್ ಫೆಲೋ ಇಸ್ ಬೆನಿಫಿಟಿಂಗ್. ಏನಪ್ಪ ಲಾಭ? ನಮ್ಮ ದೇಶದವ್ರಿಗೆ ಏನ್ ಲಾಭ ಅಲ್ವಾ? ಸೊ ನೆಟ್ ಬ್ಯಾಗ್ ಇದೆ, ಆಮೇಲೆ ಇದು ಕಾಂಬೋ ಪ್ಯಾಕ್ಸ್ ಇದೆ ನಮ್ದು, ನ್ಯೂಟ್ರೋಫಿಟ್, ಸ್ಟೇಕಾಮ್, ಇದೆಲ್ಲ ಸ್ಟಿಕ್ಕಿಂಗ್ ಐಟಮ್ಸ್, ಹಾರ್ಡ್ಸ್ಕೇಪ್ ಐಟಮ್ಸ್. ಗ್ಲೂ ಇದೆ, ಜೆಲ್ ಇದೆ, ಪೌಡರ್ ವಿತ್ ಬ್ರಷ್ ಬರುತ್ತೆ, ಕಾಟನ್ ಇದೆ ಅವೈಲೇಬಲ್. ಪೌಡರ್ ವಿತ್ ಬ್ರಷ್ ಅದು ಸೊ ಸ್ಟಿಕ್ ಮಾಡಿದ್ಮೇಲೆ ಒಂಚೂರು ಕಾಟನ್ ಇಟ್ಬಿಟ್ಟು ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ಮೇಲೆ ಒಂಚೂರು ಪೌಡರ್ ಹಾಕ್ಬಿಟ್ಟು ತಿರ್ಗಾ ಗ್ಲೂ ಹಾಕಿದ್ರೆ ಅದು ಆ ಕಾಟನ್ ವೈಟ್ ಕಾಣಲ್ಲ, ನ್ಯಾಚುರಲ್ ಆಗಿ ಕಾಣುತ್ತೆ. ಪ್ಲಸ್ ಇದು ಸಾಯಿಲ್ ಪೌಡರ್ ಇರೋದ್ರಿಂದ ಅದ್ರ ಮೇಲೆ ಏನಾಗಿ ರೂಟು ಗೀಟು ಗಿಡನೂ ಬೆಳೆಯಕ್ಕೆ ಶುರು. ಪ್ಲಸ್ ಆಫ್ ಕೋರ್ಸ್ ಬೇರೆ ವೆರೈಟೀಸು ಇದೆ, ಬಟ್ ವಿಲ್ ಮೂವ್ ಆನ್. ಸೊ ಸರ್ ಹೇಳಿ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಇದು ಸಂಕನ್ ಗಾರ್ಡನ್ ಅಂತ ನಮ್ದೇನೆ ಬ್ರ್ಯಾಂಡ್ ಇದು. ಇದರಲ್ಲಿ ನಾವು ವಿ ಆರ್ ಫೋಕಸಿಂಗ್ ಆನ್ ದ ಫಿಶ್. ಓಕೆ, ಸೊ ಇದರಲ್ಲಿ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೊಲ್ಯೂಷನ್ ಬಂದು ಸಾಲ್ಟ್. ಓಕೆ, ಸಿ ಎಲ್ಲರೂ ನಿಮಗೆ ನಾನು ವಿಡಿಯೋನಲ್ಲಿ ಹೇಳಿದ್ದೀನಿ ರಾಕ್ ಸಾಲ್ಟ್ ಯೂಸ್ ಮಾಡಿ ಅಂತ. ಬಟ್ ಏನಾಗುತ್ತೆ, ರಾಕ್ ಸಾಲ್ಟ್ ಅಲ್ಲಿ ಕಂಟಾಮಿನೇಷನ್ ಬರುತ್ತೆ. ಓಕೆ, ಅಂಡ್ ಸೊ ನಾವೇನ್ ಮಾಡ್ತಾ ಇದೀವಿ ಪ್ಯೂರ್ ಆಗಿ, ಯಾಕಂದ್ರೆ ತುಂಬಾ ಜನ ನನಗೆ ಮೆಸೇಜ್ ಮಾಡೋರು, ಸರ್ ರಾಕ್ ಸಾಲ್ಟ್ ಸಿಗ್ತಾ ಇಲ್ಲ, ಪಿಂಕ್ ಸಾಲ್ಟ್ ಸಿಗ್ತಾ ಇದೆ,
ಅಯೋಡಿನ್ ಫ್ರೀ ಸಿಗ್ತಾ ಇಲ್ಲ ಅಂತ. ಸೊ ನಾವೇ ಸೋರ್ಸ್ ಮಾಡಿ ಅದನ್ನ ಪ್ಯಾಕೆಟ್ ಮಾಡಿದ್ವಿ. ಸೊ ಅದರಲ್ಲೂ ನಾವೇನ್ ಮಾಡಿದ್ವಿ, ಇದು ಒನ್ ಟೈಮ್ ಯೂಸ್ 15 grams ಫಾರ್ 10 liters ಆಫ್ ವಾಟರ್. ಸೊ ನಾವು 15 gram ಪ್ಯಾಕೆಟ್ ರೆಡಿ ಮಾಡ್ಬಿಟ್ಟು, ಓಕೆ. ಸೊ ಈಸಿ, ಯಾರು ಬೇಕಾದ್ರೂ ಒಂದು ತಗೊಂಡ್ ಹೋಗ್ಬೋದು. ಪ್ಲಸ್ ಅದರಲ್ಲಿ 250 grams 500 grams 1 kg ಬರುತ್ತೆ, ಓಕೆ. ಅಂಡ್ ಇದರಲ್ಲಿ ಯುನಿಕ್ನೆಸ್ ಏನಂದ್ರೆ, ದಿಸ್ ಇಸ್ ದಿ ಓನ್ಲಿ ಸಾಲ್ಟ್ ಇನ್ ದ ವರ್ಲ್ಡ್ ದಟ್ ಹ್ಯಾಸ್ 15 minerals, vitamins added to it. Minerals and vitamins we add to it. Andre B12 essential too. Yes, B12 agli atara, all these things are added to it. So ನೀವು salt ಹಾಕಿದ್ರೆ ಒಂದು salt will do its work. See, remember, salt ಅನ್ನೋದು what it does is it changes the osmosis level in the water compared to the fish body ನಲ್ಲಿ ಉಪ್ಪು ಕಮ್ಮಿ ಇದ್ರೆ ಆಚೆಯಿಂದ ಉಪ್ಪು ಒಳಗೋಗುತ್ತೆ. It acts as an antiseptic. ಸೊ ಆ ಟೈಮಲ್ಲಿ ಮೆಡಿಸಿನ್ ಹಾಕಿದ್ರೆ ಮಾತ್ರ ಕೆಲಸ ಮಾಡೋದು. ಸೊ ವಿತೌಟ್ ಸಾಲ್ಟ್ ನೀವು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಯಾವಾಗ ನಾವು ಇದಕ್ಕೆ ಮಿನರಲ್ಸ್ ಹಾಕ್ತಿವಿ, ಆ ಮಿನರಲ್ಸ್ ಬಾಡಿಗೆ ಹೋಗುತ್ತೆ, ಮ್ಯೂಕಸ್ ಮೆಂಬ್ರೇನ್ ಇಂಪ್ರೂವ್ ಮಾಡುತ್ತೆ, ಡಿಸ್ಟ್ರೆಸ್ ಮಾಡುತ್ತೆ ಫಿಶ್ ನ. ಸೊ ಬರೀ ಸಾಲ್ಟ್ ಯೂಸ್ ಮಾಡಿದ್ರೆ ಬೇರೆ ಏನು ಬೇಕಾಗಲ್ಲ, ಡಿಸ್ಟ್ರೆಸ್ ಆಗ್ಲಿ ಅದೆಲ್ಲ ಏನು ಬೇಡ, ಇದೇ ಸಾಕು. ಅಂದ್ರೆ ಜನ ಏನಪ್ಪಾ ಅಂದ್ರೆ, ಈಗ ನೀವು ಸ್ವಲ್ಪ ಸಾಲ್ಟ್ ಹಾಕಿ ಉಪ್ಪಾಕಿ ಅಂತ ಏನಾದ್ರು ಇವ್ರು ಹೇಳ್ಬಿಟ್ರೆ, ಅಕ್ವೇರಿಯಂ ಶಾಪ್ ಅವರು ಮನೇಲಿ ಸಾಲ್ಟ್ ಹಾಕ್ಬಿಡ್ತಾರೆ, ಇಲ್ಲ ಕಲ್ಲುಪ್ಪು ಅಂಗಡಿಲಿ ಸಿಗುತ್ತಲ್ಲ ಪ್ಯಾಕೆಟ್. ಅದೆಲ್ಲ, ಸೊ ಇದು ನಾವು ಅದನ್ನ ಕರೆಕ್ಟ್ ಮಾಡಿ ವಿ ಹ್ಯಾವ್ ಮೇಡ್. ಅಂಡ್ ಅಗೇನ್ ಈ ಇಂಪೋರ್ಟೆಡ್ ಕಂಪನೀಸ್ ಎಲ್ಲ 600 ರೂಪಾಯಿ 700 ರೂಪಾಯಿ, ನಮ್ದೆಲ್ಲ 100 ರೂಪಾಯಿ ಲೆಕ್ಕ. ಬಟ್ ಇಟ್ಸ್ ಮಚ್ ಕಾಸ್ಟ್ ಎಫೆಕ್ಟಿವ್ ಅಂಡ್ ವಾಟ್ ಶುಡ್ ಬಿ ದೇರ್ ಅದನ್ನೇ ರೇಟ್ ಹಾಕಿದೀವಿ. ಅಗೇನ್ ಈ ಪ್ರಾಡಕ್ಟ್ ಬಂದು ವಿ ಸೋರ್ಸ್ ಇಟ್ ಫ್ರಮ್ ಗುಜರಾತ್. ಓಕೆ, ಸೊ ಐ ಆಮ್ ಜಸ್ಟ್ ಟೆಲಿಂಗ್ ಯು ಏನಕ್ಕೆ ಅಂದ್ರೆ ಹೌ ವಿ ಆರ್ ವರ್ಕಿಂಗ್ ಆಲ್ ಓವರ್ ಇಂಡಿಯಾ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಇದು ವಿ ಕಾಲ್ ದಮ್ ವಾಟರ್ ಕಂಡೀಷನರ್ಸ್ ಅಂತ. ಓಕೆ, ಸೊ ನಾವು ತುಂಬಾ ಜನ ನನಗೆ ಕೇಳ್ತಾರೆ, ಯಾಕೆ ನೀವು ಒಂದೊಂದು ಮೀನಿಗೆ ಒಂದೊಂದ್ ತರ ವಾಟರ್ ಕಂಡೀಷನರ್ ಮಾಡಿದೀರಾ ಅಂತ. ಸೊ ಇದ್ರಲ್ಲಿ ಯುನಿಕ್ನೆಸ್ ಏನು ಅಂದ್ರೆ, ಈ ವಾಟರ್ ಕಂಡೀಷನರ್ ಬಂದು ಇವಾಗ ಶಾಪ್ ಅಲ್ಲಿ ಹೋದ್ರೆ ವಾಟರ್ ಕಂಡೀಷನರ್ ಒಂದು ಕ್ಲೋರಿನ್ ರಿಮೂವರ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ದಿಸ್ ಡಸ್ 6 things in 1. ಓಕೆ, ಕ್ಲೋರಿನ್ ರಿಮೂವ್ ಮಾಡುತ್ತೆ, ಕ್ಲೋರಮೈನ್ ರಿಮೂವ್ ಮಾಡುತ್ತೆ, ಅಡ್ಜಸ್ಟ್ ಮಾಡುತ್ತೆ, ಓಕೆ, pH ಬ್ಯಾಲೆನ್ಸ್ ಮಾಡುತ್ತೆ. ಈ ಮೀನಿಗೆ ತಕ್ಕಂಗೆ ಗೋಲ್ಡ್ ಫಿಶ್ಗೆ ಸ್ವಲ್ಪ ಆಲ್ಕಲೈನ್ ಬೇಕು, ಓಕೆ, ಸ್ವಲ್ಪ pH 7 ಇದ್ರೆ ಒಳ್ಳೇದು. ನಿಮ್ಮ ಬೆಟಾ ಫಿಶ್ಗಾಗ್ಲಿ ಟೆಟ್ರಾಸ್ಗಾಗ್ಲಿ 6.5 ಬೇಕು. ಸೊ pH ಬಫರ್ ಮಾಡುತ್ತೆ, ಪ್ಲಸ್ ಬ್ಯಾಕ್ಟೀರಿಯಾ ಆಡ್ ಮಾಡುತ್ತೆ, ಡಿಸ್ಟ್ರೆಸ್ ಮಾಡುತ್ತೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡಿಸೀಸ್ ಪ್ರಿವೆನ್ಷನ್ ಮಾಡುತ್ತೆ. ಇವಾಗ ಗೋಲ್ಡ್ ಫಿಶ್ ಅಲ್ಲಿ ನಮಗೆ ಮೇನ್ ಡಿಸೀಸ್ ಬರೋದು ಬ್ಲೋಟು, ಈ ತರ ಫಂಗಸ್, ಡೈಜೆಷನ್ ಇಶ್ಯೂಸ್ ಬರುತ್ತೆ, ಅದನ್ನ ಪ್ರಿವೆಂಟ್ ಮಾಡುತ್ತೆ. ಬೆಟಾ ಫಿಶ್ ಅಲ್ಲಿ ಫಿನ್ ರಾಟು, ಫಂಗಲ್ ಬರುತ್ತೆ, ಪ್ರಿವೆಂಟ್ ಮಾಡುತ್ತೆ. ಡಿಸ್ಕಸ್ ಅಲ್ಲಿ ಅದೇ ತರ ಗಿಲ್ ಫ್ಲೂಕ್ ಬರುತ್ತೆ, ಅದನ್ನ ಪ್ರಿವೆಂಟ್ ಮಾಡುತ್ತೆ. ಇವಾಗ ನೀನು ಅಮೆಝಾನ್ ಅಂತ ತಗೊಂಡ್ರೆ ದಿಸ್ ಇಸ್ ಆಲ್ ಫಾರ್ ಟೆಟ್ರಾಸು, ಏಂಜಲ್ಸು, ಅಮೆಝಾನ್ ರಿವರ್ ಫಿಶ್. ಟ್ರಾಪಿಕಲ್ ಅಂತ ತಗೊಂಡ್ರೆ ನಮ್ ಬಾರ್ಬ್ಸು, ರೇನ್ಬೋಸು, ಈ ಫಿಶ್. ಓಕೆ, ಸೊ ಅದಕ್ಕೆ ತಕ್ಕಂಗೆ ಒಂದೊಂದು ಮೀನಿಗೂ ಇಟ್ ಇಸ್ ಸ್ಪೆಸಿಫೈಡ್ ಫಾರ್ ದಟ್ ಪರ್ಟಿಕ್ಯುಲರ್ ಫಿಶ್. ಎಸ್, ತುಂಬಾ ಜನ ಕೇಳ್ತಾರೆ, ನಮ್ಮ ಹತ್ರ 5-6 ವೆರೈಟಿ ಇದೆ. ಸೊ ಅವಾಗ ನೀವು ಟ್ರಾಪಿಕಲ್ ಇಲ್ಲ ಅಂದ್ರೆ ಅಮೆಝಾನ್ ಯೂಸ್ ಮಾಡಿದ್ರೆ ಬೆಟರ್ ಕಾಂಬಿನೇಷನ್ ಸೆಟ್ ಆಗುತ್ತೆ. ಅದೇ ತರ ನಾವು ಗಪ್ಪೀಸ್ಗೂ ಇದೆ. ಓಕೆ, ಡಿಸ್ಕಸ್, ಅರ್ವಾನಾ, ಕೋಯಿ. ಓಕೆ ಸರ್, ಸಾರಿ ಫಾರ್ ಸ್ಟಾಪಿಂಗ್ ಯು. ಸಾಕಷ್ಟು ಜನ ನಾನ್ ನೋಡಿದಂಗೆ ದೇ ವಿಲ್ ಸ್ಟ್ರಗಲ್ ವಿತ್ ಡಿಸ್ಕಸ್. ಪರ್ಟಿಕ್ಯುಲರ್ ಡಿಸ್ಕಸ್ಗೆ ವಾಟರ್ ಕಂಡೀಷನ್ ಮಾಡಬೇಕು ಅಂದ್ರೆ ಜನ ಅದರಷ್ಟು ಈಸಿ ಬೇರೆ ಯಾವ್ದು ಇಲ್ಲ ಯಶ್. ಓಕೆ, ಯಾಕೆಂದ್ರೆ ಒಂದು ಪ್ಯಾರಾಮೀಟರ್ಸ್ ನಾವು ಚೆಕ್ ಮಾಡಬೇಕು, ಟೆಸ್ಟ್ ಮಾಡಬೇಕು. ಓಕೆ, ಡಿಸ್ಕಸ್ಗೆ ನಮಗೆ 6.5 pH ಬೇಕು. ಓಕೆ, ಆವರೇಜ್ ಪ್ರಾಬ್ಲಮ್ ಬರೋದೇನ್ ಗೊತ್ತಾ, ತುಂಬಾ ಜನ ಏನ್ ಮಾಡ್ತಾರೆ, 28 degrees ಅಲ್ಲಿ ಅಂಗಡಿನಲ್ಲಿ ಇಡ್ತಾರೆ, ಫಾರ್ಮ್ಸ್ ಅಲ್ಲಿ ಇಡ್ತಾರೆ. ಏನಕ್ಕೆ ಇಡೋದು ಅಂತ ಯಾರಿಗೂ ಗೊತ್ತಿಲ್ಲ. 28 degrees ಅಲ್ಲಿ ಇಡೋದು ಏನಕ್ಕೆ ಅಂದ್ರೆ ಜಾಸ್ತಿ ತಿನ್ಲಿ ಅಂತ. ಒಂದು ಫಾರಂ ಅಲ್ಲಿ 28 degrees ಇಟ್ಬಿಟ್ಟು ಊಟ ಜಾಸ್ತಿ ತಿಂದ್ರೆ ಜಲ್ದಿ ಗ್ರೋತ್ ಬರುತ್ತೆ. ಸೊ ಜಲ್ದಿ ಗ್ರೋತ್ ಬಂದ್ರೆ ಫಾರ್ಮ್ನವ್ರಿಗಾಗ್ಲಿ ಶಾಪ್ನವ್ರಿಗಾಗ್ಲಿ ಜಾಸ್ತಿ ದುಡ್ಡು ಬರುತ್ತೆ, ಬ್ರೀಡರ್ಸ್ಗೆ, ಅವ್ರಿಗೆ. ಓಕೆ, ಸೊ ನೀವು ಮನೆಗೆ ತಗೊಂಡ್ಬಂದ್ಬಿಟ್ಟು ನಾನು 28 ಇಡ್ತೀನಿ ಅನ್ಬಿಟ್ಟು ಕರೆಕ್ಟ್ ಆಗಿರೋ ಊಟ ಹಾಕಲ್ಲ, ಯಾವ್ದೋ ಕಚರ ಹಾಕ್ಬಿಡೋದು. ಓಕೆ, ಅದಕ್ಕೆ ಸಾಕಾಗ್ತಾ ಇಲ್ಲ. ಓಕೆ, ಅಂಡ್ ಆನ್ ಟಾಪ್ ಆಫ್ ದಟ್ ನೀವು ಒಂದು ಬ್ಯಾಕ್ಟೀರಿಯಾ ಸರಿ ಇರಲ್ಲ, ಟ್ಯಾಂಕ್ ಸೈಕಲ್ ಆಗಿರಲ್ಲ. ಓಕೆ, ಬರೀ ನಾನು ಟೆಂಪರೇಚರ್ ಇಟ್ಟಿದ್ದೀನಿ ಅಂದ್ರೆ. ಸೊ ದಿಸ್ ಇಸ್ ವೇರ್ ಆಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಇವಾಗ ನಾನು ಇದು ಒಂದು ಯೂಸ್ ಮಾಡಿದ್ರೆ ಬೇರೆ ಯಾವ ಪ್ರಾಡಕ್ಟ್ ಬೇಕಾಗಲ್ಲ. ಈ ಅನ್ವಾಂಟೆಡ್ ಕೆಮಿಕಲ್ಸ್, ಬ್ಲೂ, ರೆಡ್ ಅದೆಲ್ಲ ಹಾಕ್ಲೆ ಕೂಡ್ದು. ಸಿ, ಕೆಮಿಕಲ್ ಫ್ರೀ ಇರಬೇಕು. ಎಸ್, ನಾವು ಮಾಡ್ತೀವಿ. ಓಕೆ, ನಮ್ಮ ಹತ್ರನೂ ಮೆಡಿಕೇಶನ್ ಇದೆ, 2-3 ತರ ಇದೆ. ಬಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸೇ ಡೋಂಟ್ ಬೈ. ಯಾವ್ದು ನೀವು ನ್ಯಾಚುರಲ್ ಆಗಿ ಸ್ಟಾರ್ಟ್ ಮಾಡ್ಬೋದು, ಮೆಡಿಸಿನ್ಸ್ ಹಾಕ್ಬೇಡಿ. ಇವಾಗ ನೋಡಪ್ಪ, ನಿನಗೊಂಚೂರು ನೆಗಡಿ ಬಂದಿದೆ, ವೆದರ್ ಚೇಂಜು, ಒಂದು ಟೀ ಕುಡಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ಯಾಕೆ ನೀನ್ ಕ್ರೋಸಿನ್ ತಿನ್ಬೇಕು ಅಲ್ವಾ?
ಅನ್ವಾಂಟೆಡ್ ಮೆಡಿಕೇಶನ್ ಮನುಷ್ಯರಿಗೂ ಕೊಡಬಾರ್ದು, ಪ್ರಾಣಿಗೂ ಕೊಡಬಾರ್ದು. ಅದೇ ತರ ಫ್ಲಾರಾನ್ ಇಸ್ ದ ಹೈಯೆಸ್ಟ್ ಸೆಲ್ಲಿಂಗ್ ಅಪ್ ವಾಟರ್ ಕಂಡೀಷನರ್. ಯಾವಾಗಿಂದ ನಮ್ಮ ಇದು ಯೂಸ್ ಮಾಡ್ತಾ ಇದ್ದಾರೆ ಜನ, ದೇ ಹ್ಯಾವ್ ಸ್ಟಾಪ್ಡ್ ವರಿಂಗ್ ಅಬೌಟ್ ದೇರ್ ಫ್ಲಾರಾನ್. ಓಕೆ, ಅದೇ ತರ ಸಿಕ್ಲಿಡ್ಸ್ ಇದೆ. ದಿಸ್ ಇಸ್ ಅ ವೆರಿ ಯೂನಿಕ್ ಪ್ರಾಡಕ್ಟ್, ಸ್ಟಾಪ್ ವರ್ಮ್ಸ್ ಅಂತ. ಓಕೆ, ಇಟ್ಸ್ ಅ 15-day ಕ್ವಾರಂಟೈನ್ ಲಿಕ್ವಿಡ್. ಓಕೆ, ಅಂದ್ರೆ ಮೀನ್ ತಗೊಂಬಂದ್ರಿ ಹಾಸ್ಪಿಟಲ್ ಟ್ಯಾಂಕ್ ಅಲ್ಲಿ ಇಡಿ, 15 days ಇದನ್ನ ಯೂಸ್ ಮಾಡಿ. ಯಾವುದೇ ತರ ಪ್ಯಾರಾಸೈಟ್, ಬ್ಯಾಕ್ಟೀರಿಯಾ, ಇನ್ಫೆಕ್ಷನ್ ಸತ್ತೋಗುತ್ತೆ ವಿತೌಟ್ ಹಾರ್ಮಿಂಗ್ ದ ಫಿಶ್. ಓಕೆ, ಸೊ ಆಂಕರ್ ವರ್ಮ್ಸ್ ಆಗ್ಲಿ, ಲೈಸ್ ಆಗ್ಲಿ, ಆ ಹಾಸ್ಪಿಟಲ್ ಟ್ಯಾಂಕ್ ಅಲ್ಲೇ ಎಲ್ಲ ಡಿಸೀಸ್ ಹೋಗುತ್ತೆ. ತೆಗೆದು ನಿಮ್ ಮೇನ್ ಟ್ಯಾಂಕ್ ಹಾಕೊಳ್ಳಿ. ಈಗ ಜನ ಎಕ್ಸಾಟಿಕ್ ಫಿಶಸ್ ಇದನ್ನೆಲ್ಲ ತಂದಾಗ ಫಸ್ಟ್ ಕ್ಲಾಸ್ ಆಗಿರೋಂತ ಪ್ರಾಡಕ್ಟ್, ಫಸ್ಟ್ ಕ್ಲಾಸ್. ಬಟ್ ವೇರಿಯಂಟ್ಸ್ ಇದೆ ಅದರಲ್ಲಿ, ಚಿಕ್ಕದು ದೊಡ್ಡದು, ಎಲ್ಲದರಲ್ಲೂ ಚಿಕ್ಕದು ದೊಡ್ಡದಿದೆ. ಇವಾಗ ಇದರಲ್ಲಿ ಬೆಟಾನಲ್ಲಿ ನಮ್ಮ ಹತ್ರ 100 ml, 50 ml, 30 ml ಬರುತ್ತೆ. ಇದು ನನ್ನ ಹತ್ರ ಸ್ಟಾಕ್ ಇಲ್ಲ. ಸೊ ಎಲ್ಲದಕ್ಕೂ ಅಗೇನ್ ಸೊಲ್ಯೂಷನ್ಸ್. ಸಿ, ಯಾರ್ಯಾರು ಯಾವ ತರ ಟ್ಯಾಂಕ್ ಇಟ್ಕೊಂಡಿರ್ತಾರೆ ಎಲ್ಲರಿಗೂ ನಾವು ಸೊಲ್ಯೂಷನ್ ಕೊಡ್ತಾ ಇದೀವಿ. ಸೊ ವೇರಿಯಂಟ್ಸ್ ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಹತ್ರ. ಪ್ಲಸ್ ಇದು ನಮ್ ಸ್ಟಾರ್ಟಿಂಗ್ ನಾವು ಶುರು ಮಾಡಿದ್ದು ಫುಡ್ಸ್. ಓಕೆ, ದಿಸ್ ಇಸ್ ದ ಫಸ್ಟ್ ನಾವು ಶುರು ಮಾಡಿದ್ದು. ಇದರಲ್ಲಿ ಸ್ಮಾಲ್ ಫಿಶ್, ಮೀಡಿಯಂ ಫಿಶ್, ಲಾರ್ಜ್ ಫಿಶ್. ಓಕೆ, ಅಂಡ್ ದಿಸ್ ಇಸ್ ದ ನ್ಯೂಟ್ರಲ್ ಫುಡ್ ಅಂತ ನಾವ್ ಹೇಳೋದು. ಅಂದ್ರೆ ಬೇಸಿಕ್ ಡೈಲಿ ನ್ಯೂಟ್ರಿಷನ್, ಬೇಸಿಕ್ ಫುಡ್ ಇದು. ಸೊ ಇದನ್ನ ಯೂಸ್ ಮಾಡಿದ್ರೆ ಸಾಕು. ಓಕೆ, ಇಲ್ಲಿ ಇದರಿಂದ ನಮ್ಗೆ ಕಲರ್ ಎನ್ಹಾನ್ಸ್ ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಇದು ಕಲರ್ ಎನ್ಹಾನ್ಸರ್ ಇದು. ಪ್ಲಸ್ ಗೋಲ್ಡ್ ಫಿಶ್ಗೂ ಅಗೇನ್ ಸ್ಮಾಲ್, ಮೀಡಿಯಂ, ಲಾರ್ಜ್ ಗೋಲ್ಡ್ ಫಿಶ್ ಫುಡ್ ಅಲ್ಲಿ ಎಲ್ಲ ಸಿಗುತ್ತೆ. ಓಕೆ, ಇವಾಗ ನಾವು ಒಂದು ಎಕ್ಸಾಟಿಕ್ ಗೋಲ್ಡ್ ಫಿಶ್ಗೆ ಅಂತ ಒಂದು ಹೊಸದಾಗಿ ಲಾಂಚ್ ಮಾಡ್ತಾ ಇದೀವಿ. ಬಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಸೇಮ್ ಫುಡ್, ಸ್ಲೈಟ್ ಮಾಡಿಫಿಕೇಶನ್ಸ್ ಅಷ್ಟೇ. ಬಟ್ ಈ ಫುಡ್ ಅಲ್ಲಿ ಎಲ್ಲ ಇದೆ. ಓಕೆ, ಫ್ಲಾರಾನ್ಗೂ ಅಷ್ಟೇ. ಓಕೆ, ಸ್ಮಾಲ್, ಮೀಡಿಯಂ, ಲಾರ್ಜ್, ಬೇಸ್ಡ್ ಆನ್ ದ ಸೈಜ್ ಪೆಲೆಟ್ಸ್ ನಾವು ಚೂಸ್ ಮಾಡೋದಲ್ಲ, ಮೀಡಿಯಂ ಸೈಜ್ ಪೆಲೆಟ್. ಎಸ್, ಬಿಕಾಸ್ ಆಫ್ ದ ಸೈಜ್ ಆಫ್ ದ ಫಿಶ್ ಆರ್ ದ ಸೈಜ್ ಆಫ್ ದ ಮೌತ್ ಆಫ್ ದ ಫಿಶ್. ಓಕೆ, ಸೊ ಇವಾಗ ನಾವು ಲೈಕ್ ಐ ಸೆಡ್, ನಾನು ಇನ್ನೊಂದು ಹೊಸದಾಗಿ ಎಕ್ಸಾಟಿಕ್ ಅಂತ ಮಾಡ್ತಾ ಇದೀವಿ ಅಂದ್ರೆ ಅಗೇನ್ ಬಿಸ್ನೆಸ್ಗೋಸ್ಕರ. ಕಸ್ಟಮರ್ಸ್ ನಮಗೆ ಕೇಳಿದ್ರು, ಸರ್ ನಮಗೆ ಎಕ್ಸಾಟಿಕ್ ಕೊಡಿ. ಇವಾಗ ನಾವು ಆಲ್ರೆಡಿ ಎಕ್ಸಾಟಿಕ್ ಮಾಡಿದೀವಿ. ಇನ್ನೊಂದು ಎಕ್ಸಾಟಿಕ್ ಅಂದ್ರೆ ನಾವು ಡಬ್ಬಾ ಚೇಂಜ್ ಮಾಡಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬಿಟ್ಟು ಸ್ವಲ್ಪ ದುಡ್ಡು ಜಾಸ್ತಿ ತಗೊಂತೀವಿ. ಕಸ್ಟಮರ್ ಕೇಳಿರೋದೇ ನಾವು ಮಾಡ್ತಾರೆ ಸೊಲ್ಯೂಷನ್. ವಿ ಆರ್ ಮೇಕಿಂಗ್ ದ ಕಸ್ಟಮರ್ ಹ್ಯಾಪಿ. ಓಕೆ, ಅವರು ಖುಷಿ ಆಗ್ಬೇಕು. ದೇ ಆರ್ ಗಿವಿಂಗ್ ಗುಡ್ ಥಿಂಗ್ಸ್ ಟು ದೇರ್ ಫಿಶ್ ಅಂತ. ನಮ್ ಡ್ಯೂಟಿ ಏನು, ಒಳ್ಳೆ ಕ್ವಾಲಿಟಿ ಕೊಡೋದು. ಓಕೆ, ನಾನು ನಿಮ್ಗೆ ಫ್ಲಾರಾನ್ ಬಗ್ಗೆ ನಾನು ಹೇಳ್ತೀನಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಇವಾಗ ನಾವು ಇದರಲ್ಲಿ ಹೆಡ್ ಗ್ರೋತ್ಗೆ ವಿ ಯೂಸ್ ಕೋಕೋನಟ್ ಮಿಲ್ಕ್. ಜನ ನಗ್ತಾರೆ. ಓಕೆ, ವಿ ಯೂಸ್ ಗೀ, ವಿ ಯೂಸ್ ಕೋಕೋನಟ್ ಮಿಲ್ಕ್. ಏನಕ್ಕೆ ಗೊತ್ತಾ, ನ್ಯಾಚುರಲ್ ಆಗಿ ಬಾಡಿ ಬರುತ್ತೆ. ಓಕೆ, ಮಸಲ್ ಇಂಪ್ರೂವ್ ಆಗುತ್ತೆ. ನೀವು ನನ್ನ ಫ್ಲಾರನ್ ನೋಡ್ತೀರಾ ಇವಾಗ, ಇಟ್ಸ್ ಅ ವೆರಿ ಸ್ಮಾಲ್ ಒನ್ ರೈಟ್ ನೌ. ಓಕೆ, ನಮ್ಮ ಬಾಂಬೆ ಆಫೀಸಲ್ಲಿ ಅಫ್ಕೋರ್ಸ್ ದೊಡ್ಡದಿದೆ. ಶೇರುಬೈ ಇದ್ದಾರೆ. ಇವರು ಚೋಟಾ ಶೇರು ಇವರು. ಓಕೆ, ಇವ್ರದ್ದು ಸೇಮ್ ಕತೆನೆ. ಐ ಗಾಟ್ ಎಮ್ ವೆರಿ ಸಿಕ್, ವೈಟ್ ಆಗ್ಬಿಟ್ಟಿತ್ತು. ನೌ ಹಿ ಇಸ್ ಬಿಕಮಿಂಗ್ ಬೆಟರ್. ಓಕೆ, ಬಟ್ ಯು ಕ್ಯಾನ್ ಸಿ ದಟ್. ಪ್ಲಸ್ ಇವಾಗ ಪ್ರೀಮಿಯಂ ಕೊಯ್ ಅಂದ್ರೆ ಈ ಜಾಪನೀಸ್ ಕೊಯ್ ಎಲ್ಲ ತರಿಸ್ತಾರಲ್ಲ, ಅದಕ್ಕೋಸ್ಕರ. ಇದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಪ್ಲಸ್ ಸಿಲ್ಕ್ ವಾಮ್ ಅದೆಲ್ಲ ಆಡ್ ಮಾಡ್ತೀವಿ ಇದರಲ್ಲಿ. ದಿಸ್ ಇಸ್ ಫಾರ್ ರೆಗ್ಯುಲರ್ ಇಂಡಿಯನ್ ಕೊಯ್. ಓಕೆ, ವೇರ್ ಫ್ಯಾಟ್ ಕಂಟೆಂಟ್ ಇಸ್ ಲೆಸರ್, ಫೈಬರ್ ಇಸ್ ಮೋರ್. ಓಕೆ, ಅದೇ ತರ ಅರ್ವಾನಾಗಿಗೂ ನಾವು ಸಿಲ್ವರ್ ಅರ್ವಾನಾಗ ಯಾರು ಊಟ ಮಾಡಿರ್ಲಿಲ್ಲ, ಅದನ್ನ ನಾವು ಮಾಡಿದ್ವಿ. ಅಂದ್ರೆ ಸಿಲ್ವರ್ ಅರ್ವಾನಾ ಡಯಟ್ ಇಸ್ ಡಿಫರೆಂಟ್ ದನ್ ದ ಏಷ್ಯನ್ ಅರ್ವಾನಾ. ಸೊ ಸಿಲ್ವರ್ ಅರ್ವಾನಾ ಇಸ್ ನ್ಯಾಚುರಲ್. ಓಕೆ, ಏಷ್ಯನ್ ಅರ್ವಾನಾ ಮೋಸ್ಟ್ಲಿ ಇಸ್ ಸೆಲೆಕ್ಟಿವ್ ಬ್ರೆಡ್ ಆರ್ ಮ್ಯಾನ್ ಮೇಡ್ ಕನೆಕ್ಷನ್ ಇರುತ್ತೆ. ಓಕೆ, ಸೊ ಅದಕ್ಕೆ ರಿಕ್ವೈರ್ಮೆಂಟ್ ಬೇರೆ, ಇದಕ್ಕೆ ರಿಕ್ವೈರ್ಮೆಂಟ್ ಬೇರೆ. ಓಕೆ, ಬಿಕಾಸ್ ಇದು ದಿಸ್ ಕ್ಯಾನ್ ಅಬ್ಸಾರ್ಬ್ ಅಂಡ್ ಈಟ್ ಮೋರ್ ನ್ಯಾಚುರಲ್ ಫುಡ್. ಸೊ ಆ ತರ ಇರುತ್ತೆ. ಇದರಲ್ಲಿ ನಾವು ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಮಾಡಿ, ವಿ ಹ್ಯಾವ್ ಕಲರ್ ಎನ್ಹಾನ್ಸಿಂಗ್ ಅದೆಲ್ಲ ಮಾಡಿ. ಬಿಕಾಸ್ ಇವಾಗ RTG ಆಗ್ಲಿ, ಹೈ ಬ್ಯಾಕು, ಇದಕ್ಕೆಲ್ಲ ಬೇಕು, ಅದಕ್ಕೆ ರೆಡಿ ಮಾಡಿ. ಇದು ಅರ್ವಾನಾ ಏಷ್ಯನ್ ಅರ್ವಾನಾಗೆ ಸಪರೇಟ್ ಇದೆ, ಸಿಲ್ವರ್ ಅರ್ವಾನಾ ಸಪರೇಟ್ ಇದೆ. ಸೊ ಇದು ನಮ್ ಅಗೇನ್ ಸ್ಟಾರ್ ಪ್ರಾಡಕ್ಟ್ ನ್ಯೂಟ್ರೋಫಿಟ್ ಪ್ಲಸ್. ಓಕೆ, ಐ ಹ್ಯಾವ್ ಬೀನ್ ಯೂಸಿಂಗ್ ದಿಸ್ ಲಾಸ್ಟ್, ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಬಂದ್ರೆ ಆಗಿಂದನೇ ಯೂಸ್ ಮಾಡಿ. ಅದೇ ಇವರೇ ತುಂಬಾ ಜನ ನನಗೆ ಬಂದ್ಬಿಟ್ಟು ಅದು ರಾಮ್ ಬಾಂಡ್ ಔಷಧಿ ಅಂತ, ನಾವು ಅದು ಮಳೆ ಕಾಲದ ಅಡ್ವರ್ಟೈಸ್ಮೆಂಟ್ ತರ. ಬಿಕಾಸ್ ಇಟ್ ಡಸ್ ಎವ್ರಿಥಿಂಗ್, ಇಟ್ ಡಸ್ ಸಮ್ 20 ಥಿಂಗ್ಸ್. ತುಂಬಾ ಜನ ನನಗೆ ನಗ್ತಾರೆ, ಏನಪ್ಪ ಒಂದ್ ಪ್ರಾಡಕ್ಟ್ ಹೆಂಗ್ ಮಾಡುತ್ತೆ. ಬಟ್ ನ್ಯಾಚುರಲ್ ಆಯುರ್ವೇದನಲ್ಲಿ ತುಂಬಾನೇ ಇನ್ಫಾರ್ಮೇಶನ್ ಇದೆ, ನಾವು ಮರ್ತೋಗಿದ್ದೀವಿ. ಓಕೆ, ಸೊ ದಟ್ ಇಸ್ ಒನ್ ಮೋರ್ ರೀಸನ್. ಇವಾಗ ನೀವು ಯಾವುದೇ ನಮ್ ಪ್ಯಾಕೆಟ್ ಫುಡ್ ನೀವು ತೆಗೆದು ನೋಡಿದ್ರೆ, ಬನ್ನಿ ಇಲ್ಲಿ ನೋಡಿ, ಪಾಪ್ರಿಕಾ ಎಕ್ಸ್ಟ್ರಾಕ್ಟ್. ಓಕೆ, ಸಾರಿ, ಪಪಾಯ ಲೀಫ್ ಎಕ್ಸ್ಟ್ರಾಕ್ಟ್, ಪಾಪ್ರಿಕಾ ಎಕ್ಸ್ಟ್ರಾಕ್ಟ್, ತುಳಸಿ ಎಕ್ಸ್ಟ್ರಾಕ್ಟ್. ವಿ ಹ್ಯಾವ್ ಯೂಸ್ಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಟು ಡೂ ದ ವಾಟ್ ಅದರ್ ಪೀಪಲ್ ಯೂಸ್ ಕೆಮಿಕಲ್ ಫಾರ್. ಓಕೆ, ಆದಷ್ಟು ಕೆಮಿಕಲ್ ರಹಿತ, ಆದಷ್ಟು ಅಲ್ಲ, ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್. ನಾವು ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ನಾವು ಒಂದು ಕ್ಲಾಸ್ 2 ಪ್ರಿಸರ್ವೇಟಿವ್, ಅದು ಮನುಷ್ಯರಿಗೆ ಹಾಕುವಂತ ಪ್ರಿಸರ್ವೇಟಿವ್ ನಾವು ಹಾಕ್ತಿವಿ. ಬಿಕಾಸ್ ಇಟ್ಸ್ ಗವರ್ಮೆಂಟ್ ರೂಲ್ಸ್ ಅದು. ಓಕೆ, ಪ್ರಿಸರ್ವೇಟಿವ್ ಇರಬೇಕು, ಕೆಡಬಾರ್ದು ಅಂತ. ಬಟ್ ಯೂಶಲಿ ಕೆಡಲ್ಲ.
ಬಟ್ ನಾವು ಅದು ಕಂಪಲ್ಸರಿ ಇರೋದ್ರಿಂದ ರೂಲ್ಸ್ ಪ್ರಕಾರ ನಾವು ಒಂದು ಕ್ಲಾಸ್ 2 ಪ್ರಿಸರ್ವೇಟಿವ್ ಹಾಕ್ತೀವಿ, ವಿಚ್ ಇಸ್ ಅಗೇನ್ ಯೂಸ್ಡ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಓಕೆ, ಸೊ ಇದರಲ್ಲಿ ಅಗೇನ್ ಸೊ ಯಾವುದೇ ತರ ಕೆಮಿಕಲ್ ಅನ್ನೋದು ನಾವು ಹಾಕಲ್ಲ. ಸೊ ಈವನ್ ದ ಕ್ಲಾಸ್ 2 ಪ್ರಿಸರ್ವೇಟಿವ್ ನಾವು ವಿ ಯೂಸ್ ಅ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್. ಓಕೆ, ಅಂದ್ರೆ ಫುಡ್ ಅಂದ್ರೆ ಸಿ ಲೈಕ್ ವೆನ್ ಯು ಯೂಸ್ ಮೆಂತೆ ಇಟ್ ಆಕ್ಟ್ಸ್ ಆಸ್ ಅ ಪ್ರಿಸರ್ವೇಟಿವ್. ಮೆಂತ್ಯ Yes. ಪ್ರಿಸರ್ವೇಟಿವ್. Another lesson to learn. So Nutrofit Plus ಅಲ್ಲಿ again 100% natural. ನಿಮಗೆ there is no again chemical ಇದು. Okay, it's made in our Siliguri factory. Okay, Siliguri ನಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ತೀವಿ ನಾವು. Because certain ingredients herbs ನನಗೆ ಅಲ್ಲಿ ನಾರ್ತ್ ಈಸ್ಟ್ ಅಲ್ಲೇ ಸಿಗೋದು. Okay, so ಅಲ್ಲಿಂದ ನಾವು ರೆಡಿ ಮಾಡಿಸ್ಕೊಂಡು ತರಿಸ್ತೀವಿ. ಇದರಲ್ಲಿ ಬ್ಲೋಟ್, ಸ್ವಿಮ್ ಬ್ಲಾಡರ್ ಡಿಸೀಸ್, ಡೈಜೆಷನ್, ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ಇಟ್ ವಿಲ್ ಇಂಪ್ರೂವ್ ದ ಕಲರ್, ಇಟ್ ವಿಲ್ ಇಂಪ್ರೂವ್ ಡೈಜೆಷನ್ ಪೂರಾ. ಪ್ಲಸ್ ಆನ್ ಟಾಪ್ ಆಫ್ ದಟ್ ಇವಾಗ ವೆದರ್ ಚೇಂಜ್ ಆಗುತ್ತೆ ನೋಡಿ, ಸ್ವಲ್ಪ ಬೆಳಗ್ಗೆ ಹೊತ್ತು ಬಿಸಿ ಇರುತ್ತೆ, ರಾತ್ರಿ ತಣ್ಣಗಿರುತ್ತೆ. ಟೆಂಪರೇಚರ್ ಫ್ಲಕ್ಚುಯೇಷನ್ಸ್ ಮ್ಯಾನೇಜ್ ಮಾಡಕ್ಕೆ ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ, ಸ್ಟ್ರೆಂತ್ ಕೊಡುತ್ತೆ, ಮಸಲ್ ಬಿಲ್ಡ್ ಮಾಡುತ್ತೆ, ಅಂಡ್ ಮ್ಯೂಕಸ್ ಬಾಡಿ ಇಂಪ್ರೂವ್ ಮಾಡುತ್ತೆ ಬಾಡಿ ಮೇಲೆ. ಅದೇ ತರ ಇವಾಗ ಬೇಬಿ ಬೈಟ್ಸ್ ಅಂಡ್ ವಿ ಆರ್ ದಿ ಓನ್ಲಿ ಪೀಪಲ್ ಇನ್ ಇಂಡಿಯಾ ಮೇಕಿಂಗ್ ಫಾರ್ ಗ್ಲೋ ಫಿಶ್. ಗ್ಲೋ ಫಿಶ್ ಬಿಕಾಸ್ ಅದು DNA ಮಾಡಿಫೈಡ್, ಸೊ ಇದರಲ್ಲೂ ಕಲರ್ ಎನ್ಹಾನ್ಸ್ ಮಾಡುತ್ತೆ. ಓಕೆ, ಪ್ಲಸ್ ಬ್ಲಡ್ ವರ್ಮ್ ಅಗೇನ್ ಪೆಲೆಟ್ಸ್ 30 grams 90 grams. Now we are the only people who are giving original bloodworms. Okay, pellet ಒಳಗೆ ಮಾಡಿ ಅದನ್ನ, so there is zero parasite, pellet ತರ ಮಾಡಿ ಇಮಿಡಿಯೇಟ್ ಆಗಿ ಫಿಶ್ ತಿನ್ನುತ್ತೆ, ಬಿಕಾಸ್ ದ ಫಿಶ್ ಥಿಂಕ್ಸ್ ಇಟ್ ಇಸ್ ಬ್ಲಡ್ ವರ್ಮ್. ಓಕೆ, ಬ್ಲಡ್ ವರ್ಮ್ ಸೈಜುನು ಇದೆ, ಶೇಪ್ನು ಇದೆ, ಎಲ್ಲ ಬ್ಲಡ್ ವರ್ಮ್ ತರ ಸೇಮ್ ಅದೇ ತರಾನೇ, ಸೇಮ್ ಥಿಕ್ನೆಸ್ನು ಅದೇನೇ ಇದೆ. ಓಕೆ, ಗಾಟ್ ಇಟ್. ಈಗ ಅರ್ಥ ಆಯ್ತು ನನಗೆ. ಸೊ ಶ್ರಿಂಪ್ಗೆ ಮಾಡಿದೀವಿ, ಪ್ಯಾರೆಟ್ ಮಾಡಿದೀವಿ, ಸಿಕ್ಲೆಟ್ ಮಾಡಿದೀವಿ. ಇದು ಅಗೇನ್ ನಮ್ ವೆರಿ ಪಾಪ್ಯುಲರ್ ಪ್ರಾಡಕ್ಟ್, ವರ್ಲ್ಡ್ ಫಸ್ಟ್ 100% ನ್ಯಾಚುರಲ್ ಆಯುರ್ವೇದಿಕ್ ಮೆಡಿಸಿನಲ್ ಫುಡ್. ಟ್ರಾಪಿಕಲ್ ಟ್ರೀಟ್, ಸ್ಮಾಲ್, ಮೀಡಿಯಂ ಅಂಡ್ ಲಾರ್ಜ್. ಓಕೆ, ಟ್ರಾಪಿಕಲ್ ಟ್ರೀಟ್ಸ್ ಇವನ್ ನಾನು ಯೂಸ್ ಮಾಡಿದ್ದೀನಿ. Okay. ಸೊ ಇಟ್ಸ್ ವೆರಿ ಪಾಪ್ಯುಲರ್, ಎಲ್ಲಾ ಕಾಮನ್ ಕಮ್ಯುನಿಟಿ ಫಿಶ್ ಯೂಸ್ ಮಾಡಬಹುದು. ಅಂಡ್ ದಿಸ್ ಇಸ್ ಅನದರ್ ವೆರಿ ಯುನೀಕ್ ಪ್ರಾಡಕ್ಟ್, ಬಗ್ ಪವರ್ ಅಂತ. ಬಗ್ ಪವರ್ ಅಲ್ಲಿ ಏನು ಅಂದ್ರೆ ನಾವು ವಿ ಹ್ಯಾವ್ ಯೂಸ್ಡ್ ಅಬೌಟ್ 16 or 18 ಡಿಫರೆಂಟ್ ಟೈಪ್ಸ್ ಆಫ್ ಬಗ್ಸ್, ಬ್ಲಾಕ್ ಸೋಲ್ಜರ್ ಫ್ಲೈ, ಮೀಲ್ ವರ್ಮ್, ಸೂಪರ್ ವರ್ಮ್, ಓಕೆ, ಅಂಡ್ ಪ್ಲಸ್ ಅದರ್ ಕ್ರಿಕೆಟ್ಸ್, ಇನ್ಸೆಕ್ಟ್ಸ್ ಎಲ್ಲ ಮಿಕ್ಸ್ ಮಾಡಿ ಇದನ್ನ ರೆಡಿ ಮಾಡೋದು. ಓಕೆ, ಪ್ರೋಟೀನ್ ಸಿಗುತ್ತೆ, ಹೈ ಪ್ರೋಟೀನ್ ಫುಡ್ ಇದು. ಸೊ ಜನ ಸಿಕ್ಲೆಟ್ ತಿನ್ನಿಸ್ತಾರೆ, ಡಿಸ್ಕಸ್ ತಿನ್ನಿಸ್ತಾರೆ, ಫ್ಲಾರಾನ್ ತುಂಬಾ ತಗೊಂಡ್ ಹೋಗ್ತಾರೆ. ನಮ್ ಫ್ಲಾರಾನ್ ಫುಡ್ ಜೊತೆ ಇದನ್ನ ಮ್ಯಾಚ್ ಮಾಡ್ತಾರೆ. ಓಕೆ, ಅಂಡ್ ಎಲ್ಲಾ ಫುಡ್ ಅಲ್ಲೂ ಇಫ್ ಯು ಸಿ ನಮ್ಮ ಹತ್ರ 200 grams 100 grams ಅಂಡ್ ಪ್ಲಸ್ ಇವಾಗ ½ kg 1 kg ಅದನ್ನು ಬರ್ತಾ ಇದೆ. ಓಕೆ, ನಮ್ಮ 100 grams ಅಲ್ಲೂ ವಿ ಆರ್ ಬ್ರಿಂಗಿಂಗ್ ಇನ್ 30 grams 100 ಇದು ಎಲ್ಲ ನಾವು ಬೇರೆ ಬೇರೆ 200 grams ವೇರಿಯೇಷನ್ ಎಲ್ಲದರಲ್ಲೂ ಡಿಪೆಂಡಿಂಗ್ ಆನ್ ಯುವರ್ ಇದು ಸೈಜ್ ವೇರಿಯೇಷನ್ ತರ್ತಾ ಇದೀವಿ. ಇದನ್ನು ನಾವು ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಇದೊಂದು ನಾನು ಹೇಳ್ತೀನಿ. ಸಿಕ್ಲಿಡ್ ಫಸ್ಟ್ ನಾವು ಸ್ಟಿಕ್ಸ್ ಕೊಡ್ತಾ ಇದ್ವಿ. ಇದು ಸ್ಟಿಕ್ಸ್. ಇದು ಓಕೆ, ತುಂಬಾ ಜನ ಸ್ಟಿಕ್ ಮುರಿಯಕ್ಕೆ ದೇವರ್ ಲೇಜಿ, ಅಯ್ಯೋ ಸರ್ ಮುರಿದು ಬಿಟ್ಟು ಹಾಕ್ಬೇಕು. ಸೊ ಇದನ್ನ ನಾವು ಕ್ರಂಬಲ್ಸ್ ಕೊಟ್ವಿ. ಆ ಸ್ಟಿಕ್ ನ ನಾವೇ ಮುರಿದು ಬಿಟ್ಟು ಡಬಲ್ ಹಾಕಿದ್ವಿ. ಸೇಮ್ ಪ್ರೈಸ್, ನೋ ಚೇಂಜ್, ಬಟ್ ನಿಮ್ ಕನ್ವೀನಿಯನ್ಸ್. ಸೊ ಕೆಲವರು ಇದನ್ನೇ ತಗೊಂಡ್ ಹೋಗ್ತಾರೆ, ಕೆಲವರು ಇದನ್ನ ಶಿಫ್ಟ್ ಮಾಡ್ತಾರೆ. ಸೇಮ್ ಬಗ್ ಪವರ್ ಅಲ್ಲೂ ಸೇಮ್ ಪ್ರಾಬ್ಲಮ್ ಆಯ್ತು. ಸೊ ನಾವು ಇವಾಗ ನಾ ಪ್ರೋಟೀನ್ ಬೈಟ್ಸ್ ಅಂತ. ಸರ್ ಅನದರ್ ಒಂದು ಕ್ವಶನ್, ನಾವು ಈಗ ಬಗ್ ಪವರ್ ನ ಸ್ಮಾಲ್ ಟೆಟ್ರಾಸ್ ಆ ತರದ್ ಯೂಸ್ ಮಾಡಬಹುದು, ಎಲ್ಲದಕ್ಕೂ ಯೂಸ್ ಮಾಡಬಹುದು. ಅದು ಸೈಜ್ ಇದನ್ನ ತಗೊಂಡ್ ಹೋಗ್ಬೋದು ಯೂಸ್. ಓಕೆ, ಆ ಕಡೆ ಚಿಕ್ಕದು ಯೂಸ್ ಮಾಡಿ, ಇದು ಕ್ರಂಬಲ್ಸ್ ಇದು. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಬಹುದು. ಅದಕ್ಕೆ ನಾವು ಹೊಸದಾಗಿ ಮಾಡಿದ್ವಿ. ಓಕೆ, ಸೊ ದಟ್ ಅದು ಇದಾಗ್ಲಿ ಅಂತ. ಸಪರೇಟ್ ಫಾರ್ ಬಿಗ್ ಫಿಶಸ್, ಚಿಕ್ಕ ಫಿಶಸ್ ಹಂಗೇನೆ ನೀವು ಲೆಕ್ಕ ಇಟ್ಕೊಬಹುದು. ಮಾತ್ರ ಅಡಲ್ಟ್ ಟರ್ಟಲ್ ಇದೆ, ಬೇಬಿ ಟರ್ಟಲ್ ಇದೆ. ಬೇಬಿ ಟರ್ಟಲ್ ಫುಡ್ ಬೇಬಿಗೆ ಅಂತಾನೆ ಯಾರು ಮಾಡಲ್ಲ. ಓಕೆ, ತುಂಬಾ ಜನ ಬೇಬಿ ಟರ್ಟಲ್ ಅಂತ ಕೊಡ್ತಾರೆ, ಬಟ್ ಇಟ್ಸ್ ದ ಸೇಮ್ ಗ್ರೀನ್ ಪೆಲೆಟ್. ಬಟ್ ಅರ್ಥ ಮಾಡ್ಕೊಳ್ಳಿ, ನ್ಯಾಚುರಲಿ ಏನು ಅಂದ್ರೆ ಬೇಬೀಸ್ಗೆ ದೇ ನೀಡ್ ಮೋರ್ ಪ್ರೋಟೀನ್, ಅಡಲ್ಟ್ ನೀಡ್ ಮೋರ್ ಫೈಬರ್. ಸೊ ಆ ಸ್ಪಿರುಲಿನಾ ಸ್ಟಿಕ್ ಅವ್ರು ಕೊಡೋದು, ದಟ್ ಇಸ್ ವೈ ಬೇಬೀಸ್ ಡೈ ವೆರಿ ಫಾಸ್ಟ್. ಇದು ಹೈ ಪ್ರೋಟೀನ್ ಫುಡ್ ಫಾರ್ ಬೇಬೀಸ್. ಅಂಡ್ ಇನ್ನೊಂದು, ಶಾಪ್ಸ್ ಅಲ್ಲಿ ದೇ ಫೀಡ್ ಬ್ಲಡ್ ವರ್ಮ್ಸ್ ಜಾಸ್ತಿ ಫಾರ್ ಟರ್ಟಲ್ಸ್. ಸೊ ಇದು ದಿಸ್ ಲುಕ್ಸ್ ಲೈಕ್ ಬ್ಲಡ್ ವರ್ಮ್, ಅಷ್ಟೇ ಥಿಕ್ನೆಸ್, ಅಷ್ಟೇ ಇದು ಬ್ಲಡ್ ವರ್ಮ್ ತರ. ಸೊ ನೀವು ನೀರ್ಗೆ ಹಾಕಿದ ತಕ್ಷಣ ಅದು ಬ್ಲಡ್ ವರ್ಮ್ ಅನ್ಕೊಂಡು ಹೋಗಿ ತಿನ್ಬಿಡುತ್ತೆ. ರಿಸೆಂಬ್ಲೆನ್ಸ್ ಇರೋದ್ರಿಂದ ಟಕ್ ಅಂತ ತಿನ್ನುತ್ತೆ. ಓಕೆ, ಸೊ ಆ ತರ. ಸೊ ಇದರಲ್ಲಿ ಅಡಲ್ಟ್ಗೋಸ್ಕರ ಸಪರೇಟ್ ಮಾಡಿದ್ವಿ, ಆಸ್ಕರ್ ಮಾಡಿದ್ವಿ. ಆಸ್ಕರ್ ಇಸ್ ಒನ್ ಆಫ್ ದ ಮೋಸ್ಟ್ ಕೆಪ್ಟ್ ಫಿಶ್ ಅಲ್ಲ ಹಾಬಿಯಲ್ಲಿ. ಹೌದು, ಅಂಡ್ ದಿಸ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಸೆಲ್ಲಿಂಗ್ ಆಲ್ಸೋ. ಬಿಕಾಸ್ ಇದರಲ್ಲಿ ಏನಾಗ್ತಾ ಇದೆ, ಒಂದು ಆಸ್ಕರ್ಗೆ ನಾಟ್ ಓನ್ಲಿ ಇಸ್ ಇಟ್ ಇಂಪ್ರೂವಿಂಗ್ ದ ಕಲರ್ ಗ್ರೋತ್, ಬಟ್ ಇಟ್ಸ್ ಆಲ್ಸೋ ಇನ್ಸ್ಟಿಗೇಟಿಂಗ್ ಬ್ರೀಡಿಂಗ್, ಬಿಕಾಸ್ ದ ಫುಡ್ ಕ್ವಾಲಿಟಿ ಇಸ್ ಸೋ ಹೈ. ಓಕೆ, ಸೊ ಬ್ರೀಡಿಂಗ್ ಆಗ್ಲಿ ಅದೆಲ್ಲ ತುಂಬಾನೇ ನಮ್ಮ ಹತ್ರ ತಗೊಂಡ್ ಹೋಗ್ತಾರೆ. ಓಕೆ, ಅದೇ ತರ ದೆನ್ ಆಲ್ಗೆ ವೇಫರ್ಸ್, ಕಾರಿಡೋರಾ, ಲೋಚಸ್ ಕಾರಿಡೋರಾ. ಆಲ್ಗೆ ವೇಫರ್ ಅಗೇನ್ ದ ಓನ್ಲಿ ಒನ್ ಇನ್ ದ ವರ್ಲ್ಡ್
that has, besides spirulina, Okay. it has zucchini, it has vegetable matter, it has 7-8 types of algae. Okay. So ಬೇರೆ ಯಾವ್ದ್ರಲ್ಲೂ ಇಲ್ಲ. These are all research based. Yes. Tried and Yes, tested. yes. Oh. ಇದು ಒಂದು ಪೆಲೆಟ್ ಹಾಕಿದ್ರೆ ನೀವು ಮೀನು ಎಲ್ಲೇ ಟ್ಯಾಂಕ್ ಅಲ್ಲಿ ಇದ್ರೂ ಓಡ್ ಬಂದ ಪೆಲೆಟ್ ಮುಂದೆ ನಿಂತ್ಕೊಂಡು ಅಷ್ಟು ಪೊಟೆನ್ಸಿ ಇದೆ ಅದಕ್ಕೆ. ಓಕೆ, ನಾಟ್ ಓನ್ಲಿ ದಟ್, ನಿಮ್ ಬೇರೆ ಎಲ್ಲಾ ಮೀನು ಅದನ್ನ ತಿನ್ನಕ್ ಶುರು ಮಾಡ್ಬಿಡುತ್ತೆ. ಅಷ್ಟು ಪವರ್ ಇದೆ ಅದಕ್ಕೆ, ಬಿಕಾಸ್ ಇಟ್ಸ್ ಹೈ ಕ್ವಾಲಿಟಿ ಅಪ್ಪ. ಸಿ, ಬಿಕಾಸ್ ಎಲ್ಲಾರು ಏನ್ ಮಾಡ್ತಾರೆ, ಬರೀ ಒಂದು ಸ್ಪಿರುಲಿನ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ, ಅದ್ರಲ್ಲಿ ಏನು ಇಲ್ಲ. And 90% of the people will not feed for loaches ಅಥವಾ ಈ ತರ suckers ಯಾವುದು ಫೀಡ್ ಮಾಡಲ್ಲ. So now we are the only one loaches and corridoras separate food ಮಾಡಿರೋದು. Because again ಅರ್ಥ ಮಾಡ್ಕೊಳ್ಳಿ, loaches are snail eaters. Okay. So ಇದರಲ್ಲಿ snail ಇದೆ, snail meal ಇದೆ. Okay. Corridoras are worm eaters. Okay. Okay. Planaria ಈ ತರ ಒಳಗಡೆ ಇರೋ worms ಇದೆಲ್ಲ ಕೆತ್ತಿ ತಿನ್ನುತ್ತೆ. Loaches also eat worms. Okay. So ಅದಕ್ಕೋಸ್ಕರ ನಾವು worms ಜಾಸ್ತಿ ಹಾಕಿದೀವಿ. Okay. ಯಾವ ಮೀನಿಗೆ ಏನ್ ಬೇಕು, ದಟ್ಸ್ ವೈ ಐ ಟೋಲ್ಡ್ ಯು. ಸಿ, ಇಟ್ಸ್ ಆಲ್ ಸೊಲ್ಯೂಷನ್ಸ್, ದೇ ಆರ್ ನಾಟ್ ಪ್ರಾಡಕ್ಟ್ಸ್. ಸೊ ಬೇಸ್ಡ್ ಆನ್ ಯಾವ ತರ ಹಾಬೀಸ್, ಏನು ಯಾಕೆ ಪ್ರಾಬ್ಲಮ್ ಬರ್ತಾ ಇದೆ ನೋಡಿ ಅದಕ್ಕೆ ಸೊಲ್ಯೂಷನ್ ಕ್ರಿಯೇಟ್ ಮಾಡಿದೀವಿ. ಮೇಜರ್ ಏನ್ ಫೋಕಸ್ ಅಂದ್ರೆ ಯಾವ ಫಿಶ್ ಗೆ ಯಾವ ತರ ಫುಡ್ ಅದು ತಿನ್ನುತ್ತೆ ಅಂತ ಫಸ್ಟ್ ತಿಳ್ಕೊಂಡು ಆಮೇಲೆ ಪ್ರಾಡಕ್ಟ್ಸ್ ಮಾಡಿದ್ರೆ ಕರೆಕ್ಟ್ ಆಗಿದೆ. ಇದು ಅಗೇನ್ ಸಂಕನ್ ಗಾರ್ಡನ್ ಪ್ಲಾಂಟೆಡ್ ರೇಂಜ್ ಇದು. ಓಕೆ, ಇದರಲ್ಲೂ 100-200 ಇದೆ. ಇವಾಗ ಇದರಲ್ಲಿ ಗ್ರೀನ್ ಅಂದ್ರೆ ಲೋ ಟೆಕ್, ಅಂದ್ರೆ ನಿಮ್ಮ ಅನುಬಿಯಾಸ್, ಬ್ಯೂಸಿಫ್ಲಾ ಅಂದ್ರೋಸು ಆ ವೆರೈಟಿ. ರೆಡ್ ಅಂದ್ರೆ ಹೈ ನ್ಯೂಟ್ರಿಷನ್ ಡ್ರಾ ಮಾಡುವಂತ ಪ್ಲಾಂಟ್ಸ್, ಕ್ರಿಪ್ಟೋಕಾನ್ಸ್, ಎಕ್ನೋಡೋರಸ್, ವೆರಿ ರೂಟ್ಸ್ ಆರ್ ಹೆವಿ. ವೈಬ್ರೆನ್ಸ್ ಅಂದ್ರೆ ನಿಮ್ ಮಾಂಟೆ ಕಾರ್ಲೋ, ಆಮೇಲೆ ನಿಮ್ಮ ಇದು ರೋಟಾಲಾಸ್. ಕಾಮನ್ ನಾನು ಯಾವ್ದು ಕನ್ಫ್ಯೂಷನ್ ಬೇಡ, ನಾನು ಒಂದು ಯೂಸ್ ಮಾಡ್ತೀನಿ, ರೆಡ್ ಇಸ್ ಬೆಸ್ಟ್. ರೆಡ್ ಇಸ್ ಅಂದ್ರೆ ಮಿಡ್ ರೇಂಜ್ ತರ. ಸೊ ಇಫ್ ಯು ಕಂಪೇರ್ ಅಂದ್ರೆ ದಿಸ್ ಇಸ್ ಲೈಕ್ APT ಗ್ರೀನ್. ಓಕೆ, ಇದು ದಿಸ್ ಇಸ್ APT3 ಆರ್ ಕಂಪ್ಲೀಟ್, ಅಂಡ್ ದಿಸ್ ಇಸ್ ಎಸ್ಟಿಮೇಟಿವ್ ಇಂಡೆಕ್ಸ್. ಕಂಪೇರ್ ಮಾಡಿದ್ರೆ ಪ್ಲಾಂಟೆಡ್ ಅಕ್ವೇರಿಯಂ. ಸಿ, ಅದರಲ್ಲೂ ನನಗೆ ಒಂದು ಇಶ್ಯೂ ಆಯ್ತು. ಓಕೆ, APT ಲಾಂಚ್ ಮಾಡಿದ್ ನಾನು, ಅಫ್ಕೋರ್ಸ್ ಐ ಆಮ್ ಸೇಯಿಂಗ್ ಅ ಬ್ರ್ಯಾಂಡ್, ಬಟ್ ಯು ನೋ ದಟ್ಸ್ ದ ಫ್ಯಾಕ್ಟ್. ಇಂಡಿಯನ್ ಅಲ್ಲಿ ಲಾಂಚ್ ಮಾಡಿದ್ ನಾನೇ. ಬಟ್ ವೆನ್ ಐ ಸ್ಪೋಕ್ ಟು ದೆಮ್, ವಿ ಅಂಡರ್ಸ್ಟುಡ್ ಒನ್ ಥಿಂಗ್. ದೇ ಟೋಲ್ಡ್ ಮೀ, ವಿ ಡೋಂಟ್ ಮೇಕ್ ದ ಪ್ರಾಡಕ್ಟ್ ಫಾರ್ ಇಂಡಿಯಾ ಅಂತ. ನಾನು ಅವತ್ತು ಸ್ಟಾಪ್ ಮಾಡ್ಬಿಟ್ಟೆ. ಓಕೆ, ಕರೆಕ್ಟ್, ನಮ್ಮ ಅಂಗಡಿನಲ್ಲೂ ಸಿಗುತ್ತೆ, ಒಂದೆರಡು ಬಾಟಲ್ ಸಿಗುತ್ತೆ, ಬಟ್ ಹಳೇದು. ಬಟ್ ವಿ ಕ್ರಿಯೇಟೆಡ್ ಅವರ್ ಓನ್ ಪ್ರಾಡಕ್ಟ್. ಯಾಕೆ ಮಾಡಿದ್ವಿ ನಾವು ಅಂದ್ರೆ, ಬಿಕಾಸ್ ಇವಾಗ APT ಅನ್ನೋದು ಇಸ್ ಮೇಡ್ ಆನ್ ಅನ್ EDTA ಫಾರ್ಮುಲಾ. EDT ಅಂದ್ರೆ ವೇರ್ ದ ರೂಟ್ಸ್ ಟೇಕ್ ನ್ಯೂಟ್ರಿಯೆಂಟ್ಸ್. Okay, whereas we created something called a DTPA formula or DTPA formula, which is where the leaves take nutrients. So num aquariums ali the leaf is what take nutrients, not the root. Root already soil ಕೊಟ್ಟಿದ್ದೀರಾ ನೀವು. ಓಕೆ, ಅದಕ್ಕೆ ರೂಟ್ ಬೂಸ್ಟ್ ಆದಿದಲ್ಲ. ಯಾಕೆ ನೀವು ಒಂದು ಪ್ರಾಡಕ್ಟ್ ನೀವು ಇಂಡಿಯಾಗ ಅಲ್ಲ ಅನ್ಬಿಟ್ಟು ನಾವ್ ಯಾಕೆ ಮಾರ್ಬೇಕು ಅವಾಗ? ಅದ್ ನಾನ್ ಮಾಡಲ್ಲ, ನಾವೇ ಮಾಡ್ತೀವಿ ಅಂತ ನಾವು ರೆಡಿ ಮಾಡಿದ್ವಿ. ದೆನ್ ವಿ ಕ್ರಿಯೇಟೆಡ್ ಆಲ್ಗೆ ರಿಮೂವರ್, ವಿಚ್ ಐ ಡೋಂಟ್ ವಾಂಟ್ ಟು ಸೆಲ್, ಬಟ್ ತುಂಬಾ ಜನ ಕೇಳ್ತಾರೆ. ಓಕೆ, ಅಂದ್ರೆ ನಾವು ಕೆಲವರು ಅವರು ಬ್ಯಾಲೆನ್ಸ್ ಇರಲ್ಲ, ಆಲ್ಗೆ ರಿಮೂವರ್ ಯೂಸ್ ಮಾಡ್ತಾರೆ, ಬಟ್ ನಾಟ್ ನೀಡೆಡ್. ಬ್ಯಾಲೆನ್ಸ್ ಮಾಡಿದ್ರೆ ಆಲ್ಗೆ ರಿಮೂವರ್ ಬೇಕಾಗಲ್ಲ. CO2 liquid ಇದೆ, ಬಟ್ CO2 liquid is naturally available carbon. This is not glutaraldehyde, no chemical. Okay, glutaraldehyde is carcinogenic, ಅಂದ್ರೆ it can cause cancer. So ನಿಮ್ಮ ಮನೇಲಿ ಇದೆ, any product that says glutaraldehyde at the back, do not keep in your house. It's like keeping cancer. So ಇದು ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ. ಓಕೆ, ಅಗೇನ್ ನಾನು ಹೇಳ್ತಾ ಇದ್ದೀನಿ, ನಾವು ಕೆಮಿಕಲ್ಸ್ ಹಾಕಲ್ಲ. ಓಕೆ, ಮತ್ತೆ ಅದೇನೋ ಕ್ಯಾನ್ಸರ್ ಫ್ರೀ ಪ್ರಾಡಕ್ಟ್ ಅಂತಂದ್ರೆ ಏನು? ಸೊ ಇದೇನು ಅಂದ್ರೆ ಗ್ಲೂಟ್ರಾಲ್ಡಿಹೈಡ್ ಅಂತ ನೀವು ಯಾವುದೇ ಪ್ರಾಡಕ್ಟ್ ಇಂದ ಓದ್ಬೋದು. 90% ಇವಾಗ ಸಿಗೋ ಪ್ರಾಡಕ್ಟು CO2 ಆಡ್ ಮಾಡುವಂತ ಪ್ರಾಡಕ್ಟ್ ಗ್ಲೂಟ್ರಾಲ್ಡಿಹೈಡ್ ಅಂತ ಇರುತ್ತೆ. ಕೆಲವೊಂದು ಇಂಪೋರ್ಟೆಡ್ ಪ್ರಾಡಕ್ಟ್ ಇದೆ, ಫ್ಲರಿಶ್ ಅದು ಇದು ಅಂತ, ಅದರಲ್ಲೂ ಬರ್ದಿರುತ್ತೆ. ಓದಿ, ದಟ್ ಪ್ರಾಡಕ್ಟ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಅದು ದೊಡ್ಡ ಲ್ಯಾಬ್ ಅಲ್ಲಿ ಗ್ಲೌಸ್ ಹಾಕೊಂಡು, ಮಾಸ್ಕ್ ಹಾಕೊಂಡು, ಫುಲ್ ಅದು PP ಕಿಟ್ ಹಾಕೊಂಡು, ಆಮೇಲೆ ಅದನ್ನ ಯೂಸ್ ಮಾಡಿ ಇದು ಕ್ಲೀನ್ ಮಾಡಕ್, ಲ್ಯಾಬ್ ಕ್ಲೀನ್ ಮಾಡಕ್ ಯೂಸ್ ಮಾಡುವಂತ ಪ್ರಾಡಕ್ಟ್. ನಾವು ಹಂಗೆ ತಗೊಂಡ ಹೋಗ್ತೀವಿ. ಫಿಶಸ್ಗೂ ಕ್ಯಾನ್ಸರ್ ಎಲ್ಲ ಆಗುತ್ತೆ. ಎಸ್, ನೀವು ಮೋಸ್ಟ್ ಜನ ಅದನ್ನ ಅರ್ಥನೇ ಮಾಡ್ಕೊಳಲ್ಲ. ಅಂಡ್ ಫಿಶ್ ಒಂದೇ ಅಲ್ಲಪ್ಪ, ನಮಗೂ ಆಗುತ್ತೆ. ಅದನ್ನೇ ನಾನು ಮೋರ್ ಇಂಪಾರ್ಟೆಂಟ್. ಫಿಶ್ ಒಂದ್ ಕಡೆ ಬಿಡಿ, ನಮಗ್ ಹಾರ್ಮ್ಫುಲ್ ಅದು. ನಮಗ್ ಕ್ಯಾನ್ಸರ್ ಕಾಸ್ ಮಾಡ್ಬೋದು. ಇವಾಗ ಬೈ ಚಾನ್ಸ್ ಏನೋ ಒಂದು ಮಗುನೇ ತಗೊಂಡು ಏನೋ ಇಟ್ಸ್ ವೆರಿ ರಿಸ್ಕಿ, ತುಂಬಾ ಕಷ್ಟ. ಸೊ ಅದನ್ನ ಗ್ಲೂಟ್ರಾಲ್ಡಿಹೈಡ್ ಅನ್ನೋದಿದ್ರೆ ಯೂಸ್ ಮಾಡಬೇಡಿ. ನ್ಯಾಚುರಲ್ ಪ್ರಾಡಕ್ಟ್, ಬಯೋ ಅವೈಲಬಲ್ ಕಾರ್ಬನ್ ಅಂದ್ರೆ
ನೀರಲ್ಲೇ ಸಿಗೋವಂಥ ಕಾರ್ಬನ್ನ ನಾವು ಯೂಸ್ ಮಾಡಿ, ಓಕೆ, ಪ್ಲಸ್ ನ್ಯಾಚುರಲ್ ಆಗಿ ಸಿಗೋವಂಥ ಕಾರ್ಬನ್ ನಾವು ಯೂಸ್ ಮಾಡಿ ಅದನ್ನು ನಾವು ಇದಕ್ಕೆ ಹಾಕಿದ್ದೀವಿ. ಸೊ ನೀವು CO2 ಇಲ್ಲದೆ ಇದ್ರೂ, ಸಿಲಿಂಡರ್ ಇಲ್ಲದೆ ಇದ್ರೂ ಇದನ್ನ ಇಟ್ಕೊಂಡು ನೀವು ಗ್ರೋ ಮಾಡ್ಬೋದು. ಎಸ್, ನಿಮಗೆ 99% ನಿಮಗೆ 100% ಟಾಪ್ ಲೆವೆಲ್ಗೆ ಬರುತ್ತೆ ಅಂತ ನಾವು ಹೇಳೋಕ್ಕಲ್ಲ, ಬಟ್ 60% ಖುಷಿ ಆಗೋವಂಥ ಲೆವೆಲ್ಗೆ ಬರುತ್ತೆ. ಸೊ ಸರ್, ಈಗ ನನ್ನ ಕ್ವಶನ್ ಅಂದ್ರೆ, ಈಗ ನಾನು ಪ್ಯಾಂಡೆಡ್ ಹಾಕ್ತಾರೆ ಮಾಡ್ತೀನಿ, ಬೇಸಿಕ್ ಅನುಬಿಯಾಸು, ಕ್ರಿಪ್ಟೋಕಾನ್ ಈ ತರ ಇಟ್ಕೊಂಡು ಒಂದು ಟ್ಯಾಂಕ್ ಮಾಡಿದ್ದೀನಿ ನಾನು ಈಗ ಮನೇಲಿ. ಸೊ ಅದಕ್ಕೆ ನಾನು CO2 ಇಂಜೆಕ್ಷನ್ ಕೊಡ್ಬೇಕಾ, ಇಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಈ CO2 ಮತ್ತೆ ಕಾಂಬಿನೇಷನ್ ಮೇಲ್ಗಡೆ ಹೇಳಿದ್ರಲ್ಲ ಸಂಕನ್ ಗಾರ್ಡನ್ ಇದನ್ನ ಯೂಸ್ ಮಾಡ್ಬೋದಾ, ಯಾವ ತರ ಕಾಂಬಿನೇಷನ್? ನಾನು ನಿಮಗೆ ಸೊಲ್ಯೂಷನ್ಸ್ ಹೇಳಿದ್ನಲ್ಲ. ಸೊ ನೀವು ಇವಾಗ ಸಂಕನ್ ಗಾರ್ಡನ್ ಈ ಲಿಕ್ವಿಡ್ ಯೂಸ್ ಮಾಡಿದ್ರೆ CO2 ಬೇಡ, ಅದರಲ್ಲೇ ಇದೆ. ಓಕೆ, ನಿಮಗೆ ಸ್ವಲ್ಪ CO2 ಜಾಸ್ತಿ ಬೇಕು ಅಂದಾಗ ಎರಡು ಯೂಸ್ ಮಾಡಬೇಕು. ಸೊ ಇವಾಗ ನೀವು ಅನುಬಿಯಾಸ್ ಫರ್ನ್ಸ್ ಅಂತೆಲ್ಲ ಹಾಕಿದ್ದೀರಾ, ಅವಾಗ ಬೇರೆ ಇದು. ಬಟ್ ಎಸ್, ಸ್ವಲ್ಪ ಮಾಂಟೆ ಕಾರ್ಲೋ ಅಂತದ್ದು ಹಾಕಿ ಅವಾಗ ಎಕ್ಸ್ಟ್ರಾ ಬೇಕು. ಓಕೆ, ನಾವು ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಸುಮಾರು ಕಡೆ ಈಗ ನಾವು ಹೋಗಿ, ಈಗ ನಾನು ಒಬ್ಬ ಹಾಬಿಸ್ಟ್ ಆಗಿ ಸಾಕಷ್ಟು ಕಡೆ ವಿಡಿಯೋ ಮಾಡೋನಾಗಿ ಕಸ್ಟಮರ್ಸ್ ಬಂದಾಗ ಅಕ್ವೇರಿಯಂ ಅವ್ರ ರಿಯಾಕ್ಷನ್ ಎಲ್ಲ ನೋಡಿದ್ವಿ. ಕೆಲವರು ಏನಾದ್ರು ಪ್ಲಾಂಟ್ ಟ್ಯಾಂಕ್ ಮಾಡ್ಬೇಕು ಸರ್ ನಾವು, ಸಿಲಿಂಡರ್ ಇಲ್ಲ ಅಂದ್ರೆ ಹೋಗ್ಬಿಡುತ್ತೆ, ಫಿಶಸ್ ಎಲ್ಲ ಬರಲ್ಲ, ಅದೆಲ್ಲ ಸುಳ್ಳು, ಇನ್ನೊಂದೇನೋ ಆಗ್ಬಿಡುತ್ತೆ, ಅದೆಲ್ಲ ಸುಳ್ಳು. ಹೌದಾ, ಅದೆಲ್ಲ ಸುಳ್ಳು. CO2 ಇಲ್ದಿರಾನೆ ಮಾಡ್ಬೋದು, ಬಟ್ ಅಂಡರ್ಸ್ಟ್ಯಾಂಡ್, ಪ್ಲಾಂಟ್ಸ್ ರಿಕ್ವೈರ್ CO2 ಟು ಗ್ರೋ. CO2 ನ ತಗೊಂಡು ವಿತ್ ದ ಹೆಲ್ಪ್ ಆಫ್ ಲೈಟ್ ದೇ ಪ್ರೊಡ್ಯೂಸ್ ಗ್ಲೂಕೋಸ್, ಅಂದ್ರೆ ಒಂದು ಊಟ, ಅದಕ್ಕೆ ದೇ ಪ್ರೊಡ್ಯೂಸ್ ಫುಡ್ ಇನ್ಸೈಡ್ ದೇರ್ ಬಾಡಿ. ಆ ಗ್ಲೂಕೋಸ್ ಇಸ್ ದ ಫುಡ್. CO2 ಇಲ್ಲ ಅಂದಮೇಲೆ ಗ್ಲೂಕೋಸ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಸೊ ಪ್ಲಾಂಟ್ ಗ್ರೋತ್ ಕಮ್ಮಿ ಆಗುತ್ತೆ. ಓಕೆ, ಅಂಡ್ ಅದ್ರ ಮೇಲೆ ಇವ್ರು ವಾಟರ್ ಚೇಂಜ್ ಮಾಡಲ್ಲ, ಯಾಕಂದ್ರೆ ಈ ಫಾರಿನ್ ಅವ್ರು ಹೇಳ್ತಾರೆ ಡೋಂಟ್ ಡೂ ವಾಟರ್ ಚೇಂಜ್ ಅಂತ, ವಾಟರ್ ಚೇಂಜ್ ಮಾಡಲ್ಲ, ಆಯ್ತಾ. ಸೊ CO2 ಹೊಸ್ದಾಗಿ ಎಲ್ಲಿಂದ ಬರುತ್ತೆ, ಬರಲ್ಲ. ಸೊ ಆ ದೃಷ್ಟಿಯಿಂದ ಅದಕ್ಕೆ ಸ್ವಲ್ಪ CO2 ಬೇಕು. ಅಂದ್ರೆ ಯಾವ ಸೈಜ್ ಆಫ್ ಟ್ಯಾಂಕ್ ತನಕ ನಾವು ಈ ತರ ವಿತೌಟ್ ಸಿಲಿಂಡರ್ ಅಥವಾ ಇಲ್ಲಿ ಇನ್ನೊಂದೇ ಆಗ್ಲಿ ಯೂಸ್ ಮಾಡೋದು? ಅಂದ್ರೆ ಈಗ 2 feet ಟ್ಯಾಂಕ್ ನೀವು ಯಾವುದೇ ಟ್ಯಾಂಕ್ ಯೂಸ್ ಮಾಡ್ಬೋದು. ಹೌದಾ? CO2 ಡಿಫ್ಯೂಷನ್ ಬಂದು ಇಟ್ಸ್ ನಾಟ್ 100% ಅದೇನೇ ಅಂತಲ್ಲ. ಓಕೆ, ಇಟ್ಸ್ ಓನ್ಲಿ ಗಿವ್ಸ್ ಯು 40% ಡಿಫ್ಯೂಷನ್ ಅಷ್ಟೇ. 60% ವೇಸ್ಟೇಜ್ ಆಗ್ತಾ ಇದೆ. ಸೊ ದೇರ್ ಆರ್ ಓಲ್ಡರ್ ಮೆಥಡ್ಸ್. ಓಕೆ, ನಿಮ್ಮ ಹಿಂದೆ ಒಂದು ಡಬ್ಬ ಇದೆ ತಗೊಳ್ಳಿ, ಅಲ್ಲಿ ಹಿಂದೆ ಇರೋದು ಉದ್ದ ಇರೋದು ಇದು. ಹಾ, ಓಕೆ, ಕೊಡಿ, ಇಲ್ಲಿ ಕ್ಯಾಮ್ರಾನಲ್ಲಿ ತೋರಿಸೋಣ. ಇದು CO2 ರಿಯಾಕ್ಟರ್ ಅಂತ ಇದು. ಓಕೆ ಓಕೆ, ಮೇಲ್ಗಡೆ ಇರೋ ಟ್ಯೂಬ್ಗೆ CO2 ಕನೆಕ್ಟ್ ಮಾಡ್ಬಿಟ್ಟು ಫಿಲ್ಟರ್ ಕನೆಕ್ಟ್ ಮಾಡ್ಬಿಡೋದು. ಓಕೆ, ಇದರಲ್ಲಿ ಡಿಫ್ಯೂಷನ್ ಜಾಸ್ತಿ ಆಗುತ್ತೆ, ಇದರಲ್ಲಿ 90% ಡಿಫ್ಯೂಸ್ ಆಗುತ್ತೆ ನೀರಿಗೆ. ಓಕೆ, ಸೊ ನಿಮಗೆ CO2 ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಎಲ್ಲಿ ನೀವು ಇವ್ರು ಹೇಳ್ತಾರಲ್ಲ 4 bubbles per second, ನೀವು ಇದರಲ್ಲಿ 1 bubble ಹಾಕಿ ಓಕೆ, ಸಾಕು. ಈ ತರ ಪ್ರಾಡಕ್ಟ್ ಇದೆ ಅನ್ನೋದೇ ಎಷ್ಟೋ ಜನ ಅದೇನೇ ಪ್ರಾಬ್ಲಮ್. ಸೊ ನಾವು ತೋರಿಸ್ತೀವಿ, ಬಟ್ ಏನಂದ್ರೆ ಇದೆಲ್ಲ ಬಂದು ಟ್ಯಾಂಕ್ ಒಳಗೆ ಒಂದು ಸ್ವಲ್ಪ ಅಸಹ್ಯ ಕಾಣುತ್ತೆ ಅಂತೆಲ್ಲ ನಾವು ಡಿಫ್ಯೂಸರು, ಗ್ಲಾಸು, ಫ್ಯಾನ್ಸಿ ಅಂತ ಮಾಡಿದ್ದಾರೆ. ಬಟ್ ಅದ್ರಲ್ಲಿ ಬರೋದು ನಿಮಗೆ 30 to 40% ಡಿಫ್ಯೂಷನ್ ಅಷ್ಟೇ. ಅದಕ್ಕೆ ನಿಮಗೆ CO2 ಇನ್ಕ್ರೀಸ್ ಮಾಡಿ ಅಂತ ಹೇಳೋದು. 4 bubbles per second, 5 bubbles per second. ಓಕೆ ಸರ್, ಮತ್ತೆ ಈಗ ಇಂಟರ್ನೆಟ್ ಅಲ್ಲಿ ಅಂಡ್ ಇದನ್ನ ಐ ವಾಂಟ್ ಟು ಕ್ಲಾರಿಫೈ, ಇದನ್ನ ನಾನು ಹೇಳಿದ್ದೀನಿ. ಓಕೆ, ನಾವು ADA ಪ್ರಾಡಕ್ಟ್ಸ್ ಪ್ರಮೋಟ್ ಮಾಡುವಾಗ ನಾನು ಹೇಳಿದ್ದೀನಿ, ನಾಟ್ ದಟ್ ಬೇರೆಯವರಲ್ಲ. ಓಕೆ, ಆವಾಗ ಆ ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಾ ಇದ್ವಿ, ಅದೇ ಕರೆಕ್ಟು. ಬಟ್ ಇವಾಗ ನಾವು ಯಾವುದು ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಾ ಇಲ್ವಾ, ನಿಜಾಂಶ ಇದ್ದೇನೆ. ಅಂಡ್ ಐ ಆಮ್ ಬೀಯಿಂಗ್ ಆನೆಸ್ಟ್ ಅಬೌಟ್ ಇಟ್. ಸರ್, ಮತ್ತೆ ಈಗ ಇನ್ನೊಂದು ಇಂಟರ್ನೆಟ್ ಅಲ್ಲಿ ಮತ್ತೆ ನಾನು ನೋಡಿದಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಜಾಸ್ತಿ ಏನ್ ನೋಡ್ತಾ ಅಂದ್ರೆ ಪ್ಲಾಂಟೆಡ್ ಅಕ್ವೇರಿಯಂಗೆ ನಾರ್ಮಲ್ ಸೋಡಾದನ್ನ ಉಯ್ದು ಅದನ್ನ CO2 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಇಟ್ಸ್ ಅ ಫ್ಯಾಬ್ಯುಲಸ್ ಐಡಿಯಾ. ಓಕೆ ಓಕೆ, ನಿಮಗೆ ಹೇಳ್ತೀನಿ, ಆ ವಿಡಿಯೋ ನಾನು ನೋಡಿದೆ. ಓಕೆ, ಯಾರೋ ಒಬ್ರು ಬಾಲಾಜಿ ಅಂತ ವಿಡಿಯೋ ಹಾಕಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಆ ವಿಡಿಯೋ ಇದ್ರೆ ದಯವಿಟ್ಟು ನನಗೂ ಕಳಿಸಿ ಹಾಕಿ. ಬಿಕಾಸ್ ಯಾರು ತಕಾಶಿ ಅಮಾನೋ ADA ಓನರ್ ತಕಾಶಿ ಅಮಾನೋ ಅವ್ರ ಬುಕ್ ಓದಿದ್ದಾರೆ. ಓಕೆ, ನಮಗೆ ಬುಕ್ ಓದೋಕೆ ಮುಂಚೆನೆ ಗೊತ್ತಿತ್ತು, ಬಟ್ ಅವ್ರ ಬುಕ್ ಯಾರು ಓದಿದ್ದಾರೆ, ಆರಿಜಿನ್ ಆಫ್ ಕ್ರಿಯೇಷನ್ ಅಂತ ಅವ್ರ ಬಯೋಗ್ರಫಿ ಇದೆ. ಅದರಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ. ಅವರು ಒಂದಿನ ಎಲ್ಲ ಜೊತೆ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಾಗ ಅವರು ಒಂದು ಬಿಯರ್ ಕುಡಿತಾ ಇರುವಾಗ ಹಿ ಸಾ ಬಬಲ್ಸ್. ಓಕೆ, ಕಾರ್ಬನ್. ಓಕೆ, ಆ ಕಾರ್ಬನೇಟೆಡ್. ಸೊ ನೋಡಿದಾಗ ವೈ ವಿ ಕೆನಾಟ್ ಯೂಸ್ ಅಂತ ಯೋಚನೆ ಮಾಡಿ ಒಂದು ಕೇಸ್ ಸೋಡಾ ತಗೊಂಡೋಗಿ ಅವ್ರ ಟ್ಯಾಂಕಿಗೆ ಹಾಕಿದ್ರು. ನೆಕ್ಸ್ಟ್ ಡೇ ಹಿ ಸಾ ಪರ್ಲಿ. ಓಕೆ, ಬಿಕಾಸ್ ದ ಪ್ಲಾಂಟ್ಸ್ ಅಬ್ಸಾರ್ಬ್ ದ ಕಾರ್ಬನ್ ಅಂಡ್ ಲೆಟ್ ಔಟ್ ಆಕ್ಸಿಜನ್. ಅಲ್ಲಿಂದ ಅವರು ಡಿಫ್ಯೂಸರ್ ಪ್ಲಾನ್ ಮಾಡಿದ್ದೆ ಅಲ್ಲಿಂದ. ಹಿ ವಾಸ್ ದ ಪರ್ಸನ್ ಹೂ ಸೆಡ್ CO2 ಹಾಕಿದ್ರೆ ಪ್ಲಾಂಟ್ಸ್ ಚೆನ್ನಾಗಿ ಬೆಳೆಯುತ್ತೆ ಅಂತ. ತಕಾಶಿ ಅಮಾನೋ. ಸೊ ಇವತ್ತು ಬಾಲಾಜಿ ಮಾಡಿರೋದ್ರಲ್ಲಿ ಇಸ್ ನಾಟ್ ಎನಿಥಿಂಗ್ ನ್ಯೂ. ಅದರಲ್ಲಿ ಕೆಲವು ಕಮೆಂಟ್ಸ್ ನೋಡಿದೆ, ಸ್ಟುಪಿಡ್ ಕಮೆಂಟ್ಸ್, ಅನ್ಎಜುಕೇಟೆಡ್ ಇಡಿಯಟ್ಸ್. ಓಕೆ, ಲಿಟ್ರಲಿ ಅನ್ಎಜುಕೇಟೆಡ್ ಫೆಲೋಸ್. ಓಕೆ, ಬಿಕಾಸ್ ಬುದ್ಧಿ ಇಲ್ದಿರಾ ಏನೇನೋ ಕಮೆಂಟ್, ನಿಮಗೆ ಏನೋ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಸ್ಟುಪಿಡ್ ಆಗಿ ಕಮೆಂಟ್ ಮಾಡಬೇಡಿ. ಓಕೆ, ದಟ್ ಬಾಯ್ ಹಸ್ ಡನ್ ಅ ಬ್ಯೂಟಿಫುಲ್ ಜಾಬ್. ಓಕೆ, ಅಪ್ರಿಷಿಯೇಟ್ ಮಾಡಿ, ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಅಂಡ್ ದಿಸ್ ಇಸ್ ನಾಟ್ ಸಮಥಿಂಗ್ ಬಾಲಾಜಿ ಇನ್ವೆಂಟೆಡ್. ಇಟ್ ಇಸ್ ತಕಾಶಿ ಅಮಾನೋಸ್ ಐಡಿಯಾ.
ಅರ್ಥ ಆಯ್ತಾ? ಹಿ ಜಸ್ಟ್ ಟ್ರೈಡ್ ಇಟ್, ವಿಚ್ ಇಸ್ ಅ ಡ್ಯಾಮ್ ಗುಡ್ ಥಿಂಗ್. ಅಂಡ್ ಐ ಅಪ್ರಿಶಿಯೇಟ್ ದಟ್ ನೀವು ಪ್ರಾಡಕ್ಟ್ ಇದ್ರು ಇಟ್ ಇಸ್ ಗುಡ್ ಐಡಿಯಾ, ನೀವು ಯಾರು ಹೇಳಲ್ಲ ಹಂಗೆ. ಸಿ ಬಟ್ ಏನಾಗುತ್ತೆ ಸೋಡಾನಲ್ಲಿ ಅಂದರೆ ಅದರಲ್ಲಿ ಸ್ವಲ್ಪ ಶುಗರ್ ಅಂಶ ಇರುತ್ತೆ, ವಿಚ್ ಇಸ್ ನಾಟ್ ಗುಡ್. ಸೊ ನಿಮಗೆ ಶುಗರ್ ಫ್ರೀ ಸೋಡಾ ಯಾವುದು ಬರಲ್ಲ, ಸ್ವಲ್ಪ ಸ್ವೀಟ್ನೆಸ್ ಶುಗರ್ ಇರುತ್ತೆ. ದಟ್ ಇಸ್ ವೈ ವಿ ಸೇ ಇಟ್ ಇಸ್ ನಾಟ್ ಗುಡ್. ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಇಟ್ ಕಾಸಸ್ ಪ್ರಾಬ್ಲಮ್ಸ್, ಬಿಕಾಸ್ ತಿರ್ಗಾ ಆಲ್ಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಬೇಸಿಕ್ ಓನ್ಲಿ ಕಾರ್ಬನ್ ಅಂದರೆ ದರ್ ಇಸ್ ನೋ ಹಾರ್ಮ್ ಇನ್ ದಟ್. ಓಕೆ, ಸೊ ಅಂದ್ರೆ ಅದು ಡೋಸೇಜ್ ಇರುತ್ತೆ, ಅದರಲ್ಲೂ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಅಮಾನೋ ಇಫ್ ದಟ್ ವಾಸ್ ಓಕೆ, ಅಮಾನೋ ಅದನ್ನ ಕಂಟಿನ್ಯೂ ಮಾಡಿರೋರು. ಹೌದು, ರಿಯಲೈಸ್ ಇಲ್ಲ ಅದು ವರ್ಕ್ ಆಗಲ್ಲ, ಒಂದು ಲಿಮಿಟೇಷನ್ ಇದೆ ಅದಕ್ಕೆ. ಸರ್ ಈಗ ನಂದು ಇನ್ನೊಂದು ಮೇಜರ್ ಕನ್ಸರ್ನ್ ಏನಂದ್ರೆ when it comes to ಪ್ಲಾಂಟೆಡ್ ಅಕ್ವೇರಿಯಂ ಅಲ್ಲ, ಸಾಕಷ್ಟು ಜನಕ್ಕೆ ಒಂದೇನಪ್ಪ ಅಂದ್ರೆ ಆಲ್ಗೆ ಬಂದ ತಕ್ಷಣ ಟ್ಯಾಂಕ್ ಹೋಗ್ತಾ ಇದೆ, ಸ್ಟಾರ್ಟಿಂಗ್ ಅಲ್ಲಿ ಡಯಾಟಮ್ ಆಲ್ಗೆ ಇದೆಲ್ಲ ಬರುತ್ತಲ್ಲ, ಇದು ಏನ್ ಹೇಗೆ ಜನ ಅದನ್ನ ಓವರ್ಕಮ್ ಮಾಡಬೇಕು? ಅದಕ್ಕೆ ನಾನು ಬಾಂಬೆನಲ್ಲಿ ಒಂದು ತಿಂಗಳು ಇರ್ತೀನಿ, ಬೆಂಗಳೂರಿಗೆ ಬರ್ತೀನಿ, ಸಡನ್ ಆಗಿ ನೆಗಡಿ ಶುರು ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಏನು ಸಾಯಿಸ್ಬಿಡ್ತಾರ ನನ್ನ? ಇಲ್ಲ, ನೆಗಡಿಗೆ ಔಷಧಿ ಕೊಡ್ತಾರೆ. ಸಿ ಆಲ್ಗೆ ಈಸ್ ಅ ಸಿಂಪ್ಟಮ್, ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಮಿಸ್ಟೇಕ್, algae is not a problem. It's only a symptom to show you that you are doing something wrong in your aquarium. Okay, hair algae ಆ ಥರ ಬಂದರೆ CO2 ಕಮ್ಮಿ ಇದೆ, ಲೈಟಿಂಗ್ ಜಾಸ್ತಿ ಇದೆ, ಬ್ಯಾಲೆನ್ಸ್ ಇಲ್ಲ. ಓಕೆ, ಬ್ಲ್ಯಾಕ್ ಬ್ರಷ್ ಆಲ್ಗೆ ಬಂದರೆ ಅದಕ್ಕೆ ಬೇಸಿಕ್ ಏನಾಗಿದೆ, ಸೊ ಫಿಲ್ಟ್ರೇಷನ್ ವಾಟರ್ ಜಾಸ್ತಿ ಇರ್ಬೋದು, ಫ್ಲೋ ಜಾಸ್ತಿ ಇರ್ಬೋದು, ಪರ್ಟಿಕ್ಯುಲರ್ ಏರಿಯಾನಲ್ಲಿ ಬರುತ್ತೆ, ಅದು ಫ್ಲೋನಲ್ಲಿ ಬರುತ್ತೆ. ಪ್ಲಸ್ ನಿಮ್ಮ ಸ್ಪೋರ್ಸು ನೀರಲ್ಲಿ ಬಂದಿರ್ಬೋದು. ಬ್ಲೂ ಗ್ರೀನ್ ಆಲ್ಗೆ ಬಂದರೆ ಬ್ಯಾಕ್ಟೀರಿಯಾ ಕಮ್ಮಿ. ಡಯೋಟಮ್ಸ್ ಇಸ್ ಅ ನಾರ್ಮಲ್ ಥಿಂಗ್, ಬರಬೇಕು. ಡಯೋಟಮ್ಸ್ ಬಂತು ಅಂದರೆ ನಿಮ್ಮ ಟ್ಯಾಂಕ್ ಸೈಕಲ್ ಆಗಿದೆ ಅಂತ ಅರ್ಥ. ಸೊ ನೀವು ಆಲ್ಗೆ ತಿಕ್ಲ್ ಥರ ಆಡ್ತಾರೆ ಜನ, ಅವರು ಫ್ರೀಕ್ ಔಟ್ ಆಗ್ತಾರೆ. ಇಟ್ಸ್ ಗುಡ್ ಬಿಸ್ನೆಸ್. ನಮಗೂ ಈ ಆಲ್ಗೆ ಇದೆಲ್ಲ ಮಾರೋದಕ್ಕೆ ಕರೆಕ್ಟ್ ಆಗಿದೆ. ಪ್ಲಸ್ ಸಂಕನ್ ಗಾರ್ಡನ್ ನಮ್ಮ ಹತ್ರ ಆಂಟಿ ಕ್ಲೋರಿನ್ ಇದೆ, ಕ್ಲಿಯರ್ ಬ್ಲೂ ಅಂತಿದೆ. It removes chlorine and it also makes the water dustiness ಎಲ್ಲ ಇರುತ್ತಲ್ಲ ತೆಗೆದಾಕುತ್ತೆ. Plus we have good bacteria in this. Okay. Good bacteria ನಾವು ಯಾವಾಗ ಹಾಕಬೇಕು ಸರ್? ಫಸ್ಟ್ ಯೂಶುವಲಿ ನೀವು ಫಿಲ್ಟರ್ ಕ್ಲೀನ್ ಮಾಡಿದಾಗ, ವಾಟರ್ ಚೇಂಜ್ ಮಾಡಿದಾಗ, ಅದು ನಾರ್ಮಲ್ ಡೇ ಟು ಡೇ. ಹೊಸದಾಗಿ ನೀವು ಟ್ಯಾಂಕ್ ಶುರು ಮಾಡಿದಾಗಲೂ ಹಾಕಬೇಕು. ಸೊ ಹೊಸ ಫಿಲ್ಟರ್ ಹೊಸ ಎಲ್ಲ ಹಾಕಿದೀವಿ, ಗುಡ್ ಬ್ಯಾಕ್ಟೀರಿಯಾ ಹಾಕಿ ಸೈಕಲ್ ಮಾಡಬೇಕು. ಅಂದ್ರೆ ನಾವು ಹೊಸ ಟ್ಯಾಂಕ್ ಇಂಟ್ರೊಡ್ಯೂಸ್ ಮಾಡಿದಾಗ ಅಥವಾ ವಾಟರ್ ಚೇಂಜಸ್ ಮಾಡಿದಾಗ ಮಾತ್ರ ನಾವು ಬ್ಯಾಕ್ಟೀರಿಯಾಸ್ ಹಾಕ್ತೀವಿ. ಇದು ಬ್ಯಾಕ್ಟೀರಿಯಾ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಇರುತ್ತಲ್ಲ? ಇದು ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಇದೆ. ನಾನು ನಿಮಗೆ ವಾಟರ್ ಕೇರ್ ರೂಟ್ ಬೂಸ್ಟ್ ತೋರಿಸ್ತೇನೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ, ಅದು ಫಾರ್ಮ್ ಆಫ್ ಪೌಡರ್ ಇದೆ. ಪ್ಲಸ್ ನಮ್ಮ ಹತ್ರ ಇನ್ನೊಂದು ಲಿಕ್ವಿಡ್ ಇದೆ ವಿಚ್ ಇಸ್ ಕಾಲ್ಡ್, ಇದು ಲೈಫ್ ಐವ್ ಪ್ರಾಡಕ್ಟ್, ಡಾಕ್ಟರ್ ಬೂಸ್ಟ್ ಪ್ಲಸ್ ಅಂತ. ದಿಸ್ ಇಸ್ ಇವಾಗ ಸಂಕನ್ ಗಾರ್ಡನ್ಗಿಂತ ಇದೊಂದು 10 times ಬೆಟರ್ ಅಂತ ಹೇಳ್ಬೋದು. ಮೋರ್ ಪೊಟೆನ್ಸಿ, ಮೋರ್ ಪವರ್ಫುಲ್ ಅನ್ಬೋದು. ಓಕೆ, ಇದರಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ? ಸಿ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ, ಅದರಲ್ಲಿ ಕೆಲವು ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಫಾರ್ ಫಿಶ್. ಓಕೆ, ಇದು ಪ್ಲಾಂಟೆಡ್ ಅಕ್ವೇರಿಯಂ, ಇದಕ್ಕೆಲ್ಲದಕ್ಕೂ ದಿಸ್ ಇಸ್ ವೆರಿ ಗುಡ್. ಆ ಥರ. ಈಗ ಸರ್, ನೀವು ಈ ಪ್ಲಾಂಟೆಡ್ ಅಕ್ವೇರಿಯಂ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ನಮ್ಗೆ ಹೇಳಿದ್ರೆ, ತಿಳಿಸಿದ್ರೆ. ಹೌದು, ಈಗ ನಾನು ಒಂದು ಕ್ವಾಂಟಿಟಿ, ಕೆಲವ್ರು ಏನ್ ಮಾಡ್ತಾರೆ, ದೊಡ್ಡ ಅಕ್ವೇರಿಯಂ ಮಾಡ್ತಾ ಇದ್ದಂಗೆ ಹೆವಿ ಲೋಡ್ ಆಫ್ ಪ್ಲಾಂಟ್ಸ್ ನ ಒಂದೇ ಸರಿ ಹಾಕಿರ್ತಾರೆ. ಅದರಲ್ಲಿ ಸಾಕಷ್ಟು ಅದು ಒಂಥರ ಕರಗದಂಗ ಆಗುತ್ತೆ. ಪ್ಲಾಂಟ್ಸ್ ಸೀನ್ ಸಮ್ ಟೈಮ್ ಮೆಲ್ಟ್ ಆಗ್ಬಿಡುತ್ತಲ್ಲ, ಅದು ಏನಕ್ಕೆ, ಯಾವ್ದಕ್ಕೆ, ಫಾರ್ ವಾಟ್ ಇಸ್ ದಟ್ ಹ್ಯಾಪನಿಂಗ್? ಪ್ಲಾಂಟೆಡ್ ಅಕ್ವೇರಿಯಂ ಹತ್ರ ಹೋಗಿ ಮಾತಾಡೋಣ. ಶೋರ್. ಪ್ಲಾಂಟೆಡ್ ಅಕ್ವೇರಿಯಂ ಹತ್ರ ಹೋಗೋಕೆ ಮುಂಚೆ, ಇದು ನಮ್ಮ ರೆಪ್ಟೈಲ್ ಸೀರೀಸ್ ನಾವು ಶುರು ಮಾಡಿರೋದು, ರೆಪ್ಟೈಲ್ ಗಾರ್ಡನ್ ಅಂತ. ಓಕೆ, ಪೂರ್ತಿ ರೆಪ್ಟೈಲ್ಗೋಸ್ಕರ ಪ್ರಾಡಕ್ಟ್ ಮಾಡಿರೋದು. ಇದರಲ್ಲಿ ತುಂಬಾ ಯುನೀಕ್ ಪ್ರಾಡಕ್ಟ್ಸ್ ಇದೆ, ಬಟ್ ಇದು ಟೈಮ್ ಆಗುತ್ತೆ. ಸೊ ಲೆಟ್ಸ್ ಡೂ ದಿಸ್ ಸಪ್ರೇಟ್ ವಿಡಿಯೋ ಮಾಡ್ಕೊಡ್ತೀನಿ ನಿಮಗೆ. ಸೊ ಜನ ರೆಪ್ಟೈಲ್ ಇಂಟ್ರೆಸ್ಟ್ ಇರೋರು, ಟರ್ಟಲ್, ಟಾಟಾಯ್ಸು, ಲಿಸರ್ಡು, ಸ್ನೇಕು ಅಂಥವ್ರಿಗೆಲ್ಲ ಈ ಪ್ರಾಡಕ್ಟ್ ತುಂಬಾನೇ ಓಕೆ. ಇದು ವಿಲ್ ಚೆಕ್ ದಟ್ ಔಟ್. ಪ್ಲಸ್ ಇದರಲ್ಲಿ ನಮ್ಮಲ್ಲಿ BBA ಕ್ಲಿಯರ್ಗೋಸ್ಕರ ಒಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ, ಅಯೋಡಿನ್ ಫ್ರೀ. ಅಂದ್ರೆ ಬ್ಲ್ಯಾಕ್ ಬ್ರಷ್ ಆಲ್ಗೆ ಕ್ಲಿಯರ್ ಮಾಡೋಕ್ಕೆ ಅಯೋಡಿನ್ ಫ್ರೀ. ಇದು ಅಯೋಡಿನ್ ಇರಲ್ಲ. ಓಕೆ, ಅಗೇನ್ ಕೆಮಿಕಲ್ ನಾವು ಇದು ಮಾಡಲ್ಲ. ಇದೆಲ್ಲ ಬಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಡಿಸಿನ್ಸ್. ಓಕೆ, ಎಕ್ಸ್ಟರ್ನಲ್ಲು, ಇಂಟರ್ನಲ್ಲು, ಹೆಕ್ಸಾಮೀಟಾ ಅಂದರೆ ಹೋಲ್ ಇನ್ ದ ಹೆಡ್, ಆಮೇಲೆ ವೈಟ್ ಸ್ಪಾಟ್ಸು, ವೆಲ್ವೆಟ್ಟು, ಆಂಟಿಫಂಗಲ್ಲು, ಆಂಕರ್ ವರ್ಮು, ಇದಕ್ಕೆಲ್ಲ ಸಪ್ರೇಟು. ದಿಸ್ ಇಸ್ ಅ ಮೋರ್, ಇವಾಗ ಒಂದು ಮೆಡಿಸಿನ್ ಮುಂಚೆ ತೋರಿಸಿ, ದಿಸ್ ಇಸ್ ಫಾರ್ ಬೆಟರ್, ಬೆಟರ್ ಕ್ವಾಲಿಟಿ. ಓಕೆ, ಅದು ಕೆಲಸ ಮಾಡುತ್ತೆ, ಇದು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಸ್ವಲ್ಪ ಹಾಕಿದ್ರೆ ಸಾಕು. ಇದೆಲ್ಲ ನಮ್ಮ ಸಾಯಿಲ್ ಜೊತೆ ಬರೋ ಫರ್ಟಿಲೈಸರ್ಸು. ಓಕೆ, ಇದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎನ್ಸೈಮ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅಗೇನ್ ಸಾಯಿಲ್ ಜೊತೆ. ರೆಡ್ ಅಂದರೆ ರೆಡ್ ಇನ್ಕ್ರೀಸ್ ಮಾಡೋಕ್ಕೆ, ಹೀಲ್ ಅಂದರೆ ನೀವು ಟ್ರಿಮ್ಮಿಂಗ್ ಮಾಡಿದ್ಮೇಲೆ ಹೀಲ್ ಮಾಡೋಕ್ಕೆ ಪ್ಲಾಂಟ್ನ. ಓಕೆ, ಬಯೋ ಅಂದರೆ ನೀವು ಡೈಲಿ ಬ್ಯಾಕ್ಟೀರಿಯಾ
ಅದಕ್ಕೋಸ್ಕರ ರಾತ್ರಿ ಹೊತ್ತು ಲೈಟ್ ಆಫ್ ಮಾಡಿದ್ಮೇಲೆ ಹಾಕಿದ್ರೆ ಎಕ್ಸ್ಚೇಂಜ್ ಆ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಎಕ್ಸ್ಚೇಂಜ್ ಆಗೋದು ಚೆನ್ನಾಗುತ್ತೆ ಡೈಜೆಷನ್ ಆಗಕ್ಕೆ ಪ್ಲಸ್ ಟ್ರೇಸ್ ಎಲಿಮೆಂಟ್ಸ್ ಅಂದರೆ ನೈಟ್ರೋಜನ್ ಅದೆಲ್ಲ ಇರುತ್ತೆ ಮಾಲಿಬ್ಡಿನಮ್ ದೋಸ್ ಥಿಂಗ್ಸ್ ಆರ್ ದೇರ್ ಸೊ ದಟ್ ಪ್ಲಾಂಟ್ಗೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಎಕ್ಸ್ಟ್ರಾ ಸಿಗೋಂಥದ್ದು ಪ್ಲಸ್ ಫೈಟೋ ಅಂದರೆ ಇಟ್ ಬೇಸಿಕ್ಲಿ ಇಟ್ಸ್ ಅನ್ ಎಂಜೈಮ್ ಅಗೇನ್ ಟು ಹೆಲ್ಪ್ ಕ್ಯೂರ್ ದ ಪ್ಲಾಂಟ್ಸ್ ಟೇಕ್ ಕೇರ್ ಆಫ್ ಎನಿ ಇಶ್ಯೂಸ್ ಇದು ಬ್ಲೂ ಗ್ರೀನ್ ಆಲ್ಗೆ ರಿಮೂವ್ ಮಾಡುತ್ತೆ ಪ್ಲಸ್ ಪ್ಲಾಂಟ್ಸ್ ಏನೋ ವೀಕ್ನೆಸ್ ಇದ್ರೆ ಅದನ್ನ ಇಂಪ್ರೂವ್ ಮಾಡುತ್ತೆ ಡಿಸೀಸ್ ಇದ್ರೆ ರಿಮೂವ್ ಮಾಡುತ್ತೆ ಆ ಥರ ಪ್ಲಸ್ ರೆಗ್ಯುಲರ್ ಫರ್ಟಿಲೈಸರ್ ಇದರಲ್ಲಿ ನಾವು ಸ್ಟಾರ್ಟ್ ಇಸ್ ಫಾರ್ ದ ಫಸ್ಟ್ 15 days ದೆನ್ 15 to 75 days then 75 to 165 days and then enjoy so ಅದನ್ನ ನಾವು ಹಂಗೆ ಡಿವೈಡ್ ಮಾಡಿದೀವಿ ಸ್ಟಾರ್ಟ್ ಗ್ರೋ ಬೂಸ್ಟ್ ಎಂಜಾಯ್ ಸೊ ಸ್ಟಾರ್ಟ್ ಇಸ್ ನೀವು ಇನಿಷಿಯಲ್ ನಿಮ್ಮ ಸೈಕ್ಲಿಂಗ್ ಪೀರಿಯಡ್ ಅಲ್ಲಿ ಆಗ್ತೀರಾ ಬಿಕಾಸ್ ಇಟ್ ಇಂಪ್ರೂವ್ಸ್ ಸೈಕ್ಲಿಂಗ್ ಅಂಡ್ ಇಂಪ್ರೂವ್ಸ್ ದ ರೂಟ್ ಹೋಲ್ಡಿಂಗ್ ಗ್ರೋನಲ್ಲಿ ಏನಾಗ್ತದೆ ರೂಟ್ ಹೋಲ್ಡಿಂಗ್ ಚೆನ್ನಾಗಿ ಪ್ಲಸ್ ಸ್ಟೆಮ್ ಬರುತ್ತೆ ಬೂಸ್ಟ್ ಬಂದು ಕಲರು ಗಿಲರು ವೈಬ್ರೆನ್ಸ್ ಅದು ಫುಲ್ ಗ್ರೋತ್ ಬರುತ್ತೆ ಎಂಜಾಯ್ ನೀವು ಕಂಟಿನ್ಯೂ ಮಾಡಿ ಸೊ ಡಿಫರೆಂಟ್ ಸೆಕ್ಷನ್ಸ್ ಆಫ್ ದ ಟೈಮ್ ಸೆಕ್ಷನ್ಸ್ ಆಫ್ ದ ಅಕ್ವೇರಿಯಂ ಆ್ಯಂಡ್ ಒನ್ ಪ್ರಾಡಕ್ಟ್ ಓನ್ಲಿ ಸೊ ಇವಾಗ ನಮ್ದು ಎಲ್ಲಾನು ಬಂದು ಇಲ್ಲ ಆಲ್ ಇನ್ ಒನ್ ಇರುತ್ತೆ ಇಲ್ಲ 6-in-1 ಇರುತ್ತೆ ಸೊ ಇದು ಅಷ್ಟೇ ಯಾವ್ದಾದ್ರು ಒಂದು ಯೂಸ್ ಮಾಡಿದ್ರೆ ಸಾಕು ಸುಮ್ಮನೆ 10 ಹಾಕುವಂಥ ಪರಿಸ್ಥಿತಿ ಇಲ್ಲ ಸೊ ಇಲ್ಲಿ ನಮ್ಮದು ಬಯೋಮೀಡಿಯಾ ಇದೆ ಓಕೆ ನಮ್ಮದು ಬಯೋಮೀಡಿಯಾ ಬಂದು ಬೆಸ್ಟ್ ಕ್ವಾಲಿಟಿ ಬಯೋಮೀಡಿಯಾ ಲೈಫ್ ಟೈಮ್ ಪ್ರಾಡಕ್ಟ್ ಯಾವ ಲೈಫ್ ಟೈಮಲ್ಲಿ ನೀವು ಚೇಂಜ್ ಮಾಡೋ ಅಷ್ಟು ಪರಿಸ್ಥಿತಿನೇ ಇಲ್ಲ ಸೆರಾಮಿಕ್ ರಿಂಗ್ಸು ಜಿಯೋಲೈಟು ಈ ಎಲ್ಲ ಪ್ರಾಡಕ್ಟ್ಸ್ ಬರ್ತಾ ಇದೆ ನೋಡಿ ಗೂಗಲ್ ಮಾಡಿ ಓಕೆ ಇಟ್ ವಿಲ್ ಶೋ ಯು ದಟ್ ಇಟ್ ಹ್ಯಾಸ್ ಅ 3 months ಲೈಫ್ ದಿಸ್ ಇಸ್ ಲೈಫ್ ಟೈಮ್ ತೆಗೆದು ವಾಶ್ ಮಾಡಿ ವಾಪಸ್ ಹಾಕಿ ಇದರಲ್ಲಿ ಸರ್ ಮತ್ತೆ ಇನ್ನೊಂದು ಕ್ವಶನ್ ಈಗ ಈ ಥರ ಮೀಡಿಯಾ ಪ್ಯಾಕೆಟ್ ಬರುತ್ತೆ ಪ್ಲಸ್ ಅದರಲ್ಲಿ ನೆಟ್ ಬ್ಯಾಗ್ ಬರುತ್ತೆ ಪ್ಲಸ್ ವಾಟರ್ ಕೇರ್ ಫ್ರೀ ಬರುತ್ತೆ ಬ್ಯಾಕ್ಟೀರಿಯಾ ಫ್ರೀ ಬರುತ್ತೆ ಫ್ರೀ ನೆಟ್ ಬ್ಯಾಗ್ ಆ್ಯಂಡ್ ಫ್ರೀ ವಾಟರ್ ಕೇರ್ ಸೊ ವ್ಯಾಲ್ಯೂ ಫಾರ್ ಮನಿ ಓಕೆ ನೀವೇನ ಕೇಳ್ತಾ ಇದ್ದೀವಿ ಕ್ವಶನ್ ಏನಂದ್ರೆ ಕೆಲವ್ಗೆ ಒಂದು ಅಸಂಪ್ಷನ್ ಏನಿದೆ ಅಂದ್ರೆ ಬಯೋಮೀಡಿಯಾ ಇಸ್ ಓನ್ಲಿ ಫಾರ್ ಪ್ಲಾಂಟೆಡ್ ಅಥವಾ ಎಲ್ಲಾ ತರ ಫಿಶ್ಗಳಿಗೂ ಬಯೋಮೀಡಿಯಾ ಎಸೆನ್ಷಿಯಲ್ ಕಂಪಲ್ಸರಿ ಸಿ ಫಿಲ್ಟರ್ ಅಲ್ಲಿ 2 ತರ ಮೀಡಿಯಾ ಇರಬೇಕು ಒಂದು ಮೆಕ್ಯಾನಿಕಲ್ ಒಂದು ಬಯೋಲಾಜಿಕಲ್ ಓಕೆ ಮೂರನೇದು ಕೆಮಿಕಲ್ ಓಕೆ ಕೆಮಿಕಲ್ ಯೂಸ್ ಮಾಡಲೇಕೂಡದು ವಿಚ್ ಇಸ್ ಆಕ್ಟಿವೇಟೆಡ್ ಕಾರ್ಬನ್ ಇದ್ರೆ ತೆಗೆದು ಬಿಸಾಕಿ ಬಿಕಾಸ್ ಕೆಮಿಕಲ್ ಫಿಲ್ಟ್ರೇಷನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಕ್ಟಿವೇಟೆಡ್ ಕಾರ್ಬನ್ ವಿಲ್ ರಿಮೂವ್ ಹೆವಿ ಮೆಟಲ್ಸ್ ಫ್ರಮ್ ದ ವಾಟರ್ ಇವಾಗ ವಾಟರ್ ಅಲ್ಲಿ ಹೆವಿ ಮೆಟಲ್ಸ್ ಮುಗಿದೋಯ್ತು ಏನು ಇಲ್ಲ ಅಂದ್ರೆ ಇಟ್ ವಿಲ್ ಸ್ಟಾರ್ಟ್ ರಿಮೂವಿಂಗ್ ಮಿನರಲ್ಸ್ ಫ್ರಮ್ ದ ಬಾಡಿ ಆಫ್ ದ ಫಿಶ್ ಸೊ ಯು ಶುಡ್ ನಾಟ್ ಕೀಪ್ ಇಟ್ ವಿಲ್ ಕಿಲ್ ದ ಫಿಶ್ ಇವೆಂಚುಲಿ ಓಕೆ ಆರ್ ಇಟ್ ವಿಲ್ ಮೇಕ್ ದ ಫಿಶ್ ವೀಕ್ ತುಂಬ ಜನ ಏನಾಡ್ತಾರೆ ನಮ್ಮ ಫಿಶ್ ಗ್ರೋತೆ ಬರ್ತಾ ಇಲ್ಲ ವೀಕ್ ಆಗಿ ಆಕ್ಟಿವೇಟೆಡ್ ಕಾರ್ಬನ್ ಇರುತ್ತೆ ಫಿಲ್ಟ್ರಲ್ಲಿ ಅದು ತಪ್ಪದು ಓಕೆ ಸೆಕೆಂಡ್ ಮೆಕ್ಯಾನಿಕಲ್ ಅಂದ್ರೆ ಯಾವುದೇ ಬಟ್ಟೆ ಏನೇ ಇದ್ರು ನಾವು ಸ್ಪಾಂಜ್ ಯೂಸ್ ಮಾಡ್ತೀವಿ ಮೆಕ್ಯಾನಿಕಲ್ ಅಂದ್ರೆ ಡಸ್ಟ್ ಹಿಡಿಯಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಬಯೋಲಾಜಿಕಲ್ ಯಾಕೆಂದ್ರೆ ಅದರಲ್ಲಿ ನಿಮ್ಮ ನೈಟ್ರೋಜನ್ ಸೈಕಲ್ ಡೆವಲಪ್ ಆಗುತ್ತೆ ಬ್ಯಾಕ್ಟೀರಿಯಾ ಅದರಲ್ಲೂ ಕಾಲನೈಸ್ ಮಾಡುತ್ತೆ ಅಮೋನಿಯಾ ಬ್ರೇಕ್ ಡೌನ್ ಆಗುತ್ತೆ ಸೊ ನಿಮಗೆ ನೈಟ್ರೇಟ್ ದ ಹೋಲ್ ನೈಟ್ರೋಜನ್ ಸೈಕಲ್ ಓಕೆ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಆಲ್ ಅಕ್ವೇರಿಯಮ್ಸ್ ಸೊ ಎಸ್ಪೆಷಲಿ ಮೋರ್ ಫಾರ್ ಫಿಶ್ ಅಕ್ವೇರಿಯಮ್ಸ್ ಬಿಕಾಸ್ ಬಯೋಲೋಡ್ ಜಾಸ್ತಿ ಇರುತ್ತೆ ಸೊ ಗೋಲ್ಡ್ ಫಿಶ್ ಈ ತರ ಜಾಸ್ತಿ ಗಲೀಜು ಮಾಡುವಂತ ಫಿಶ್ಗಳಿಗೆ ಇದ್ದಿದ್ರು ತುಂಬಾ ಒಳ್ಳೆಯದು ಇದು ನಮ್ದು ಟೆಸ್ಟ್ ಸ್ಟ್ರಿಪ್ಸ್ ಅಗೇನ್ 10 ಸ್ಟ್ರಿಪ್ಸ್ ಇರುತ್ತೆ ಅಷ್ಟೇ ಅಗೇನ್ ಕನ್ವೀನಿಯಂಟ್ ಬಿಕಾಸ್ ತುಂಬ ಜನ ನನಗೆ ಮೆಸೇಜ್ ಮಾಡೋರು ಸೇಯಿಂಗ್ ದಟ್ ಸರ್ ಟೆಸ್ಟ್ ಸ್ಟ್ರಿಪ್ ನಾವು ತೊಗೊತೀವಿ ಒಂದು ಡಬ್ಬ $1,800 $1,500 ನಮಗೆ ಎಷ್ಟು ಅದು 60 ಕಡ್ಡಿ ಇರುತ್ತೆ ಏನು ಮಾಡೋಕೆ ಅದನ್ನು ಸೊ ಇದು 10 ಕಡ್ಡಿ ಓಕೆ ನೀವು ಆರಾಮಾಗಿ 3 ತಿಂಗಳು ಯೂಸ್ ಮಾಡ್ಬೋದು ಓಕೆ ಆ್ಯಂಡ್ ಇಟ್ ಕಮ್ಸ್ ವಿತ್ ಇನ್ ದಟ್ 300 ಸಮಥಿಂಗ್ ರೇಂಜ್ ಸೊ ನಿಮಗೆ ಕನ್ವೀನಿಯಂಟ್ ವೆನ್ ಆ್ಯಂಡ್ ಹೌ ಶುಡ್ ಬಿ ಟೆಸ್ಟ್ ಅಂದ್ರೆ ಯಾವಾಗ ಮೇಯ್ನು ಈಗ ನಾವು ವಾಟರ್ ಚೆಕ್ ಮಾಡಬೇಕು ಅಂದ್ರೆ ಯಾವ ಟೈಮಲ್ಲಿ ಚೆಕ್ ಮಾಡಬೇಕು ಸಿ ಟೆಸ್ಟ್ ವೆನ್ ಯು ಆರ್ ಚೇಂಜಿಂಗ್ ದ ವಾಟರ್ ಟೆಸ್ಟ್ ದ ಸೋರ್ಸ್ ವಾಟರ್ ಓಕೆ ಬಿಕಾಸ್ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ ಸೋರ್ಸ್ ವಾಟರ್ ಇಂಡಿಯಾನಲ್ಲಿ ಒಂದೊಂದು ದಿನ ಒಂದೊಂದು ಥರ ಬರುತ್ತೆ ಸೋರ್ಸ್ ವಾಟರ್ ಅಂದರೆ ನಲ್ಲಿ ನೀರು ಓಕೆ ಸೊ ಅದು ಕಾವೇರಿನ ಅದ್ರಲ್ಲಿ ಕ್ಲೋರಿನ್ ಇರುತ್ತೆ ಬೋರ್ವೆಲ್ ಅಂದರೆ ಹಾರ್ಡ್ನೆಸ್ ಇರುತ್ತೆ ಸೊ ಟೆಸ್ಟ್ ಮಾಡಿ ಅದನ್ನು ಸೊ ಯು ನೋ ವಾಟ್ ಯು ಆರ್ ಪುಟಿಂಗ್ ಇನ್ ಟು ಯುವರ್ ಅಕ್ವೇರಿಯಂ ಸೆಕೆಂಡ್ ಏನು ಅಂದರೆ ನೀವು ನಿಮ್ಮ ಅಕ್ವೇರಿಯಂ ಅಲ್ಲಿ ಫಿಶ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ರೆ ನೀರು ಟೆಸ್ಟ್ ಮಾಡಿ ಅಮೋನಿಯಾ ಜಾಸ್ತಿ ಇರ್ಬೋದು ನೈಟ್ರೇಟ್ ಜಾಸ್ತಿ ಇರ್ಬೋದು ಓಕೆ ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಇರ್ಬೋದು ಟೆಸ್ಟ್ ಮಾಡಿ ಸೊ ಟೆಸ್ಟ್ ಮಾಡೋದು ಈಸ್ ಅ ಗುಡ್ ಐಡಿಯಾ ಬಿಕಾಸ್ ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ ಏನು ಸೊಲ್ಯೂಷನ್ ಅನ್ನೋದು ನೀವು ಸೊ ಇವಾಗ ಮೀನು ಸರಿ ಇಲ್ಲ ಟೆಸ್ಟ್ ಮಾಡಿದ್ವಿ ಅಮೋನಿಯಾ ನೈಟ್ರೇಟ್ಸ್ ಜಾಸ್ತಿ ಇದೆ ಟಕ್ಕಂದು ವಾಟರ್ ಚೇಂಜ್ ಮಾಡಿದ್ರೆ ಮುಗ್ದೋಯ್ತು ಪ್ಲಸ್ ನಮ್ಮ ವಾಟರ್ ನಾವು ಟೆಸ್ಟ್ ಮಾಡಿದೀವಿ ಅದ್ರಲ್ಲಿ ಕ್ಲೋರಿನ್ ಇದೆ ಕ್ಲೋರಿನ್ ರಿಮೂವ್ ಹಾಕಿದ್ರಿ ಅಂದ್ರೆ ಮುಗ್ದೋಯ್ತು ಆ ಥರ 90% ಆಫ್ ದ ಪ್ರಾಬ್ಲಮ್ ನಾವು ಟೆಸ್ಟ್ ಮಾಡಿದ್ರೆ ಮುಗಿಯುತ್ತೆ ಗೊತ್ತಾಗುತ್ತೆ ಪ್ಲಸ್ ದಿಸ್ ಇಸ್ ಲೈಕ್ ನಿಮ್ಮ ಡಾಕ್ಟರ್ ಬಂದು ಪಲ್ಸ್ ನೋಡೋದು ಓಕೆ ನಿಮ್ಮ ಪಲ್ಸ್ ಚೆನ್ನಾಗಿದೆಯಾ ಪ್ರಾಬ್ಲಮ್ ಇಲ್ಲ ಪಲ್ಸ್ ರೇಟ್ ಹೆಚ್ಚು ಕಡಿಮೆ ಇದೆಯಾ ಫೀವರ್ ಇದೆ ಇನ್ನೊಂದಿದೆ ಮೇಜರ್ ಈಗ AQI ನೋಡ್ತಾರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಆ ಥರ ಲೆಕ್ಕ ಇದು ವಾಟರ್ ಕ್ವಾಲಿಟಿ ಇಂಡೆಕ್ಸ್ ನೋಡಕ್ಕೆ ಓಕೆ ಸೊ
ಬೇಸಿಕ್ಲಿ ಅದು ದೀಸ್ ಆರ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ನಮ್ಮದು. ನಾನು ಆಲ್ಮೋಸ್ಟ್ ಆಲ್ ತೋರಿಸಿದ್ದೀನಿ, ಇನ್ನೂ ಹೊಸದಾಗಿ ಸ್ವಲ್ಪ ಬರೋದಿದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಸರ್ ಹೇಳಿ, ಅದು ಯಾಕೆ ಮೆಲ್ಟ್ ಆಗುತ್ತೆ, ಏನು ಅಂತ. ಸೊ ನೀವು ಕ್ವೆಶ್ಚನ್ ಕೇಳಿದ್ದು ಅದೇನೆ, ಯಾಕೆ ಮೆಲ್ಟ್ ಆಗುತ್ತೆ, ಹೆವಿಲಿ ಪ್ಲಾಂಟ್ ಮಾಡಿರ್ತಾರೆ, ಎಲ್ಲಿ ಮೆಲ್ಟ್ ಆಗುತ್ತೆ. ಕೆಲವಾರು ಕಾರಣ ಇದೆ. ಅವರು ಸಾಯಿಲ್ ಸರಿಯಾಗಿರೋದು ಹಾಕಿರಲ್ಲ, ನ್ಯೂಟ್ರಿಯೆಂಟ್ಸ್ ಇರಲ್ಲ, ಫರ್ಟಿಲೈಸರ್ ಹಾಕಲ್ಲ, ಲೈಟ್ ಕರೆಕ್ಟ್ ಆಗಿರಲ್ಲ, ಮೇ ಬಿ CO2 ಇದೆ ಇಲ್ಲ, ಓಕೆ, ಇಲ್ಲ ಏನು ಅಂದ್ರೆ ವಾಟರ್ ಪ್ಯಾರಾಮೀಟರ್ ಸರಿ ಇಲ್ಲ, ಕ್ಲೋರಿನ್ ಜಾಸ್ತಿ ಇದೆ, ಇಲ್ಲ pH ತುಂಬಾ ಹೈ ಇದೆ, ಇಲ್ಲ ಟೆಂಪರೇಚರ್ ತುಂಬಾ ಹೈ ಇದೆ. ಸೊ ಈ ಪ್ಯಾರಾಮೀಟರ್ಸ್ ಚೆಕ್ ಮಾಡಬೇಕು. ಓಕೆ, ಸೊ ಒಂದು ಪ್ಲಾಂಟೆಡ್ ಅಕ್ವೇರಿಯಂ ಅಂದ್ರೆ ಒಂದು ರಿವರ್ ಆರ್ ಸ್ಟ್ರೀಮ್ ನ ಒಂದು ಅಂಶ ನಾವು ಮನೆಗೆ ತಗೊಂಡ್ಬರ್ತಾ ಇದೀವಿ. ಓಕೆ, ಇದನ್ನ ನಾವು ಕ್ರಿಯೇಟ್ ಮಾಡೋದಲ್ಲ, ಪ್ರಕೃತಿ ಕ್ರಿಯೇಟ್ ಆಗೋಗಿದೆ, ನಾವು ಕಾಪಿ ಮಾಡೋದು. ಜಸ್ಟ್ ಕಾಪಿ ಮಾಡಿ. ಸೊ ನೀವು ಸರಿಯಾಗಿ ಕಾಪಿ ಮಾಡ್ಲಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ತೋರಿಸುತ್ತೆ. ಸರ್ ಹೇಳಿ, ಇದು ಟ್ಯಾಂಕು ಎಂಟ್ರೆನ್ಸ್ ಅಲ್ಲಿ ಬರ್ತಾನೆ ತುಂಬಾ ಚಿಕ್ಕದಾಗಿದೆ, ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಮನೇಲಿ ಕಾರ್ನರ್ಸ್ ಅಲ್ಲಿ ಇಟ್ಟರೆ ನೈಟ್ ತುಂಬಾ ಒಂದು ಏನೋ ವೈಬ್ ಕೊಡುತ್ತೆ, ಒಳ್ಳೆ ನೇಚರ್ ವೈಬ್ ಕೊಡುತ್ತೆ. ಐಡಿಯಾ ಏನು ಅಂದ್ರೆ ಇದು ಒಂದು ಸಣ್ಣದೊಂದು ಬೆಟಾ ಟ್ಯಾಂಕ್ ಮಾಡಬೇಕು ಅಂತ ಒಂದು ಆಸೆ. ಅಂಡ್ ಇದು ಒಳಗಡೆ ಬಂದ ತಕ್ಷಣ ಒಂದು ಇದು ಬೆಟಾಗೋಸ್ಕರ ಇಷ್ಟು ನೀಟಾಗಿ ಮಾಡ್ಬೋದು ಅನ್ನೋ ಒಂದು ತೋರ್ಸಕ್ಕೆ ಒಂದು ಇದು. ಸೊ ಇದರಲ್ಲಿ ಒಂದು ನೀಮೋ ಕ್ಯಾಂಡಿ ಜಾಯಿಂಟ್ ಬೆಟಾ ಇದೆ, ಪ್ಲಸ್ ಒಂದು ನಮ್ದೇ ಇಲ್ಲಿ ಮರಿ ಹಾಕಿರೋದೊಂದು ಬ್ರಿಸಿಲ್ನೋಸ್ ಪ್ಲೆಕೋ ಮರಿ ಇದೆ. ಓಕೆ, ಅಂಡ್ ಇದು ಫಿಲೋಡೆಂಡ್ರಾನ್ ಸ್ಪೀಶೀಸ್. ಇದು ಮಿನ್ಯಾಂಗ್ ಅಂತ ಥಾಯ್ ವೆರೈಟಿ. ಇದು ಒಂದು ಬೇರೆ ವೆರೈಟಿ. ನೀರ್ ಜಾಸ್ತಿ ಇರುವಂತದ್ದು, ನೀರಲ್ಲಿ ರೂಟ್, ಮನಿ ಪ್ಲಾಂಟ್, ಸಿಂಪಲ್ ಮನಿ ಪ್ಲಾಂಟ್. ಓಕೆ, ಆತರ ಹಾಕ್ಬಿಟ್ಟು ಸೊ ಮೀನಿಗೂ ಒಂದು ನ್ಯಾಚುರಲ್ ಫೀಲಿಂಗ್ ಬರುತ್ತೆ, ಅದಕ್ಕೂ ಒಂದು ಸೇಫ್ಟಿ ಬರುತ್ತೆ. ತುಂಬಾ ಜನ ಕೇಳ್ತಾರೆ ಮೀನ್ ಎಗರಲ್ವಾ ಆಚೆ ಅಂತ. ನ್ಯಾಚುರಲ್ ಆಗಿದ್ದಾಗ ಎಗರಲ್ಲ. ಸರ್ ಈಗ ನೆಕ್ಸ್ಟ್ ಟ್ಯಾಂಕ್ ಬಗ್ಗೆ ಹೇಳಿ. ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಅದ್ರ ಮೇಲ್ಗಡೆ ನೀವು ಯೂಸ್ ಮಾಡಿರೋ ವೈಬ್ರೆಂಟ್ ಕಲರ್ ಆಫ್ ಪ್ಲಾಂಟ್ಸ್ ಆಗ್ಲಿ ಅಥವಾ ನಾನು ಸ್ವಲ್ಪ ಹಿಂದೆ ಬರ್ತಾ ಇದ್ದೀನಿ, ಸೊ ದಟ್ ಅದರಲ್ಲಿ ಮೀನು ಮುಂದಕ್ಕೆ ಬರ್ಲಿ ಅಂತ. ನೀವು ಹತ್ರ ಹೋದ್ರೆ ಮೀನ್ ಬರಲ್ಲ. ಓಕೆ, ಪ್ಲಸ್ ಇದು ನಿಮಗೆ ರಿಫ್ಲೆಕ್ಷನ್ಸ್ ತುಂಬಾ ಜಾಸ್ತಿ ಬರುತ್ತೆ. ಸ್ವಲ್ಪ ಅದು ಕಟ್ ಮಾಡೋಣ. ಓಕೆ, ಅದರಲ್ಲಿರೋ ಫಿಶಸ್ ಅಷ್ಟೇ ಸೈಜ್ ನೋಡಿದ್ರೆ ಏನ್ ಸೈಜ್ ಇದೆ, ದೊಡ್ಡ ಸೈಜ್ ಸಕ್ಕತ್ತಿದೆ. ಹೇಳಿ ಸರ್. ಸೊ ಇದು ಆಕ್ಚುಲಿ ಬಂದು ದಿಸ್ ಇಸ್ ವಾಟ್ ವಿ ಕಾಲ್ ಎಸ್ ಅನ್ ಆಕ್ವಾ ಟೆರೇರಿಯಂ ಅಂತ. ಕೆಳಗಡೆ ಅಕ್ವೇರಿಯಂ, ಮೇಲ್ಗಡೆ ನಾವು ರೈನ್ ಫಾರೆಸ್ಟ್ ತರ ಟೆರೇರಿಯಂ ತರ ರೆಡಿ ಮಾಡೋದು. ಏನೋ ಮಾಡ್ತಾ ಏನೋ ಆಗಿರೋದು ಇದು ಆಕ್ಚುಲಿ. ಓಕೆ, ಒಂದು ಎಕ್ಸ್ಪೆರಿಮೆಂಟ್ ನಾನು ಬ್ರೊಮಿಲಿಯಾಡ್ ಯೂಸ್ ಮಾಡಬೇಕು ಅಂತ ಶುರು ಮಾಡಿದೆ, ಬಟ್ ದೆನ್ ಇದರಲ್ಲಿ ಬಿಗೋನಿಯಾಸ್ ತುಂಬಾ ಜನ ಬಂದು ಹೇಳ್ತಾರೆ ಇದನ್ನ ಹೆಂಗ್ ಬೆಳೆಸ್ತಾ ಇದೀರಾ ಇಲ್ಲಿ ಅಂತ. ತುಂಬಾ ಗಾರ್ಡನ್ ಅಲ್ಲಿ 10-15 ವರ್ಷ ಇರೋರು ಬಂದು ಇದನ್ನ ಹೆಂಗ್ ಬೆಳೆಸ್ತಾ ಇದ್ದೀರಾ ಅಂತ. ಇದು ಕೋಲಿಯಸ್ ಅಂತ ಪ್ಲಾಂಟ್. ಇದು ಏನಂತ? ಕೋಲಿಯಸ್ ಅಂತ. ಅದು ಗಾರ್ಡನ್ ಪ್ಲಾಂಟೇನೆ, ಅದು ಬೆಳೀತಾ ಇದೆ. ಇದು ನಮ್ದು ಅಕ್ವೇರಿಯಂ ಪ್ಲಾಂಟ್ ಹೈಡ್ರೋಕೋಟೈಲ್. ಇಲ್ಲಿ ಒಳಗಡೆ ಟೆರೇರಿಯಂ ಪ್ಲಾಂಟ್ಸ್, ಬ್ಯೂಸಿಫ್ಲಾಂದ್ರ ಅದೆಲ್ಲ ಇದೆ. ಪ್ಲಸ್ ಹಿಂದ್ಗಡೆ ಒಂದಷ್ಟು ರೇರ್ ವೆರೈಟಿ ಬಿಗೋನಿಯಾ ಇದೆ ನೋಡಿ, ರೇರ್ ವೆರೈಟಿ ಇದೆ. ಈ ಬಿಗೋನಿಯಾ ನಾರ್ಮಲ್ ಆಗಿ ಪಾಟಲ್ ಬೆಳೆಸಿದ್ರೆ ಬೆಳೆಯೋದು ಕಷ್ಟ, ಇಲ್ಲ ಸ್ಟೀಡರ್ ಬಂದಿದೆ ನೋಡ್ತಾ ಇದ್ದೀನಿ. ಸೊ ಕರೆಕ್ಟ್ ಸಿಸ್ಟಮ್. ಅಗೇನ್ ನಾನು ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ, ನೀವೊಂದು ಸಿಸ್ಟಮ್ ಅರ್ಥ ಮಾಡ್ಕೊಂಡ್ರೆ, ಆ ಗಿಡನ ಅರ್ಥ ಮಾಡ್ಕೊಂಡ್ರೆ, ಪ್ರಕೃತಿನ ಅರ್ಥ ಮಾಡ್ಕೊಂಡು ರೆಸ್ಪೆಕ್ಟ್ ಮಾಡಿದ್ರೆ ಎಲ್ಲ ನಡೆಯುತ್ತೆ. ಓಕೆ, ನೀವು ಅನ್ಕೊಂಡಂಗೆ ರಿಸಲ್ಟು ಬರುತ್ತೆ. ಬಟ್ ಯು ಹ್ಯಾವ್ ಟು ಗಿವ್ ಇಟ್. ಅಂದ್ರೆ ಒಂಥರ ನಾವು ಹೆಂಗ್ ಹೇಳ್ತಾರಪ್ಪ, ನಾವೊಂದು ಸಬ್ಮಿಟ್ ಮಾಡ್ಬೇಕು ನಾವು ಅದನ್ನ. ಅಂದ್ರ ಇಲ್ಲಪ್ಪ ನೀವೇ ಕರೆಕ್ಟ್ ದೇವ್ರು ಅನ್ನತ್ತ ಬಿಟ್ಬಿಡ್ಬೇಕು, ಅವಾಗ ರಿಸಲ್ಟ್ ಬರುತ್ತೆ. ತಿಳ್ಕೊಂಡ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಬರುತ್ತೆ. ಇದರಲ್ಲಿ ಆಟೋಮೆಟಿಕ್, ಫುಲ್ ಆಟೋಮೇಟೆಡ್. ಇದು ಒಳಗಡೆ ಇರಿಗೇಷನ್ ಸಿಸ್ಟಮ್ ಇದೆ, ನೀವು ಹಿಂದೆಯಿಂದ ತೋರಿಸ್ಬೋದು. ಅಲ್ಲಿ ಟ್ಯೂಬ್ಸ್ ಬರ್ತಾ ಇದೆ, ಪಂಪ್ ಹಾಕ್ಬಿಟ್ಟು ಇವಾಗ ಆಕ್ಚುಲಿ ನೀರು ಬರ್ತಾ ಇದೆ. ಎಲ್ಲಾ ಗಿಡನೂ ಅದು ನೀರ್ ಕೊಡುತ್ತೆ. ಅದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಬರುತ್ತೆ. ಅದು ಆಟೋಮೇಟೆಡ್. ಓಕೆ, ಪ್ಲಸ್ ಸ್ಪ್ರೇ ಮಾತ್ರ ನಾವೇ ಮಾಡ್ತೀವಿ ಮೇಲಿಂದ ಡೈಲಿ, ಬಿಕಾಸ್ ಅದು ನನಗೆ ಇಲ್ಲಿ ಸ್ಪ್ರೇ ಮಾಡಿದ್ರೆ ಗೋಡೆ ಗಿಡ ನೆಲ ಎಲ್ಲ ಆಗುತ್ತೆ ಅಂತ ನಾನು ಇದು ಮಾಡಿಲ್ಲ. ಪ್ಲಸ್ ಇದಕ್ಕೆ ನಾವು ಕೆಳಗಡೆ ಫಿಲ್ಟ್ರೇಷನ್ ಯೂಸ್ ಮಾಡಿದೀವಿ ಟ್ಯಾಂಕ್ಗೆ. ಓಕೆ, ಅಂದ್ರೆ ಸರ್ ಈ ಟ್ಯಾಂಕ್ ಎಷ್ಟು ಹಳೇದು, ಈಗ ಎಷ್ಟು ದಿವಸದಿಂದ? ಇದು ಅಬೌಟ್ ಐ ಥಿಂಕ್ ಅಬೌಟ್ ಅ ಇಯರ್. ಬಟ್ ತುಂಬಾ ವೈಬ್ರೆಂಟ್ ಆಗಿ ಕಾಣಿಸುತ್ತೆ. ಆ ಲೈಟಿಂಗ್ ಅಥವಾ ಏನು, ಬಟ್ ಇಟ್ ವಾಸ್ ಒನ್ ಪೀಸ್ ಎಟ್ ಎ ಟೈಮ್. ಓಕೆ, ಇವಾಗ ನೋಡಿ ಈ ಫರ್ನ್ ನಾನು ಬೆಳೆಯುತ್ತೋ ಇಲ್ವೋ ಅನ್ನೋದು ಭಯ ಇತ್ತು ನನಗೆ, ಬಟ್ ಬೆಳೀತಾ ಇದೆ. ಓಕೆ, ಬಟ್ ಸ್ಲೋ ಆಗಿ ಬೆಳೀತಾ ಇದೆ. ಇವಾಗ ಹೊಸ ಎಲೆ ಇಲ್ಲಿ ಇದು ಬಂದು ಆಲ್ಮೋಸ್ಟ್ ಒಂದು 2-3 months
ಈ ಎಲೆ ಬರಕ್ಕೆ. ಓಕೆ, ಓ, ಬಟ್ ಸ್ಲೋ ಮೂಮೆಂಟ್ ಅಲ್ಲಿ ಬರ್ತಾ ಇದೆ. ಸೊ ಅದನ್ನ ನಾವು ಬಿಟ್ಬಿಡ್ಬೇಕು. ಓಕೆ, ನಾನು ತರಲೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಜನ ಪ್ರೀತಿ ಜಾಸ್ತಿ ಡೈಲಿ ಮುಟ್ಟೋದು ಅವೆಲ್ಲ ಮಾಡ್ಬಾರ್ದು. ಮಾಡ್ತಾ ಇರ್ತಾರೆ. ಸರಿ ಸರಿ, ಅದು ದೊಡ್ಡ ಟ್ಯಾಂಕ್. ಇದು ಸೊ ಅದರಲ್ಲಿ ಕಟಿಂಗ್ಸ್ ಬಂದಿದ್ದು ಸ್ವಲ್ಪ ಕೋಲಿಯಸ್ ನೋಡಿ, ಅದ್ರಲ್ಲಿ ಕಲರ್ ಬೇರೆ, ಇದ್ರಲ್ಲಿ ಕಲರ್ ಬೇರೆ. ಇದು ಡಿಫ್ರೆಂಟ್ ವೆರೈಟಿ ಕೋಲಿಯಸ್, ಇದು ಡಿಫ್ರೆಂಟ್ ವೆರೈಟಿ ಕೋಲಿಯಸ್. ಅಂಡ್ ಒಳಗಡೆ ನಾವು ಇದಾಕಿದೀವಿ ಅನುಬಿಯಾಸ್. ಈ ಟ್ಯಾಂಕ್ ಅಲ್ಲಿ ವಿ ಹ್ಯಾವ್ ಒನ್ ಬೆಟಾ ಅಂಡ್ ಸಮ್ ಗಪೀಸ್. ತುಂಬಾ ಜನ ಹೇಳ್ತಾರೆ ಇದು ಜೊತೆಲಿ ಇಡಕ್ ಆಗಲ್ಲ, ಬಟ್ ಇದೆ. ಸಿ ಇಫ್ ಯು ಫೀಡ್ ದ ರೈಟ್ ಫುಡ್, ಅವಾಗ ಗಪ್ಪೀಸ್ ಬಂದು ಬೆಟಾನ ಫಿನ್ನಿಪ್ ಮಾಡಲ್ಲ. ಸೇಮ್ ಥಿಂಗ್ ದ ಬೆಟಾ ಆಲ್ಸೋ ಡಸ್. ಇವಾಗ ಇದು ಟ್ರಾಪಿಕಲ್ ಟ್ರೀಟ್ಸ್ ಯೂಸ್ ಮಾಡೋದು. ಓಕೆ, ಸರ್ ಅದೇ ಅನ್ಕೊಂಡಿದೆ, ಈ ನಾರ್ಮಲ್ ಗಪ್ಪೀಸು ಕೂಡ ಅಷ್ಟು ವೈಬ್ರೆಂಟ್ ಕಲರ್ ಅದು ಹೇಗೆ ಅಚೀವ್ ಮಾಡ್ತೀರಾ ಸರ್? ಇವನ್ ಇಲ್ಲೂ ನೋಡಿ ಏನ್ ವೈಬ್ರೆಂಟ್ ಆಗಿದೆ ಕಲರ್ಸ್, ಫಿಶ್ ದೇ ಆಗ್ಲಿ, ಸೈಜೇ ಆಗ್ಲಿ. ಈ ತರ ಒಂದು ಕ್ವಾಲಿಟಿ ಬರ್ಬೇಕು ಅಂತ ಹೆಂಗ್ ಮೇಂಟೈನ್ ಮಾಡಬೇಕು? ಇದಕ್ಕೆ ಏನ್ ಫುಡ್ ಪ್ರೊವೈಡ್ ಮಾಡ್ಬೇಕು ಆಕ್ಚುಲಿ? ದಟ್ ಇಸ್ ಎನಫ್, ಮೋರ್ ದನ್ ಎನಫ್. ಬಂದು ಈ ತರ ಚಿಕ್ಕ ಚಿಕ್ಕ ಮೀನ್ ಬಂದು ಸಣ್ಣ ಸಣ್ಣ ಹುಳ ತಿಂತವೆ, ಶ್ರಿಂಪ್ ಬೇಬೀಸ್ ತಿಂತವೆ, ಆಮೇಲೆ ದೇ ಈಟ್ ಮಸ್ಕಿಟೋಸ್, ಈ ತರ ಬೇರೆ ಹುಳದ ಲಾರ್ವೆ ತಿನ್ನುತ್ತೆ. ಸೊ ಅದಕ್ಕೆ ಏನ್ ಊಟ ಕೊಡ್ಬೇಕು ನೀವು? ಹೈ ಪ್ರೋಟೀನ್ ಕೊಡ್ಬೇಕು. ಅದು ಯಾವ್ದೋ ಮೈದಾ ಗುಳಿಗೆ ಕೊಟ್ರೆ ಇದಾಗಿದೆ, ಆಯ್ತಾ? ಸ್ಮಾಲ್ ಮೈದಾ ಬಾಲ್ಸ್ ಹಾಕ್ಬಿಡಿ. ಓ, ನಾನು ಇಂಪೋರ್ಟೆಡ್ ತಗೊಂಬಂದ್ ಹಾಕ್ತೇನೆ ₹400. ಯಾಕೆ? ಅದೇ ಅದಕ್ಕೆ ಕಮ್ಮಿ ದುಡ್ಡು ಕೊಡಿ, ವರ್ಷ ಪೂರ್ತಿ ಬರುತ್ತಿದ್ದು. ಹೌದು. ಓಕೆ, ಅಫ್ಕೋರ್ಸ್ ನಾನು ವಿಡಿಯೋನಲ್ಲಿ ಯಾರಿಗೂ ಸ್ಮೆಲ್ ತೋರ್ಸಕ್ ಆಗಲ್ಲ, ಬಟ್ ನೀವು ನೋಡಿ, ಈ ಪ್ಯಾಕೆಟ್ ವರ್ಷ ಮೇಲಾಯ್ತು ಓಪನ್ ಮಾಡಿ. So you still get a strong fish smell. ಆಯ್ತಾ? And the food is the best in the market. ಮನುಷ್ಯ ತಿಂದ್ರೆ ಏನಾಗಲ್ಲ, ಏನೂ ಆಗಲ್ಲ. ಬಿಕಾಸ್ ಸಿ, ಮನುಷ್ಯ ನಾವು ಆಲ್ರೆಡಿ ತಿಂತಾ ಇದೀವಿ. ಡ್ರೈಡ್ ಫಿಶ್, ಡ್ರೈ ಶ್ರಿಂಪ್ ನಾವು ತಿನ್ನಲ್ವಾ? ಹೌದು. ಮತ್ತೆ ಅದೇನೇ ಇದು, ಕೆಮಿಕಲ್ ಏನೂ ಇಲ್ಲ. ಸೊ ಹೊಟ್ಟೆ ಕೆಡಲ್ಲ. ಸರ್ ಹೇಳಿ, ಈ ಫಿಶಸ್ ಬಗ್ಗೆ ಹೇಳಿ. ಬ್ಯೂಟಿಫುಲ್ ಆಗಿದೆ. ಪ್ಲಸ್ ಇದು ಆಕ್ಚುಲಿ ಒಂದು ಯಾರೊಬ್ರು ಫ್ರೆಂಡ್ಗೋಸ್ಕರ ತರಿಸಿರೋದು ನಾನು ಕಲ್ಕಟ್ಟಾಯಿಂದ, ಬಿಗ್ ಚಾನ್ ಬ್ರದರ್ಸ್ ಇಂದ ತರಿಸಿರೋದು. ವೆರಿ ಗುಡ್ ಕ್ವಾಲಿಟಿ. ಒಂದು ಫಿಶ್ಗೆ ಸ್ವಲ್ಪ ಇಂಟರ್ನಲ್ ಪ್ಯಾರಸೈಟ್ ಇದೆ. ಅಂಡ್ ಆಕ್ಚುಲಿ ಇಂಟರ್ನಲ್ ಪ್ಯಾರಸೈಟ್ಗಿಂತ ಸ್ವಿಮ್ ಬ್ಲಾಡರ್ ಇಶ್ಯೂ ಇದೆ. ಬಟ್ ಅದು ಇಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್. ಆ ಹಿಂದ್ಗಡೆ ವೈಟ್ ಫಿಶ್ ಇದೆಯಲ್ಲ, ಸ್ವಲ್ಪ ಅದರಲ್ಲಿ ಇಶ್ಯೂ ಇದೆ. ಅದಕ್ಕೊಂಚೂರು ಮೆಡಿಕೇಶನ್ ಹಾಕೋಣ. ಓಕೆ, ಸಿ ಗೋಲ್ಡ್ ಫಿಶ್ ಅಲ್ಲಿ ಇದು ಗಂಟ್ಲು ಕೆಳಗಡೆ ಈ ತರ ಪ್ರೆಸ್ ಮಾಡಿದ್ರೆ ತಾನಾಗೆ ಬಾಯಿ ತೆಗೆಯುತ್ತೆ. ಸಿ ಮೈ ಫಿಂಗರ್ ಎಲ್ಲಿದೆ. ಸೊ ಅದರಲ್ಲಿ ನಾವು ಒಂದು 4-5 ಡ್ರಾಪ್ಸ್ ನಾವು ಹಾಕಿದ ತಕ್ಷಣ ಅದು ತಾನಾಗೆ ಅದು ಸರಿ ಹೋಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಇಟ್ ಗೆಟ್ಸ್ ಆಲ್ ರೈಟ್. ಇದಕ್ಕೆ ಫುಡ್ ನಾವು ಇದನ್ನ ಯೂಸ್ ಮಾಡೋದು. ಓಕೆ, ನಮ್ದೇ ಗೋಲ್ಡ್ ಫಿಶ್ ಫುಡ್ ಯೂಸ್ ಮಾಡೋದು. ಟಾಪ್ ನಾಚ್ ಕ್ವಾಲಿಟಿ ಇದೆ ಇದು. ಸ್ವಲ್ಪ ಹಾಕೋಣ. ಆಲ್ ಸಿಂಕಿಂಗ್ ಫುಡ್. ಓಕೆ, ನೋಡಿ ಫುಡ್. ನೀವು ಗೋಲ್ಡ್ ಫಿಶ್ಗೆ ಟ್ರೀಟ್ ಮಾಡಿ ತೋರಿಸಿದ್ರಿ. ಈಗ ಫ್ಲವರ್ ಹಂಗೆ ಏನಾದ್ರು ಅದೇ ಫ್ಲವರ್ ಹಣ್ಣು ಮ್ಯಾಕ್ಸಿಮಮ್ ಆಫ್ ದ ಪೀಪಲ್ ಈಗ ಫ್ಲವರ್ ಹಣ್ಣು ಶೋಕಿ ಜಾಸ್ತಿ. ಜನಕ್ಕೆ ತರ್ತಾರೆ, 2 ದಿವಸಕ್ಕೆ ಅದೊಂಥರ ಫುಲ್ ಬ್ಲ್ಯಾಕ್ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಕಲರ್ ಫೇಡ್ ಆಗ್ಬಿಡುತ್ತೆ. ಈ ಫ್ಲವರ್ ಹಣ್ಣು ಹೇಗೆ ಟ್ರೀಟ್ ಮಾಡಬೇಕು ಮತ್ತು ಅದನ್ನ ನಾವು ಹೇಗೆ ನೋಡಿ? ಫ್ಲವರ್ ಹಣ್ಣಿಗೆ ಫಸ್ಟ್ ಓಕೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇ ಆರ್ ಮ್ಯಾನ್ ಮೇಡ್ ಫಿಶ್. ಓಕೆ, ವಿಯೇಜಾ, ಸೌತ್ ಅಮೆರಿಕನ್ ಸಿಕ್ಲಿಡ್ಸ್ ಅದು ಕಾಂಬಿನೇಷನ್ ಮಾಡಿ ಫ್ಲವರ್ ಹಣ್ಣು ಡೆವಲಪ್ ಮಾಡಿರೋದು. ಫ್ಲವರ್ ಹಣ್ಣು ನನಗೇನು ಅನ್ಸುತ್ತೆ ಅಂದರೆ, ಐ ಆಮ್ ನಾಟ್ ಅ ಬಿಗ್ ಫ್ಲವರ್ ಹಣ್ಣು ಫ್ಯಾನ್. ಆದರೆ ನಮ್ಮ ಬಾಂಬೆನಲ್ಲಿ ಶೇರುಬಾಯಿ ಇಟ್ಕೊಂಡ್ಮೇಲೆ ನನಗೆ ಕೆಲವು ವಿಷಯ ತಿಳಿದು ಬಂತು. ಐ ಆಲ್ವೇಸ್ ಸೇ, ನಾನು ಹೇಳೋದು ಯಾವಾಗ್ಲೂ, ನಮ್ಮ ಫಿಶ್ಶು ನಮಗೆ ಟೀಚರು, ನಮ್ಮ ಗುರು. ನನಗೆ ಯಾರ ಗುರು ಅಂದರೆ ನಮ್ಮ ಫಿಶ್ಶೇನೆ. ಅವರಿಂದ, ಅದೇ ಫಿಶ್ಶಿಂದಾನೇ ನಾನು ಕಲ್ತಿರೋದು. ಸೊ ಫ್ಲಾರಾನಲ್ಲಿ ಕಲ್ತಿರೋ ವಿಷಯ ಏನು ಗೊತ್ತಾ, ಅದು ಅದರಷ್ಟು ಮಿಸ್ಟ್ರೀಟೆಡ್, ಇಲ್ ಟ್ರೀಟೆಡ್ ಫಿಶ್ ಇಲ್ಲ ಅನಿಸುತ್ತೆ ನನಗೆ. ಯಾಕೆಂದರೆ ಪಾಪ ಎಷ್ಟು ಬ್ಯೂಟಿಫುಲ್ ಫಿಶ್. ಓಕೆ, ಎಷ್ಟು ಬ್ಯೂಟಿಫುಲ್ಲಾಗಿ ಇಂಟ್ರ್ಯಾಕ್ಟ್ ಮಾಡುತ್ತೆ. ಓಕೆ, ಎಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಹತ್ರ ಬರುತ್ತೆ, ಆಟ ಆಡುತ್ತೆ. ಓಕೆ, ಬಿಹೇವಿಯರ್ ಅಷ್ಟು ಚೆನ್ನಾಗಿದೆ, ಒಂದು ನಾಯಿ ಮರಿ ಸಾಕ್ದಂಗೆ. ಅದಕ್ಕೆ ಹೋಗ್ಬಿಟ್ಟು ಬಾಡಿ ಮರ್ತೋಗ್ಬಿಡ್ತಾರೆ. ಹಂಪಿ ಗಿಂಪಿ ಅಂದ್ಕೊಂಡು ಹೆಡ್ಡು ಅಂತ ಸಾಯ್ತಾರೆ ಜನ. ಐ ಆಮ್ ಸಾರಿ, ನಾನು ಈ ಥರ ಮಾತಾಡ್ತಾ ಇದ್ದೀನಿ ಯಶವಂತ್,
ಬಟ್ ನನಗೆ ಅದು ಬೇಜಾರಿಗೋಸ್ಕರ ಮಾತಾಡ್ತಾ ಇರೋದು. ಬಿಕಾಸ್ ಏನು ಗೊತ್ತಾ, ಅದು ಎಷ್ಟು ಆ ಮೀನಿಗೆ ತೊಗೊಂಡೋಗ್ಬಿಟ್ಟು ಆ ಮೀನಿಗೆ ವ್ಯಾಲ್ಯೂ ಇಲ್ಲ, ಬರೀ ತಲೆಗೆ ವ್ಯಾಲ್ಯೂ. ಹಾಂ, ಹೆಡ್ ಚೆನ್ನಾಗಿದೆ ದುಡ್ಡು ಜಾಸ್ತಿ ಕೊಡು. ಹೆಡ್ ಇಲ್ಲ ಅಂದ್ರೆ ಏನಂತೆ, ಮೀನು ಚೆನ್ನಾಗಿದ್ರೆ ಏನಂತೆ. ಅದು ಹೈ ಸ್ಟೆರಾಯ್ಡ್ ಫುಡ್ ಆಗ್ತಿರೋದು. ಕರೆಕ್ಟ್, ಅದು ಬರೀ ಸ್ಟೆರಾಯ್ಡ್ಸು, ಬರೀ ಹಾರ್ಮೋನ್ಸು. ಸೊ ನಾವು ಇವಾಗ ನಮ್ಮ ಹತ್ರ ಇದೊಂದು ಫ್ಲಾರಾನ್ ಇದೆ, ಓಕೆ, ಈಸ್ ಸ್ಟಿಲ್ ಗೆಟಿಂಗ್ ಬೆಟರ್. ಇವಾಗ ಸರಿ ಆಗ್ತಾ ಇದ್ದಾನೇನು. ಇವಾಗ ಫಿನ್ಸ್ ಎಲ್ಲ ನೋಡಿ ಎಷ್ಟು ನೀಟಾಗಿದೆ. ಸ್ವಲ್ಪ ಸ್ಟ್ರೆಸ್ಸಲ್ಲಿದೆ, ಯಾಕೆಂದರೆ ಅದು ಬಂದಿದ್ದು ಆ ಥರ ನನಗೆ. ಓಕೆ, ಸೊ ಬಂದಾಗ ವೈಟಾಗಿತ್ತು, ಇವಾಗ ಚೆನ್ನಾಗಾಗಿದೆ ಆ್ಯಕ್ಚುಲಿ ಲೆಕ್ಕ ನೋಡೋಕೆ ಹೋದರೆ. ಬಟ್ ಇವಾಗಲೂ ಸ್ವಲ್ಪ ಸ್ಟ್ರೆಸ್ ಇರೋದ್ರಿಂದ ಸ್ವಲ್ಪ ಊಟ ತಿಂಡಿ ನಾವು ನೋಡಿಕೊಂಡು ನ್ಯೂಟ್ರೋಪ್ಲಸ್ಸು, ಓಕೆ, ಇಷ್ಟೇ ಹಾಕೋದು. ತಾನಾಗೆ ಊಟ ತಿಂದರೆ ಅದು ಹೆಡ್ಡು ಗಿಡ್ಡು ಎಲ್ಲ ಬರುತ್ತೆ, ಸ್ಲೋ ಆಗಿ ಬರುತ್ತೆ. 7-8 ವರ್ಷ ಬದುಕ್ಬೋದಪ್ಪ ಒಂದು ಫ್ಲಾರಾನು. 2 ವರ್ಷದಲ್ಲಿ ಸಾಯಿಸ್ಬಿಡ್ತಾರೆ. ಸೊ ಯು ಶುಡ್ ಥಿಂಕ್ ಅಬೌಟ್ ದ ಫಿಶ್. ಸೊ ಫ್ಲಾರಾನ್ಗೆ ಈ ಕಚರ ಸ್ಟಾಪ್ ಮಾಡಿ, ತಾನಾಗೆ ಫಿಶ್ ಬ್ಯೂಟಿಫುಲ್ ಆಗಿಬಿಡುತ್ತೆ. ಓಕೆ, ಕ್ವಾಲಿಟಿ ಯೂಸ್ ಮಾಡಿ, ಒಳ್ಳೆ ಊಟ ಕೊಡಿ. ನಮ್ಮ ಊಟ ಅಲ್ದಿರಾ ಯು ಕ್ಯಾನ್ ಆಲ್ಸೋ ಗಿವ್ ಶ್ರಿಂಪು, ಫಿಶ್ಶು, ಲೈವ್ ಫುಡ್ ಕೊಡ್ಬೋದು. ಈ ಕಚರ ಬ್ಲಡ್ ವರ್ಮ್ಸ್ ಕೊಡಬೇಡಿ, ಬಟ್ ಕೊಡಿ, ಏನು ಬೇಕಾದ್ರೂ ಕೊಡಿ, ತಿನ್ನುತ್ತೆ. ಆ್ಯಂಡ್ ವಿಲ್ ಬಿ ವೆರಿ ಹ್ಯಾಪಿ. ಇವು ಕ್ವಾಲಿಟಿ ಫುಡ್ಸ್. ಕ್ವಾಲಿಟಿ. ಸೊ ಇದಕ್ಕೂ ಸೇಮ್ ನಾವು ಏನೇನು ಮೇಜರ್ ಫುಡ್ಸ್ ಏನೇನು ಮೆಡಿಕೇಶನ್ ಅಥವಾ ಫುಡ್ಸ್ ಏನೇನು ಇದಕ್ಕೆ ನಾವು ಇವಾಗ ಯೂಸ್ ಮಾಡ್ತಾ ಇರೋದು ನಮ್ಮದು ಫ್ಲಾರಾನ್ ಫುಡ್ಡು ಆ್ಯಂಡ್ ನ್ಯೂಟ್ರೋ ಫುಡ್, ಬೇರೆ ಏನಿಲ್ಲ. ಪ್ಲಸ್ ಸಾಲ್ಟ್ ಯೂಸ್ ಮಾಡ್ತೀವಿ, ಆಫ್ ಕೋರ್ಸ್ ವಿ ಯೂಸ್ ಅ ಲಾಟ್ ಆಫ್ ಸಾಲ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ಇನ್ನೊಂದು ವಿಡಿಯೋದಲ್ಲಿ ನೀವು ನಮಗೆ ಫುಡ್ ಅದು ಯಾವ್ದು ಹೇಗೆ ಸೆಲೆಕ್ಟ್ ಮಾಡಬೇಕು ಫುಡ್ನ, ಯಾವ ಫಿಶ್ಗೆ ಏನು ಫುಡ್, ಇದೆಲ್ಲ ತಿಳಿಸ್ಕೊಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್.